2011ರ ನಂತರ ನಾಯಕ ನಟರು ಹುಟ್ಟಿಕೊಂಡ್ರು, ತಂತ್ರಜ್ಞರು ಇಲ್ಲಿ ಲೋಕಲ್ ಹುಟ್ಟಿಕೊಂಡ್ರು. ಮೊದಲು ನಮಗೆ ಇಲ್ಲಿ ಎಡಿಟರ್ಸ್ ಸಿಗ್ತಿರಲಿಲ್ಲ, ಇಲ್ಲಿ ಡಬ್ಬಿಂಗ್ ಇರಲಿಲ್ಲ, ಇಲ್ಲಿ DI ಇರಲಿಲ್ಲ, ಇಲ್ಲಿ ಬೇರೆ ಈ ಥರ ಎಲ್ಲ ಸ್ಟಿಲ್ ಫೋಟೋಗ್ರಾಫರ್ಸ್ ಸಿನಿಮಾಕ್ಕೆ ಬೇಕಾಗುವಾಗ ಇಲ್ಲಿ ಇರಲಿಲ್ಲ. ಈಗ ಎಲ್ಲ ಸವಲತ್ತು ಮಂಗಳೂರಲ್ಲಿದೆ. ಒಂದು ಹಂತದಲ್ಲಿ ಬೆಳೆದಿದೆ, ಒಂದು ಹಂತದಲ್ಲಿ ಬೆಳೆದಿಲ್ಲ ಅಂತ ಹೇಳ್ಬೋದು. ವೈಕಲಾವನ್ನಕ್ಕೂ ಮಾಡುವಾಗ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಸೆಕೆಂಡ್ ಡ್ರಾಮಾ, ಅದಕ್ಕೆ ಸಾಧು ಶೆಟ್ಟಿ ಅವರ ವಿರೋಧ ಬಂತು. ಯಾರ್ದು? ಅಂಡರ್ವರ್ಲ್ಡ್ ಡಾನ್. ಬರೆದ ಕೈಯನ್ನು ಕಡಿತೇನೆ ಅಂತ ಹೇಳಿದ್ರು. ಆನಂತರ ಬೇರೆ ಬೇರೆ ನಿರ್ಮಾಪಕರು ಬಂದರು. ಅವನು ರಿಚರ್ಡ್ ಕ್ಯಾಸ್ಲಿನೋ ಮಾಡ್ತೇನೆ ಅಂತೇಳಿ ಮುಹೂರ್ತ ಆಯಿತು. ಆಗ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅವರು ಅಪಹರಣ ಮಾಡಿದರು. ಆ ಕಾರಣದಿಂದ 100 ದಿವಸ ಇಂಡಸ್ಟ್ರಿ ಬಂದಾಯಿತು. ಆಗ ನಿಂತೋಯ್ತು. ಇವಾಗ ಆವಾಗ ನಾವು ಕೊಟ್ಟ ಹಿಟ್ ಇವಾಗ ಕೊಟ್ಟರೆ ಅದು ಹಿಟ್ ಅಲ್ಲ. ಅದು ಈಗ 2011ಗೆ ಒರಿಯರ್ ದಿರಸಲ್ಲಿ ಹಿಟ್ ಆಗಿರ್ಬೋದು, ಇವಾಗ ಅದು ಹಿಟ್ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ. ಆವಾಗಿನ ಕಾಲಕ್ಕೆ ಮಾತ್ರ ವಿರೋಧಗಳು ಇರ್ತದೆ. ವಿರೋಧ ಇಲ್ಲದೆ ಯಾವುದೇ ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ವಿರೋಧಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಯಶಸ್ಸಿನ ಉತ್ತುಂಗಕ್ಕೆ ಇರಲಿಕ್ಕೆ ಸಾಧ್ಯತೆ ಇದೆ. 8 ನಿರ್ಮಾಪಕರು ನಂದು ಸಿನಿಮಾವನ್ನು ಅನೌನ್ಸ್ ಮಾಡಿ ಡ್ರಾಪ್ ಆಗಿದೆ. ಯಾವಾಗ ಒರಿಯರ್ ದೊರೆಸಲ್ಲೇ 8 ಸಲ ಅನೌನ್ಸ್ ಆಗಿತ್ತು. 9ನೇ ಸಲ ನಾನು ನಿರ್ಮಾಣ ಮಾಡಿದ್ದು. ನಾವು ಒಳ್ಳೆದನ್ನು ಕೊಟ್ಟರೆ ತೆಗೆದುಕೊಳ್ಳುವ ಪ್ರೇಕ್ಷಕರಿದ್ದಾರೆ ಹೇಳುವಂಥ ಇನ್ನೊಂದು ನಂಬಿಕೆ ನಮಗೆ. ಒಳ್ಳೆದನ್ನು ಕೊಟ್ಟಾಗ ಪ್ರೇಕ್ಷಕ ಯಾವಾಗ ಕೈ ಬಿಡಲಿಲ್ಲ. ನೀವು ಮದುವೆ ಕೊಟ್ಟಿದ್ರಿ ಸಿನಿಮಾ? ಹೌದು. ಆದರೆ ಅಷ್ಟು ಮಟ್ಟದಲ್ಲಿ ಅದು ನಿಮ್ಮನ್ನು ಕೈ ಹಿಡಿಲಿಲ್ವೋ ಏನೋ? ನನ್ನ ತಲೆಯನ್ನು ಸ್ವಲ್ಪ ನಿಲ್ಲಿಸಿದ ಅದೇ. ಯಾಕೆಂದರೆ ಒಂದು ಸಕ್ಸಸ್ಸನ್ನು ಒಂದು ಸೋಲು ಅಂತ ಕೂಡ ಪರಿವರ್ತಿಸ್ಬೋದು. ಅರ್ಜುನ್ ಸರ್ ಮಾತಾಡಿದ ಯಾವ ಸಿನಿಮಾ ಮಾಡ್ತಾರೆ? ತುಳು ಅಂತೇಳಿ ಒಂದು ಭಾಷೆ ಇದೆ ಅಂತೇಳಿ. ಹೌದು ಅಂತೇಳಿ. ಅದು ಎಷ್ಟು ಲಕ್ಷ ಬಜೆಟ್, ಎಷ್ಟು ಜನ ಇದ್ದಾರೆ? ಹಾಗೆ 7 ಲಕ್ಷ ಬಜೆಟ್ ಅಂತ ಹೇಳಿದ್ರು ಅವರು. 7 ಲಕ್ಷ ಬಜೆಟ್. ಅವರೆಲ್ಲ ಇದರನ್ನೆಲ್ಲ ಕರೆದ್ರು ಅವರು. 7 ಲಕ್ಷ ಬಜೆಟಲ್ಲಿ ಸಿನಿಮಾ ಆಗಿದೆ, ನಾವು ಪೋಸ್ಟರ್ಗೆ ಎಷ್ಟು ಖರ್ಚು ಮಾಡಿದೆ ಅಂತ ಕೇಳಿದ್ರು. ಅವರು 10 ಲಕ್ಷ ಅಂತ ಹೇಳಿದ್ರು. ಅಲ್ಲ, ಅವರು ತಮಾಷೆ ಮಾಡಿದಲ್ಲ ನಮಗೆ. ಅಂದರೆ ಅಷ್ಟು ಬಜೆಟಲ್ಲಿ ಆಗುತ್ತಾ ಅಂತ ಹೇಳುವಂಥದ್ದು ಅವ್ರದ್ದು ಒಂದು ಕ್ಯೂರಿಯಾಸಿಟಿ ಇತ್ತು. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಇದು ನಮ್ಮ ಕೂತು ಮಾತಾಡುವ ಸರಣಿ. ಇವತ್ತು ನಮ್ಮ ಜೊತೆಗಿದ್ದಾರೆ ತುಳು ರಂಗಭೂಮಿಯ ಸುಪ್ರಸಿದ್ಧ ನಾಟಕಕಾರ ಮತ್ತು ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು ಆಗಿರುವಂತಹ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅವರು. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ ಸರ್? ಫೈನ್, ಚೆನ್ನಾಗಿದೆ. ಹೇಗಿದ್ದೀರೋ ಹಾಗೆ ಇದ್ದೇನೆ ಅಲ್ವಾ? ಹೌದು. ಏನು ನಿಮ್ಮ ಆರೋಗ್ಯದ ಗುಟ್ಟು? ಏನಿಲ್ಲ, ಕಡಿಮೆ ತಿನ್ನೋದಷ್ಟೇ. ಹೌದಾ? ಕಡಿಮೆ ತಿನ್ನೋದು, ಹೆಚ್ಚು ಮಾತನಾಡೋದು. ಮಾತು ಹೆಚ್ಚಿಲ್ಲಪ್ಪ, ಕೆಲಸ ಜಾಸ್ತಿ ಮಾಡೋದು. ಕಡಿಮೆ ತಿನ್ನೋದು. ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅಂದ ತಕ್ಷಣ ಅವರ ತುಳು ಮಾತುಗಳು, ತುಳು ನಾಟಕಗಳು, ಸಿನಿಮಾ ಎಲ್ಲವೂ ಕೂಡ ನೆನಪಾಗುತ್ತೆ. ಹೆಚ್ಚಾಗಿ ಅವರು ತುಳುವಿನಲ್ಲೇ ವ್ಯವಹರಿಸ್ತಾರೆ. ಆದರೆ ಇವತ್ತಿನ ನಮ್ಮ ಸಂದರ್ಶನ ಪೂರ್ತಿ ಕನ್ನಡದಲ್ಲಿರುತ್ತೆ. ತುಳುವಿನಲ್ಲೇ ಹಿಡಿತಾ ಇದ್ರು ವಿಜಯ್ ಸರ್. ನೀವು ಕನ್ನಡದಲ್ಲೂ ಕೂಡ ಅಷ್ಟೇ ಸ್ಪಷ್ಟವಾಗಿ, ಅಷ್ಟೇ ಸ್ಫುಟವಾಗಿ ಮಾತನಾಡಿದ್ದನ್ನು ನಾವೆಲ್ಲ ಕೇಳಿದ್ದೇವೆ. ತುಂಬ ಖುಷಿಯಾಗುತ್ತೆ ನಿಮ್ಮ ಭಾಷೆ ಕೇಳೋದಕ್ಕೆ. ಈ ಭಾಷೆ ಮೇಲಿನ ಹಿಡಿತ ಹೇಗೆ ಅಂತ? ಇಲ್ಲ, ಆ ಥರ ಏನು ನನ್ನ ಹತ್ರ ಪಾಂಡಿತ್ಯ ಇಲ್ಲ. ನಿಮ್ಮಷ್ಟು ಕನ್ನಡ ಇಲ್ಲ ನಂದು, ಚೆನ್ನಾಗಿಲ್ಲ. ಪರವಾಗಿಲ್ಲ, ಮಾತಾಡ್ಬೋದು ಅಲ್ವಾ? ನಾಟಕ, ಸ್ಟ್ರಗಲ್ಸ್ ಇತ್ಯಾದಿಗಳನ್ನೆಲ್ಲ ಮಾತನಾಡೋದಕ್ಕಿಂತ ಮುಂಚೆ ಒಂದು ಪತ್ರಿಕೆಯ ಪ್ಲಾಟ್ಫಾರ್ಮ್ನಲ್ಲಿ ನಾವೀಗ ಕೂತಿದ್ದೇವೆ. ವಾರ್ತಾ ಭಾರತಿ ಈಗ ಡಿಜಿಟಲ್ ಅಲ್ಲಿ ಇದ್ರೂ ಕೂಡ ಬಟ್ ಪತ್ರಿಕೆಯಾಗಿ ಜನರಿಗೆ ಎಲ್ರಿಗೂ ಪರಿಚಯ ಆಗಿರುವಂಥದ್ದು. ನೀವು ಪತ್ರಿಕೆಯಲ್ಲಿ ಹಿಂದೆ ಕೆಲಸ ಮಾಡಿದ್ರಂತೆ. ಯಾವ ಪತ್ರಿಕೆಯಲ್ಲಿ ಮಾಡಿದ್ರಿ, ಏನ್ ಕೆಲಸ ಮಾಡಿದ್ರಿ ಅಂತ? ಇಲ್ಲ, ನಾನು ಪತ್ರಿಕೆಯಲ್ಲಿ ಹೇಳಿದ್ರೆ ನನ್ನ ಶಾಲಾ ಜೀವನದಲ್ಲಿ ಆಗ ನವಭಾರತ ಹೇಳುವಂಥ ಪತ್ರಿಕೆ ಇತ್ತು. ಉದಯವಾಣಿ ಬರುವ ಮೊದಲು ಪತ್ರಿಕೆಯಲ್ಲಿ ಹೇಳಿದ್ರೆ ನಾನು ಬರೆಯೋದು ಮಾಡ್ತಿರ್ಲಿಲ್ಲ. ಡಿಸ್ಪ್ಯಾಚ್ ಸೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು. ಅಂದರೆ ಶಾಲಾ ಜೀವನದ ಖರ್ಚು ವೆಚ್ಚಗಳನ್ನು ತೂಗಿಸ್ಲಿಕ್ಕೆ ನೈಟ್ ಆವಾಗ ವರ್ಕ್ ಮಾಡಿದ್ದೆ. ಪತ್ರಿಕೆಗಳಿಗೆ ಅಂಕಣ ಬರೆದಿದ್ದೀನಿ. ಪ್ರಜಾವಾಣಿಗೆ 1.5 ವರ್ಷ ಕೋಡೆ ಇನಿಯಲ್ಲೇ ಹೇಳುವಂಥ ಒಂದು ಅಂಕಣವನ್ನು ಬರೆದಿನಿ. ತುಂಬ ಹೆಸರುವಾಸಿಯಾಗಿತ್ತು ಅದು ಅಂಕಣ. ಮತ್ತು ಸಿನಿಮಾ ವಿಮರ್ಶೆಗಳನ್ನು ನನ್ನ ಕಾಲೇಜ್ ಜೀವನದಲ್ಲಿ ಅದೆಲ್ಲ ಬರಿತಾ ಇದ್ದೆ ನಾನು. ಆಗಲೇ ಬರವಣಿಗೆ ಇತ್ತು? ಇತ್ತು. ಹೌದು. ಬರವಣಿಗೆ ಅನ್ನೋದು ನಿಮ್ಗೆ ಒಲ್ದಿದ್ದು ಹೇಗೆ ಸರ್? ಓದ್ತಾ ಇದ್ದೆ ನಾನು ತುಂಬ ಪತ್ರಿಕೆಗಳನ್ನು ಓದ್ತಾ ಇದ್ದೆ. ಈಗ ಓದು ಕಡಿಮೆ ಆಗಿದೆ. ಹೌದು. ಅದಕ್ಕಾಗಿ ಮಾತು ಅಂದ್ರೆ ಗಂಗಾವತಿ ಪ್ರಾಣೇಶ್ವರ್ ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ನಾನು ಇಷ್ಟೊಂದಲ್ಲ ಹೀಗೆಲ್ಲ ನಿರರ್ಗಳವಾಗಿ ಮಾತನಾಡೋದಕ್ಕೆ ಏನ್ ಕಾರಣ ಅಂತಂದ್ರೆ ನಾನು ಓದ್ಕೊಂಡಿರುವಂತ ಪುಸ್ತಕಗಳು ಅದೆಲ್ಲ ಇಲ್ಲಿ ತುಂಬಿದೆ, ಹೊರಗೆ ಬರ್ಬೇಕಲ್ಲ, ಇಲ್ಲಿಂದ ಬರುತ್ತೆ. ನೀವು ಓದ್ಕೊಂಡವರು, ಅವರು ಬಾಯಲ್ಲಿ ಮಾತಾಡಿದ್ರು, ನೀವು ಪೆನ್ ಹಿಡಿದ್ರಿ ಅಷ್ಟೇ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಓಕೆ. ನನಗೆ ನೀವು ಅಂದ ತಕ್ಷಣ ನೆನಪಾಗೋದು 2010-11 ಆಗ ನಾವಿನ್ನೂ ತರುಣರಿದ್ವಿ. ಒಂದು 15-16 ವರ್ಷಗಳ ಹಿಂದಿನ ವಿಚಾರ. ಮಂಗಳೂರಿನ ಭಾರತ್ ಸಿನಿಮಾ ಕಿಕ್ಕಿರಿದ ಜನಸಂದಣಿಯಿಂದ ತುಂಬಿತ್ತು ಸರ್. ಯಾಕೆ ಗೊತ್ತಾ? ಅಷ್ಟೇ. ಎಲ್ಲಾ ಶೋಗಳು ಯದ್ವಾ ತದ್ವಾ ಫುಲ್ ಆಗಿ ಒಂಜಿ ಕೊರ್ಲೆ ಅಣ್ಣ, ಒಂಜಿ ಟಿಕೆಟ್ ಕೊರ್ಲೆ ಅಣ್ಣ ಅಂತ ಹೇಳುವ ಲೆವೆಲ್ಗೆ ನೀವು ಮಾಡಿದ್ರಿ. ತುಳು ಚಿತ್ರರಂಗಕ್ಕೊಂದು ಹೆಬ್ಬಾಗಿಲು ಓಪನ್ ಆಗಿತ್ತು ಆ ದಿವಸ. ಖಂಡಿತ 2011 ಮೇ 27ಕ್ಕೆ. ಕರೆಕ್ಟ್. ಆದರೆ ಅದರ ನಂತರ
ಯಾವುದೇ ಸಿನಿಮಾಗಳು ಆ ಥರದಲ್ಲಿ ಗೆಲುವು ಕಂಡಿಲ್ವಾ? ಅಥವಾ ಅದ್ರ ಹತ್ರನೂ ಬರ್ಲಿಲ್ಲ ಅಂತ ಅನ್ಸುತ್ತಾ? ಖಂಡಿತ, ಖಂಡಿತ, ಅಥವಾ ನೀವೇ ಗೆದ್ದಿಲ್ಲ ಅಂತ ಅನ್ಸುತ್ತಾ? ಇಲ್ಲ, ಖಂಡಿತ. ಆನಂತರ ಗಿರ್ಗಿಟ್ ಸಿನಿಮಾ ದೊಡ್ಡ ಯಶಸ್ಸು ಕಂಡಿತು. ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಕಂಡಿತ್ತು. ಹ್ಮ್. ಚಂಡಿಕೋರಿ ಬಂದಿತ್ತು. ಚಾಲಿಪೋಲಿಲು ಬಂದಿತ್ತು. ಆಮೇಲೆ ಮತ್ತೆ ತುಂಬ ಹಣ ಸಂಪಾದಿಸಿದ ಸಿನಿಮಾವೇ ಸಕ್ಸಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹ್ಮ್. ಕಮರ್ಷಿಯಲ್ ಬಿಟ್ಟು ಒಳ್ಳೆ ಕಂಟೆಂಟನ್ನು ಕೊಟ್ಟು ಹಾಕಿದ ಹಣವನ್ನು ತೆಗೆದ ಸಿನಿಮಾಗಳು ಸಕ್ಸಸ್ ಅಂತ ಹೇಳ್ಬೋದು. ಹ್ಮ್. ಹಾಗಂತೇಳಿ ಹಣ ತೆಗೆದ ಸಿನಿಮಾಗಳೇ ಸಕ್ಸಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಹಣ ತೆಗೆಯದೆ ಒಳ್ಳೆ ಸಿನಿಮಾವನ್ನು ಕೊಟ್ಟದನ್ನು ನಾವು ಯಶಸ್ವಿ ಸಿನಿಮಾ ಅಂತ ಹೇಳ್ಬೋದು. ಹ್ಮ್. ಹ್ಮ್. ಹಾಗೆ ಪಡ್ಡಾಯಿ ಅಂತ ಸಿನಿಮಾ ಬಂದಿದೆ. ಹ್ಮ್. ಅದು ಹಣವನ್ನು ತಗೊಂಡಿತ್ತು, ಹೆಸರನ್ನು ಪಡೆದಿತ್ತು, ಹ್ಮ್. ಪ್ರೇಕ್ಷಕರು ಕಡಿಮೆ ನೋಡಿದ್ದು. ಅದು ನಮ್ಮ ಹಿನ್ನಡೆಗೆ ಕಾರಣ ಚಿತ್ರರಂಗದ. ಅಲ್ವಾ? ಬಟ್ ನೀವೇ ಹೇಳ್ದಂಗೆ ತುಳು ಚಿತ್ರರಂಗಕ್ಕೆ ಒಂದು ಹೆಬ್ಬಾಗಿಲು ತೆರೆಯಿತು ಅಂತ ಒಂದು ರೈಟ್ ವರ್ಡ್ ಅನ್ನು ಖಂಡಿತ, ಯೂಸ್ ಖಂಡಿತ, ಮಾಡಿದ್ರಿ ಸರ್. ಖಂಡಿತ. ನಾವೆಲ್ಲ ಅಂದ್ಕೊಂಡಂಗೆ ಇನ್ನೇನೋ ಹೊಸ ಇಂಡಸ್ಟ್ರಿ ಬಂತು, ಹ್ಮ್. ಇಲ್ಲಿ ಹಣ ಹಾಕ್ತಾರೆ, ಹ್ಮ್. ಇಲ್ಲಿ ಒಂದು ಇಂಡಸ್ಟ್ರಿ ಬೆಳೆಯುತ್ತೆ, ಹ್ಮ್. ಅಷ್ಟು ಜನ ತಂತ್ರಜ್ಞರಿಗೆ ಕೆಲಸ ಸಿಗುತ್ತೆ, ಹ್ಮ್. ಒಂದ್ 4-5 ಹೀರೋಗಳು ಹೀರೋಯಿನ್ಗಳೆಲ್ಲ ಹುಟ್ಟಿಕೊಳ್ತಾರೆ. ಹ್ಮ್. ಅಂಥದ್ದೇನು ಆಗ್ಲಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲ, ಸ್ವಲ್ಪ ಮಟ್ಟಿಗೆ ಆಗಿದೆ. 2011ರವರೆಗೆ ಹ್ಮ್. ಇಲ್ಲಿ ನಮಗೆ ಒಂದು ನಾಯಕ ನಟರು ಅಷ್ಟೊಂದು ಇರಲಿಲ್ಲ. ಹ್ಮ್. ಹಿಂದಿನ ಸಿನಿಮಾದು ಬಿಡಿ, ಅದು ಆ ಒಂದು ಯುಗವೇ ಬೇರೆ ಅದು. ಹ್ಮ್. 2011ರ ನಂತರ ನಾಯಕ ನಟರು ಹುಟ್ಟಿಕೊಂಡ್ರು, ತಂತ್ರಜ್ಞರು ಇಲ್ಲಿ ಲೋಕಲ್ ಹುಟ್ಟಿಕೊಂಡ್ರು. ಹ್ಮ್. ಮೊದಲು ನಮಗೆ ಇಲ್ಲಿ ಎಡಿಟರ್ಸ್ ಸಿಗ್ತಿರ್ಲಿಲ್ಲ, ಇಲ್ಲಿ ಡಬ್ಬಿಂಗ್ ಇರಲಿಲ್ಲ, ಇಲ್ಲಿ DI ಇರಲಿಲ್ಲ, ಇಲ್ಲಿ ಬೇರೆ ಈ ಥರ ಎಲ್ಲ ಸ್ಟಿಲ್ ಫೋಟೋಗ್ರಾಫರ್ಸ್ ಸಿನಿಮಾಕ್ಕೆ ಬೇಕಾಗುವಾಗ ಇಲ್ಲಿ ಇರಲಿಲ್ಲ. ಈಗ ಎಲ್ಲ ಸವಲತ್ತು ಮಂಗಳೂರಲ್ಲಿದೆ. ಒಂದು ಹಂತದಲ್ಲಿ ಬೆಳೆದಿದೆ, ಹ್ಮ್. ಒಂದು ಹಂತದಲ್ಲಿ ಬೆಳೆದಿಲ್ಲ ಅಂತ ಹೇಳ್ಬೋದು. ಎರಡೂ ಆಗಿದೆ ಇಲ್ಲಿ. ಆದರೆ ಯಾವುದಾದ್ರೂ ಒಳ್ಳೇದಾಗಬೇಕಂತಾದರೆ ವಿಷ ಫಸ್ಟಿಗೆ ಬಂದ ಅಮೃತ ಮತ್ತೆ ಬರೋದಲ್ಲ. ಆ ಥರ ಎಲ್ಲ ಈಗ ಬರ್ತಾ ಇದೆ. ಒಂದು ದಿವಸ ಅಮೃತ ಬರ್ತದೆ. ತುಳು ಇಂಡಸ್ಟ್ರಿ ಒಂದು ದೊಡ್ಡ ಮಟ್ಟಕ್ಕೆ ಇರುವಂಥ ಸಾಧ್ಯತೆಗಳು, ಲಕ್ಷಣಗಳು ಗೋಚರಿಸ್ತಾ ಇವೆ. ಅದಕ್ಕೆ ಸಮಯ ತಾಗ್ತದೆ ಅಷ್ಟೇ. ಹ್ಮ್. 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 ಕೆಲವೆಲ್ಲ ಎಡರು ತೊಡರುಗಳು ಇವೆ ಅಲ್ಲ, ಅದೆಲ್ಲ ನಿವಾರಣೆ ಆಗಿ ಒಂದಲ್ಲ ಒಂದು ದಿವಸ ತುಳು ಇಂಡಸ್ಟ್ರಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀತದೆ. ಆದರೆ ಸಮಯ ಬೇಕಾಗ್ತದೆ ಅದಕ್ಕೆ. ಓಕೆ. ಓಕೆ. ಈಗ ನೋಡಿ, ಚಿತ್ರಮಂದಿರದ ಸಮಸ್ಯೆ ಇತ್ತು, ಈಗ ಅಲ್ಲೆಲ್ಲೆಲ್ಲಿ ಮಲ್ಟಿಪ್ಲೆಕ್ಸ್ ಆಗ್ತಾ ಇದೆ. ಇವಾಗ ಹ್ಮ್. ಇಲ್ಲಿ ಎಷ್ಟು ಸೆಂಟರ್ ಬಂದಾಯಿತು, ಅಷ್ಟು ಸೆಂಟರ್ ಹೊರಗಡೆ ಓಪನ್ ಆಗ್ತಾ ಇದೆ. ಹ್ಮ್. ಒಂದು ದಿವಸ ಬೇರೆ ಭಾಷೆಯ ಸಿನಿಮಾಗೆ, ಈಗ ಹಿಂದಿ ಸಿನಿಮಾ ಒಂದು ವಾರದೊಳಗೆ ಹಾಕಿದ ದುಡ್ಡನ್ನು ಎಷ್ಟು ಕೋಟಿ ಹಾಕಿದರೂ ಬಾಚಿಕೊಳ್ಳುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಹ್ಮ್. ಕನ್ನಡ ದೊಡ್ಡ ನಟರ ಸಿನಿಮಾಗಳು ಹ್ಮ್. 2 ವಾರದಲ್ಲಿ ಹಾಕಿದವನನ್ನು ತೆಗೆಯುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನಂತ ಹೇಳಿದರೆ, ಚಿತ್ರಮಂದಿರಗಳು ಹೆಚ್ಚಿವೆ ಅವರಿಗೆ ಕರ್ನಾಟಕಾದ್ಯಂತ. ನಮಗೆ ಇದ್ದದ್ದು 13 ಸೆಂಟರ್. ಆ 13 ಸೆಂಟ್ರಲ್ಲಿ ಕೆಲವು ಸಿಂಗಲ್ ಸ್ಕ್ರೀನ್ ಮೈನಸ್ ಆಗಿದೆ ಇವಾಗ. ಆದರೆ ಇವಾಗ ಏನಾಗಿದೆ ಅಂತ ಹೇಳಿದರೆ, ಮೈನಸ್ ಆದ ಸ್ಕ್ರೀನ್ ಬದಲಿಗೆ ಬೇರೆ ಬೇರೆ ಊರುಗಳಲ್ಲಿ ಓಪನ್ ಆಗ್ತಾ ಇದೆ. ಹ್ಮ್. ಹ್ಮ್. ಈಗ ಪುತ್ತೂರು ಆಯಿತು, ಬ್ರಹ್ಮಾವರ ಆಯಿತು, ಮಣಿಪಾಲ ಆಯಿತು, ಉಡುಪಿ ಆಯಿತು. ಹೌದು. ಇಲ್ಲಿ ಮೈನಸ್ ಆದದ್ದು ಅಲ್ಲಿ ನಮಗೆ ಪ್ಲಸ್ ಆಗಿದೆ ಅಲ್ಲಿ. ಇದು ಒಂದು ದಿವಸ ಆಗಿ 13ಕ್ಕಿಂತಲೂ ಮೇಲಿನ ಸೆಂಟರ್ಗಳು ಮಲ್ಟಿಪ್ಲೆಕ್ಸಲ್ಲೇ ಆಗುವಾಗ ಒಂದು ದಿವಸ ತುಳು ಇಂಡಸ್ಟ್ರಿ ಕೂಡ ಆ ಲೆವೆಲಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇರ್ಬೋದು. ಓಕೆ ಸರ್, ನಿಮಗೆ ತುಂಬ ದೊಡ್ಡ ಅಭಿನಂದನೆಗಳನ್ನು ಹೇಳಬೇಕು. ನಿಮ್ಮ ಶಿವದೂತೆಗಳಿಗೆ ನಾಟಕ ಕಂಡಂಥ ಭರ್ಜರಿ ಯಶಸ್ಸು, ಅದರ ಬೆನ್ನಿಗೆ ಈಗ ಯಶಸ್ಸಿನ ಹಾದಿಯಲ್ಲಿ ಸಾಗ್ತಾ ಇರುವಂತಹ ನಿಮ್ಮ ಶಿವಾಜಿ ನಾಟಕ. ನೀವು ಅಂದ್ರೆ ನಾಟಕ ಸರ್, ಆಮೇಲೆ ನಮ್ಗೆಲ್ಲ ಸಿನಿಮಾ. ಎಲ್ಲ ಸಣ್ಣಕ್ಕಿನಿಂದನೂ ಕೂಡ ನಿಮ್ಮ ನಾಟಕಗಳನ್ನು ನನಗೂ ಅಷ್ಟೇ ಅಂದ್ರೆ ನಾಟಕ. ಓಕೆ, ನಾವು ನಾಟಕದ ಬಗ್ಗೆನೇ ಫಸ್ಟ್ ಮಾತಾಡೋಣ. ಎಲ್ಲ ಆ ನಾಟಕಗಳೆಲ್ಲ ಕಾಲಕ್ಕೆ ನಿಂತು ಹೋಯ್ತು ಅಲ್ವಾ ಸರ್? ಇಲ್ಲ, ಏನು ಗೊತ್ತಿಲ್ಲ, ಒಂದೊಂದು ಹಂತ. ಈಗ ಒಂದು 30 ವರ್ಷದ ಹಿಂದೆ ಒರಿಯರ್ ದೊರೆಸಲ್ ಏನೋ ಒಂದು ಆಯಾಮವನ್ನು ಕೊಟ್ಟಿತ್ತು, ಅಥವಾ ಬಲೆ ಚಾಪರ್ಕ ಏನೊಂದು ಆಯಾಮವನ್ನು ಕೊಟ್ಟಿತ್ತು. ಇವತ್ತು ಆ ಫಾರ್ಮೆಟ್ ಇವತ್ತು ನಡೆಯೋದಿಲ್ಲ, ಬದಲಾಗ್ತಾ ಇರ್ತದೆ. ಬದಲಾವಣೆಗೆ ನಾವು ಸಹ ಸ್ಪಂದಿಸಬೇಕು, ಲೇಖಕರು, ನಿರ್ದೇಶಕರು. ಇವಾಗ ಆವಾಗ ನಾವು ಕೊಟ್ಟ ಹಿಟ್ ಇವಾಗ ಕೊಟ್ಟರೆ ಅದು ಹಿಟ್ ಅಲ್ಲ. ಅದು ಈಗ 2011ಗೆ ಒರಿಯರ್ ದೊರೆಸಲ್ ಹಿಟ್ ಆಗಿರ್ಬೋದು, ಇವಾಗ ಅದು ಹಿಟ್ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ. ಆವಾಗಿನ ಕಾಲಕ್ಕೆ ಮಾತ್ರ ಅದು. ಟ್ರೆಂಡ್ ಹೇಗೆ ಚೇಂಜ್ ಆಗ್ತದೆ ಹಾಗೆ ನಾವು ಬದಲಾಗ್ತಾ ಇರಬೇಕಾಗುತ್ತೆ. ನಿಜ. ಆಗಿನ ಮೊಬೈಲ್ ಫೋನ್ ಅನ್ನು ಈಗ ನೀವು ಇಟ್ಕೊಂಡ್ರೆ ನಿಮಗೆ ಯಾರು ಫೋನ್ ಮಾಡ್ತಾರೆ, ಯಾರು ವಾಟ್ಸ್ಆಪ್ ಇಚ್ಚಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆ ಕಾಲಕ್ಕೆ ಅದು ನಡೆಯಿತು, ಈ ಕಾಲಕ್ಕೆ ಇದು ನಡೆಯುತ್ತೆ. ಬದಲಾವಣೆ ಬೇಕು. ಕಾಲಕ್ಕೆ ನಾವು ಕೋಲ ಕಟ್ಟುವ ಅಂತ ಹೇಳ್ತಾ ಇರ್ತೀವಿ ಸರ್. ಹಿಂದಿನಿಂದನೂ ನಿಮ್ಮ ಈ ದಾರಿಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಸ್ವಲ್ಪ ವಿರೋಧವನ್ನ ಕಟ್ಕೊಳ್ತೀರಿ, ಸ್ವಲ್ಪ ಯಾರೋ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಾರೆ, ಒಂಥರದ ದ್ವೇಷ ಇತ್ಯಾದಿಗಳೆಲ್ಲವನ್ನ ನೋಡಿ ನೀವು ಒಂದು ಮಾಗಿದ ಒಬ್ಬ ನಾಟಕಕಾರರಾಗಿ ಇವತ್ತು ನಮ್ಮ ಮುಂದೆ ಕೂತಿದ್ದೀರಿ ಸರ್, ಅಲ್ವಾ? ಹೌದು. ಯಾಕೆ ಸರ್ ಇಷ್ಟೊಂದೆಲ್ಲ ಹೊಡೆತ ಏರಿಳಿತ? ಅಲ್ಲ, ಅದು ನನಗೆ ಅಂತಲ್ಲ,
ಯಾವುದೇ ಒಂದು ಸಾಧನೆ ಮಾಡಿದವರಿಗೆ ಈ ಥರದ್ದು ವಿರೋಧಗಳು ಇರ್ತದೇನೆ. ವಿರೋಧ ಇಲ್ಲದೆ ಯಾವುದೇ ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ವಿರೋಧಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಯಶಸ್ಸಿನ ಉತ್ತುಂಗಕ್ಕೆ ಏರಲಿಕ್ಕೆ ಸಾಧ್ಯತೆ ಇದೆ. ವಿರೋಧ ಬಂತಂತೇಳಿ ನಾವು ಸುಮ್ಮನೆ ಕೂತ್ರೆ ಯಾವುದೇ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಸಾಧನೆಗೆ ವಿರೋಧಗಳು ಕೂಡ ಬೇಕು. ವಿರೋಧ ಇದ್ರೇ ಸಾಧನೆ ಮಾಡಲಿಕ್ಕೆ ಆಗೋದು ಅಂತೇಳಿ ನನಗೆ ಕಟ್ಟ ಕಡೆಗೆ ಕಂಡುಕೊಂಡದ್ದು ನಾನು. ಸತ್ಯ. ಹೌದು, ವಿರೋಧ ಬೇಕು, ಒಬ್ಬ ವಿರೋಧಿ ಬೇಕು, ಆವಾಗಲೇ ನಮ್ಮಲ್ಲಿ ಹಠ ಬರೋದು. ದ್ವೇಷಿ ಬೇಕು, ಎಲ್ಲವೂ ಬೇಕು. ಖಾಲಿ ವಿರೋಧ ಇಲ್ಲದಿದ್ದರೆ ನಾವು ಆಲಸಿಗಳಾಗ್ತೇವೆ. ಸರ್, ಆ ವಿರೋಧ ಮಾಡಿದವರು, ನಿಮ್ಮನ್ನ ದ್ವೇಷಿಸಿದವರು, ಇಲ್ಲ ಸಲ್ಲದ ಆಪಾದನೆಗಳನ್ನೆಲ್ಲ ವಂಚನೆ ಒಡಿಯ ಅಂತ ಹೇಳಿದವರು ಎಲ್ಲರೂ ಕೂಡ ನಿಮ್ಮ ಸುತ್ತನೇ ಇದ್ದಾರಾ ಇವತ್ತು? ಇದ್ದಾರೆ. ಚೆನ್ನಾಗೇ ಇದ್ದಾರಾ? ಚೆನ್ನಾಗಿದ್ದಾರೆ. ಅದಂದ್ರೆ ಏನಿದೆ ಅಂತ ಹೇಳಿದ್ರೆ, ಉಪೇಂದ್ರ ಅಂತ ಸಿನಿಮಾ ನೋಡಿದ್ದೀರಾ ನೀವು? ಮಾತಾಡ್ತಾ ಇರುವಾಗ ಮಾತು ಬಾಯಲ್ಲಿ ಒಂದು ಬರ್ತದೆ, ಬಟ್ ಮೈಂಡಲ್ಲಿ ಬೇರೆ ಥಿಂಕಿಂಗ್ ಇರುತ್ತೆ. ಇದು ಮನುಷ್ಯ ಸಹಜ ಗುಣ, ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಆ ಥರ ನೋಡಿಕೊಂಡು ಎಲ್ಲರನ್ನು ಇದರಲ್ಲಿ ಯಾರು ಬೆಟರ್ ಅಂತೇಳಿ ಹೆಕ್ತಾ ಹೋದರೆ ನಮಗೆ ಸ್ನೇಹಿತರೇ ಸಿಗೋದಿಲ್ಲ, ಯಾರು ಕೂಡ ಅಲ್ವಾ? ಸಿಗೋದಿಲ್ಲ. ಒಳ್ಳೆ ಮಾತು. ಸ್ನೇಹಿತರೇ ಸಿಗೋದಿಲ್ಲ. ಒಬ್ಬೊಬ್ಬರಲ್ಲಿ ಈಗ ನನ್ನಲ್ಲೂ ದೋಷಗಳು ಇರ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ನನ್ನಲ್ಲಿ ತಪ್ಪುಗಳು, ನನ್ನ ತಪ್ಪು ನನಗೆ ಕಾಣೋದಿಲ್ಲ. ಮನುಷ್ಯರ ಕೆಟ್ಟ ಗುಣಗಳ ಬಗ್ಗೆನೇ ನೀವು ಗಮನ ಹರಿಸ್ತಾ ಹೋದರೆ ಅವರನ್ನ ಪ್ರೀತಿಸೋದಕ್ಕೆ ನಿಮ್ಮಲ್ಲಿ ಕಾರಣಗಳೇ ಇರೋದಿಲ್ಲ ಅಂತ ಒಂದ್ ಕಡೆ ಓದಿದೆ, ನೆನಪಾಯ್ತು ಸರ್ ನಿಮ್ಮ ಮಾತು ಕೇಳಿದಾಗ. ಹೌದಾ? ಆಗ್ಲಿ, ಮುಂದಕ್ಕೆ ಹೋಗುವ. ಈಗ ನಿಮ್ಮ ಬದುಕಿನ ಪಾಠಗಳ ಬಗ್ಗೆನೇ ನನಗೆ ತುಂಬಾ ಆಸಕ್ತಿ. ನಾಟಕಗಳು ಓಕೆ, ಎಲ್ಲರೂ ನೋಡಿದ್ದಾರೆ, ಅದೆಲ್ಲ ಅದಾಗಿದೆ ಸರ್. ಇದನ್ನ ಕೇಳ್ಬೇಕು ನಾನು. ನಂಗೆ ಈಗಲೂ ಅನ್ಸೋದು ಕೊಡಿಯಾಲ್ ಬೈಲ್ ಅವರು ಏಕಾಂಗಿ ಒಂದು ಇದರಲ್ಲಿ ನೋಡಿದ್ರೆ ನೀವು ಏಕಾಂಗಿ, ಒಂದು ಹಂತದಲ್ಲಿ ನೋಡಿದ್ರೆ ಏಕಾಂಗಿ ಅಲ್ಲ, ಎರಡು ಇದೆ. ಯಾಕೆ ಏಕಾಂಗಿ? ನಂಗೆ ನೀವು ಯಾಕೆ ಹಾಗೆ ಕಾಣಿಸ್ತೀರಾ? ಕೆಲವೊಂದು ವಿಷಯಗಳಿಗೆ ನಾನು ಏಕಾಂಗಿ ಆಗ್ತೇನೆ, ಕೆಲವೊಂದು ವಿಷಯಗಳಿಗೆ, ಕೆಲವೊಂದು ನಿರ್ಧಾರಗಳಿಗೆ. ಈಗ ನನಗೆ ಶಿವದೂತಗಳಿಗೆ ನಾಟಕ ಮಾಡಲಿಕ್ಕೆ ಆಗಲಿ, ಅಥವಾ ಶಿವಾಜಿ ನಾಟಕ ಮಾಡಲಿಕ್ಕೆ ಆಗಲಿ, ಅಥವಾ ಒರಿಯ ದೊರೆಸಲು ಸಿನಿಮಾ ಮಾಡುವಾಗ, ಆವಾಗ ನನ್ನ ಒಬ್ಬನ ಸ್ವಂತ ನಿರ್ಧಾರ ಅದು, ಇದು ಮಾಡಬೇಕು ಅಂತೇಳಿ. ಆವಾಗ ನಾನು ಅಭಿಪ್ರಾಯ ಕೇಳಲಿಕ್ಕೆ ಹೋದರೆ ಯಾರೂ ಅದನ್ನು ಒಪ್ತಿರಲಿಲ್ಲ. ಇವ ಶಿವದೂತಗಳಿಗೆ ನಾಟಕ ಮಾಡುವಾಗ ಎಲ್ಲರೂ ಖುಷಿ ಪಟ್ಟವರಿದ್ದಾರೆ. ಅಂದರೆ ಈ ಒಂದು ಮುಗೀತಿಲ್ಲಿಗೆ ಅಂತೇಳಿ, ಒಂದು ಪೌರಾಣಿಕ ನಾಟಕದ ಹಿಂದೆ ಹೋಗಿ ಒಂದು ತಂಡವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಖುಷಿ ಪಟ್ಟವರಿದ್ದಾರೆ, ಹೇಳಿದವರಿದ್ದಾರೆ. ನನ್ನ ಕಿವಿಗೆ ಬಿದ್ದಿದೆ. ನನ್ನ ಮನೆಯವರೇ ಒಪ್ಪಲಿಲ್ಲ ಶಿವದೂತಗಳಿಗೆ ನಾಟಕ ಮಾಡಲಿಕ್ಕೆ. 1 ವರ್ಷ ನಮ್ಮ ಮನೆಯಲ್ಲಿ ಸಹ ಅಸಮಾಧಾನದ ಇದಿತ್ತು, ಅದರ ತಯಾರಿ ನಡೆಯುವಾಗ. ಅಂದರೆ ಇಲ್ಲ, ಇವ ಸೋಲ್ತಾನೆ, ಕಾಮಿಡಿ ಡ್ರಾಮಾವೇ ಹಿಟ್ಟಾಗದ ಈ ಕಾಲದಲ್ಲಿ ಒಂದು ಪೌರಾಣಿಕ ನಾಟಕ ಕೊಂಡು ಹೇಗೆ ಬದುಕು ಕಟ್ಟಿಕೊಳ್ಳೋದು, ಹೇಗೆ ತಂಡವನ್ನು ಉಳಿಸಿಕೊಳ್ಳೋದು ಅಂತೇಳಿ. ಬಟ್ ನನಗೆ ಸರಿ ಅನಿಸಿದನ್ನು, ನಾನು ಯಾರ ವಿರೋಧ ಇದ್ದರೆ ಸಹ ನಾನು ಮಾಡ್ತಾ ಹೋಗ್ತೇನೆ. ಆ ಗಟ್ಟಿ ನಿರ್ಧಾರ ಹೇಗೆ? ಸಾಮಾನ್ಯವಾಗಿ ಏನಾಗುತ್ತೆ ಸರ್, ಹೊರಗಿನವ್ರು ಏನ್ ಬೇಕಿದ್ರು ಹೇಳಿ, ನನ್ನ ಮನೆಯವರು, ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ತಂದೆ, ನನ್ನ ಮಕ್ಕಳ ವಿರೋಧ ಕಟ್ಕೊಳ್ಳೋದಿದೆಯಲ್ಲ, ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇರೋದಿಲ್ಲ. ಈಗ ಉದಾಹರಣೆಗೆ ನೀವೇ ಹೇಳಿದ್ರಿ, 1 ವರ್ಷ ತನಕ ಅಸಮಾಧಾನದ ಹೊಗೆ ನಮ್ಮ ಮನೆ ಶಿವದೂತಗಳಿಗೆ ನಾಟಕ ಆಗ್ಬೇಕಾದ್ರೆ, ಬಟ್ ಅದನ್ನ ಎದುರಿಸೋದು ಮತ್ತೆ ನಿಮ್ಮ ಗಟ್ಟಿ ನಿರ್ಧಾರದ ಬಗ್ಗೆ ನಿಮ್ಗೆ ನಂಬಿಕೆ, ನನಗೆ ನಾವು ಮಾಡುವ ಕೆಲಸದ ಮೇಲೆ ನಮಗಿರುವಂತ ನಂಬಿಕೆ, ಮತ್ತೆ ನಾವು ಒಳ್ಳೆದನ್ನು ಕೊಟ್ಟರೆ ತೆಗೆದುಕೊಳ್ಳುವ ಪ್ರೇಕ್ಷಕರಿದ್ದಾರೆ ಹೇಳುವಂತ ಇನ್ನೊಂದು ನಂಬಿಕೆ ನಮಗೆ. ಒಳ್ಳೆದನ್ನು ಕೊಟ್ಟಾಗ ಪ್ರೇಕ್ಷಕ ಯಾವಾಗ ಕೈ ಬಿಡಲಿಲ್ಲ. ನೀವು ಮದಿಮೆ ಕೊಟ್ಟಿದ್ರಿ ಸಿನಿಮಾ, ಹೌದು, ಆದ್ರೆ ಅಷ್ಟು ಮಟ್ಟದಲ್ಲಿ ಅದು ನಿಮ್ಮನ್ನ ಕೈ ಹಿಡಿಲಿಲ್ವ? ಅದು ಒಂದು ಉದಾಹರಣೆ ನಾನು ಕೊಡ್ತೇನೆ. ಏನಂತ ಹೇಳಿದ್ರೆ, ಮದಿಮೆ ನೀವು ನಾಟಕ ಕೇಳಿದಿರಿ, ಆಫ್ಟರ್ ಒರಿಯರ್ದು ಎಸಲ್, ಆ ರೀತಿ ಜನ ಮುಗಿಬಿದ್ದು ನೋಡಿದ ನಾಟಕ ಯಾವುದು? ಮದಿಮೆ ಅಲ್ವಾ? ನಾಟಕ ಒಂದು 400-500 ಪ್ರದರ್ಶನವನ್ನು ಕಂಡಿತ್ತದು ಮುಂಬೈಯಲ್ಲಿ. ಆಫ್ಟರ್ ಒರಿಯರ್ದು ಎಸಲ್ ನಂತರ ದೊಡ್ಡ ಮಟ್ಟದ ಸಕ್ಸಸ್ ನೋಡಿದ್ದು ಕಲಾ ಸಂಗಮದ ಮದಿಮೆ ನಾಟಕ. ಅಂದ್ರೆ ಒಂದು ದಿವಸಕ್ಕೆ ನಾವು 4-5 ಪ್ರಯೋಗಗಳನ್ನು ಮಾಡಿದ್ದು ಇದೆ ಒಂದೇ ಹಾಲಲ್ಲಿ. ಟಿಕೆಟ್ ಇಲ್ಲದೆ ಜನ ಗೇಟ್ ಮುರಿದದ್ದು ಇದೆ ಮಾಟುಂಗ ವಿಶ್ವೇಶ್ವರಯ್ಯ ಹಾಲಲ್ಲಿ. ಟಿಕೆಟಿಗಾಗಿ ಜನರು 15-20 ಟಿಕೆಟ್ ಬೆಗ್ ಮಾಡಿದ್ದಿದೆ, ನಾವು ಮಧ್ಯಾಹ್ನ ಸ್ವಿಚ್ ಆಫ್ ಮಾಡಿದ್ದಿದೆ. ಅದೇ ನಾಟಕ ಸಿನಿಮಾ ರೂಪಕ್ಕೆ ಬರುವಾಗ ಸೋತದ್ದು, ಅದು ನನ್ನನ್ನು 3 ವರ್ಷ ನನ್ನ ತಲೆಯನ್ನು ಸ್ವಲ್ಪ ನಿಲ್ಲಿಸಿದ. ಅದೇ ಯಾಕೆಂದ್ರೆ ಒಂದು ಸಕ್ಸಸ್ ಅನ್ನು ಒಂದು ಸೋಲು ಅಂತ ಕೂಡ ಪರಿವರ್ತಿಸ್ಬೋದು. ಒಳ್ಳೆ ವಿಷಯ. ಓಕೆ, ನಾವೀಗ ಅಲ್ಲಿಗೆ ಹೇಳ್ತೀವಿ. ಏನಂತ ಹೇಳಿದ್ರೆ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ದೊಡ್ಡ ಸಕ್ಸಸ್ ಒಂದು ಉಂಟಲ್ಲ, ಅದರ ಹಿಂದೆ ಒಂದು ಸೋಲು ಬಾಯಿ ತೆರೆದು ನಿಂತಿರ್ತದೆ. ಆ ಸೋಲನ್ನು ಹೇಗೆ ನೀವು ತಪ್ಪಿಸಿಕೊಂಡು ಹೋಗ್ತೀರಿ, ಅದು ಇನ್ನೊಂದು ಸಕ್ಸಸ್ ಅದು. ಈಗ ನಾವು ಒಂದು ತಗೊಳ್ಳೋ, ಇದು ನಾನು ಹೀಗೆ ಹೇಳಿದೆ, ಯಾವುದೇ ಪಕ್ಷದ ಪರವಾಗಿ ಹೇಳಿದಲ್ಲ ನಾನು. ಬಂಟ್ವಾಳ ಕ್ಷೇತ್ರದಲ್ಲಿ, ಇದು ನಮ್ಮ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಯಾವ ರಮಣತ್ರಯನ್ನು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿದ ಜನರೇ, ಅದೇ ಜನರು ರಮಣತ್ರಯ್ಯ ಅವರನ್ನು ಸೋಲಿಸಿದ್ರು. ಕರೆಕ್ಟ್. ನಾಗರಾಜ್ ಶೆಟ್ಟರನ್ನು ಗೆಲ್ಲಿಸಿದ್ರು. ಅದೇ ನಾಗರಾಜ್ ಶೆಟ್ಟರನ್ನು ಗೆಲ್ಲಿಸಿದ
ಮತದಾರರು ಅವರನ್ನು ಸೋಲಿಸಿದ್ರು, ರಮಾನಾಥ್ ರೈ ಅವರನ್ನು ಗೆಲ್ಲಿಸಿದ್ರು. ಅದೇ ಮತದಾರರು ಅವರನ್ನು ಸೋಲಿಸಿದ್ರು, ರಾಜೇಶ್ ಉಳ್ಳೆಪಾಡಿಯನ್ನು ಗೆಲ್ಲಿಸಿದ್ರು. ಇದು ನಮ್ಮ ಒಂದು ಇದು ಸಕ್ಸಸ್ ಯಾವಾಗಲೂ ಇದು ಏನು ಫೈನಲ್ ಅಲ್ಲ, ಅದು ಅದರ ನಂತರ ಇನ್ನೊಮ್ಮೆ ನೀವು ಸಕ್ಸಸ್ ಅನ್ನು ಪಡೆದುಕೊಳ್ಳುವುದೇ ದೊಡ್ಡ ಹೋರಾಟ. ಅದು ಅರೆ ವಾ, ಅದನ್ನು ಉಳಿಸಿಕೊಂಡು ಹೋಗುವಂಥದ್ದು. ಅದು ನಮ್ಮ ಕ್ಷೇತ್ರ, ಎಲ್ಲ ಕ್ಷೇತ್ರಕ್ಕೂ ಬರುತ್ತೆ ಅದು. ಓಕೆ, ಅಲ್ಲಿ ನಾವು ಹೋಗ್ಬೇಕೀಗ ವಾಪಸ್. ನೀವು ಶಿವದೂತ ಗುಳಿಗೆ ನಾಟಕ ಮಾಡಿ ಗೆದ್ರಿ ಅಂತೆಲ್ಲ ಹೇಳ್ತಾ ಇದ್ರಿ, ಆಮೇಲೆ ಏನಾಯ್ತು ಸರ್? ಆಮೇಲೆ ಈಗ ಶಿವದೂತಗಳಿಗೆ ನಾಟಕ ಆಗುವಾಗ ಅಪಸ್ವರಗಳು ಬಂದದ್ದಿವೆ, ಇಲ್ಲ ಅಂತ ಹೇಳಿ ಇಲ್ಲ. ಮತ್ತೆ ಸಕ್ಸಸ್ ಆಗಿ ಟೋಟಲ್ ಲಕ್ಷಗಟ್ಟಲೆ ಜನ ನಮ್ಮ ಹಿಂದೆ ನಿಂತಾಗ ಮಾತ್ರ ಅಪಸ್ವರಗಳು ಇದಾಯ್ತು, ಏನು ಕ್ಲೋಸ್ ಆಯ್ತು. ನೀವು ಯಾವ ತರ ಎದುರಿಸಿದ? ಈಗ ನನ್ನ ಮನೆಯಲ್ಲಿ ಅದು ಮಾಡಬಾರ್ದು ಹೇಳುವಂಥದ್ದೊಂದು ಬಂತು ಫಸ್ಟಿಗೆ. ಮಾತು ಬಿಟ್ಟರು, ನನ್ನ ಮೇಲೆ ಒಂದು ಕೋಪದಲ್ಲಿದ್ದರು. ಎಲ್ರಿ ಅಂದ್ರೆ ಅಲ್ಲ, ಅವರು ನನ್ನ ಒಳ್ಳೇದಕ್ಕೆ ಇದು ಮಾಡಿದ್ರು. ಬದುಕು ಹಾಳಾಗ್ತಾ ಇದಲ್ಲ, ಇಷ್ಟು ಲಕ್ಷ ಇನ್ವೆಸ್ಟ್ ಮಾಡಿ ಪೌರಾಣಿಕ ನಾಟಕ ಎಷ್ಟು ಆಗ್ಬೋದು ಆ ಥರದಲ್ಲ ಇತ್ತು. ಮತ್ತೆ ಸಕ್ಸಸ್ ಕಂಡ ನಂತರ ಅವರಿಗೆ ಗೊತ್ತಾಯ್ತು ಈ ಥರದನ್ನು ಪ್ರೇಕ್ಷಕರು ಸ್ವೀಕಾರ ಮಾಡ್ತಾರೆ ಅಂತೇಳಿ. ಈಗ ನಾನು ಸಾಮಾಜಿಕ ಬರಿತೇನೆ ಹೇಳಿದರೆ ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಹೇಳಿದ್ರು ಪೌರಾಣಿಕವೇ ಬರೀರಿ ಅಂತ ಹೇಳಿ. ಅಲ್ಲಿಗೆ ಅವರು ಇದಾಗಿದ್ದಾರೆ, ಏನು ಪರಿವರ್ತನೆ ಆಗಿದ್ದಾರೆ. ಓಕೆ ಓಕೆ, ಅಲ್ಲಿ ತನಕ ಬಂದ್ರೆ ಅಲ್ಲ, ನೀವು ಗುಳಿಗ ನಾಟಕ ಟೈಮಲ್ಲಿ ಇಲ್ಲಿ ಬೇರೆ ಈಗ ನಮ್ಮ ತಂಡ ಬಿಟ್ಟು ವೃತ್ತಿಪರ ರಂಗಭೂಮಿಯವರು ಯಾರು ಪೌರಾಣಿಕ ನಾಟಕದ ಹಿಂದೆ ಆಸಕ್ತಿ ಇರಲಿಲ್ಲ. ಈಗ ಒಂದು 15-20 ತಂಡ ಇವತ್ತು ಹೊಸ ನಾಟಕಗಳು ಎಲ್ಲ ಅನೌನ್ಸ್ ಆಗೋದು, ಎಲ್ಲ ದೇವರದು ದೈವದ್ದೇ ಆಗೋದು ಇವಾಗ ಅಲ್ವಾ. ಆಗಲಿ ಅಲ್ಲ ಸರ್, ಗುಳಿಗ ನಾಟಕ ಟೈಮಲ್ಲಿ ಹೆಚ್ಚು ಕಡಿಮೆ ಕೊರೋನಾ ಟೈಮಲ್ಲೇ ನಿಮ್ಗೆ ಅಲ್ಲಿ ಸ್ವಲ್ಪ 2020 ನಿಮ್ಗೆ ಅಲ್ಲಿ ಸ್ವಲ್ಪ ಅದು ಹೊಡೆತ ಕೊಡ್ತು. ಅಲ್ಲಿ ನೀವು ದುಡ್ಡು ಇನ್ವೆಸ್ಟ್ ಮಾಡಿ, 2 ಕೊರೋನಾ ಸೀಸನ್. ಈ ನಡುವೆ ನಿಮ್ಗೆ ಒಂದಷ್ಟು ಅಪವಾದಗಳು, ಆಪಾದನೆ ಇದೆ ಇತ್ಯಾದಿ ಎಲ್ಲ ಬಂತು. ನೀವು 100 ಜನ 100 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋದ್ರಲ್ಲೇ ಸರ್ ಅದು ಹಾಗಲ್ಲ, ಇದು ಹೀಗೆ, ಒಂದು ಗ್ರೂಪ್ ಆಫ್ ಪೀಪಲ್ ಜನ ಬಂದು ನಿಮ್ಗೆ ಇದು ಮಾಡುವಂಥದ್ದು, ಅದನ್ನ ಎಲ್ಲವನ್ನ ಎದುರಿಸಿ ನಾನು ಅದಕ್ಕೆ ಕೇಳಿದೆ ನೀವು ಏಕಾಂಗಿ. ಇವತ್ತಿಗೂ ಸರ್, ಈಗ ನಾನು ಯಾವತ್ತೂ ನನ್ನ ಸ್ನೇಹಿತರ ಹತ್ರ ಹೇಳೋದು, ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಬೆಳೆದು ನಿಂತಿರುವಂತ ಎತ್ತರ ನೋಡಿದ್ರೆ, ಕರೆಕ್ಟ್ ನೋಡಿದ್ರೆ ಸರ್, ನೀವು ಎಷ್ಟು ನಾಟಕಗಳನ್ನ ಕೊಟ್ಟವರು, ಎಂಥ ಅದ್ಭುತ ಸಾಧಕರು ನೀವು. ಮತ್ತೆ ನಿಮ್ಮ ನಾಟಕಗಳನ್ನ ಜನ ನೋಡಿ ಕಣ್ಣು ತುಂಬಿಕೊಂಡು ಚಪ್ಪಾಳೆ ತಟ್ಟದಂತವ್ರು ಲಕ್ಷಗಟ್ಟಲೆ ಮಂದಿ ಸರ್. ಈಗಂತೂ ಒಂದು ನಾಟಕ ಬರೆದ್ರೆ ನಮ್ಮನ್ನು ಮಾತಾಡ್ಸಕ್ಕಾಗಲ್ಲ ಸರ್. ಅಂಥದ್ರಲ್ಲಿ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಇವತ್ತಿಗೂ ಏಕಾಂಗಿಯಾಗಿ ಅಲ್ಲೆಲ್ಲೋ ಒಂದು ಅಂಗಡಿಯಲ್ಲಿ ನಿಂತ್ಕೊಂಡು ಒಂದು ಚಿಕ್ಕಿ ತಿಂತ ನಿಲ್ತಾರೆ. ಅವ್ರ ಹತ್ರ ಯಾರು ಬೇಕಿದ್ರು ಹೋಗಿ ಮಾತನಾಡ್ಬೋದು ಅನ್ನೋದಕ್ಕೆ ಈ ತುಂಬಿದ ಕೂಡ ತೊಳ್ಕೋದಿಲ್ಲ. ನಿಮ್ಮನ್ನ ಹೊಗಳಿ ನನಗೇನಾಗಬೇಕಾಗಿಲ್ಲ, ನಾನು ನಿಮ್ಮನ್ನ ನಾಟಕದಲ್ಲಿ ನಾನಿಲ್ಲ, ಆದ್ರೂ ನಿಮ್ಮ ದೊಡ್ಡ ಗುಣವನ್ನ ನಾನು ಇಲ್ಲಿ ಹೇಳಲೇಬೇಕಾಗಿದೆ. ಅದಕ್ಕೋಸ್ಕರ ನಾನು ಇದನ್ನ ಉಲ್ಲೇಖ ಮಾಡಿದೆ. ನೀವು ಮುಂದುವರಿಸಿ ಸರ್. ಅಲ್ಲ, ನಾನು ಹೇಳೋದು ಏನು ಗೊತ್ತುಂಟ, ಇವತ್ತು ಸಕ್ಸಸ್ ಸಿಕ್ಕಿದ್ದು ನಾವು ಯಾವಾಗಲೂ ಒಂದೆನಿಸ್ಕೊಳ್ಬೇಕೇನಂತ ಹೇಳಿದ್ರೆ, ಇವತ್ತು ಸಕ್ಸಸ್ ಸಿಕ್ಕಿತ್ತು, ಇದು ಪರ್ಮನೆಂಟ್ ಅಲ್ಲ. ಅದು ತಲೆಯಲ್ಲಿದ್ದರೆ ನಿಮಗೆ ಅಹಂ ಬರೋದಿಲ್ಲ. ನಾಳೆ ನಾವು ಇಳಿಲಿಕ್ಕೆ ಉಂಟಂತೇಳಿ ಎಣಿಸಿಕೊಂಡೇ ಕೆಲಸ ಮಾಡ್ಲಿಕ್ಕೆ ಉಂಟು, ನಾವು ಮಾಡಬೇಕು. ನಾವು ಇಳಿಲಿಕ್ಕೆ ಇದೆ ನಾಳೆ. ಓಕೆ ಓಕೆ, ಸಿನಿಮಾ, ಬದುಕು, ರಂಗಭೂಮಿ ಇದೆಲ್ಲವೂ ನಿಮಗೆ ಕಲಿಸಿದಂತಹ ಬದುಕಿನ ಮಹತ್ತರವಾದಂಥ ಪಾಠಗಳು 100 ಇರ್ಬೋದು ಸರ್. ಒಂದು 2 ನೀವು ಇಲ್ಲಿ ಹೇಳಬೇಕೀಗ ನಮಗೆ. ಸಿನಿಮಾ, ನಿಮ್ಮ ಬದುಕು ಮತ್ತು ರಂಗಭೂಮಿ ಕಲಿಸಿದಂತಹ ಮಹತ್ತರವಾದಂಥ ಪಾಠಗಳು. ನಿಮ್ಮ ನಗುವಿನಲ್ಲೇ ಉತ್ತರ ಇದೆ, ಆದರೂ ಬಾಯಲ್ಲಿ ಬರಲಿ. ಓಕೆ, ಸಿನಿಮಾ ಏನಂತ ಹೇಳಿದರೆ, ನಂದು ಸಿನಿಮಾ ಹೇಗೆ ಆರಂಭ ಆದದ್ದು, ನಾನು ಫಸ್ಟ್ ಮೂವಿ ಮಾಡಿದ್ದು 7 ಲಕ್ಷ ಬಜೆಟ್ನ ಮೂವಿ, ಒಂಟೆ ಅಡ್ಜಸ್ಟ್ ಮಲ್ಪಿ ಅಂತೇಳಿ, ಸುಮಾರು 92 ಅಲ್ಲಿ ನಾನು ನಿರ್ಮಾಣ ಮಾಡಿದಲ್ಲ, ಸದಾಶಿವ ಸಾಲ್ಯಾನ್ ಅಂತೇಳಿ ಖ್ಯಾತ ಕಳನ ನಟ ಅವರು ಮಾಡಿದ್ದು. 16 mm ಇಂದ 35 mm ಬ್ಲೋ ಅಪ್ ಮಾಡಲಿಕ್ಕೆ ನಾವು ಮಡ್ರಾಸಿಗೆ ಹೋಗಿದ್ದೆವು. ಅವಾಗ ಅರ್ಜುನ್ ಸರ್ಜಾ ಅವರು ದೊಡ್ಡ ಸೂಪರ್ ಸ್ಟಾರ್ ಅವರು. ನಮ್ಮ ಎಡಿಟರ್ ಶ್ರೀನಿವಾಸ್ ಬಾಬು, ಈಗಿನ ಪ್ರೇಮಿದ್ದು ಎಡಿಟರ್ ಇದ್ದಾರಲ್ಲ, ಅವರ ತಂದೆ ಬಾಬು ಅಂತೇಳಿ. ಅರ್ಜುನ್ ಸರ್ ಅವರಿಗೆ ಬಂದು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅವರು ತುಂಬ ಹಳೇ ಎಡಿಟರ್ ಅವರು, ಹಾತಿ ಮೇರೆ ಸಾತಿ ಎಲ್ಲ ದೇವರ ಫಿಲಮ್ಸ್ ಇದೆ ಎಡಿಟರ್. ಅರ್ಜುನ್ ಸರ್ ಮಾತಾಡಿ, ಯಾವ ಸಿನಿಮಾ ಮಾಡ್ತಿದ್ದೆ, ತುಳು ಅಂತೇಳಿ ಒಂದು ಭಾಷೆ ಇದೆ ಅಂತೇಳಿ. ಹೌದು ಅಂತೇಳಿ, ಅದು ಎಷ್ಟು ಲಕ್ಷ ಬಜೆಟ್, ಎಷ್ಟು ಜನ ಇದ್ದಾರೆ, ಹಾಗೆ 7 ಲಕ್ಷ ಬಜೆಟ್ ಅಂತ ಹೇಳಿದ್ರಿ ಅವರು. 7 ಲಕ್ಷ ಬಜೆಟ್, ಅವರೆಲ್ಲ ಇದರನ್ನೆಲ್ಲ ಕರೆದ್ರು ಅವರು. 7 ಲಕ್ಷ ಬಜೆಟಲ್ಲಿ ಸಿನಿಮಾ ಆಗಿದೆ, ನಾವು ಪೋಸ್ಟರ್ಗೆ ಎಷ್ಟು ಖರ್ಚು ಮಾಡಿದೆ ಅಂತ ಕೇಳಿದ್ರು ಅವರು. 10 ಲಕ್ಷ ಅಂತ ಹೇಳಿದರು. ಅಲ್ಲ, ಅವರು ತಮಾಷೆ ಮಾಡಿದ್ದಲ್ಲ ನಮಗೆ, ಅಂದರೆ ಅಷ್ಟು ಬಜೆಟಲ್ಲಿ ಆಗುತ್ತಾ ಅಂತ ಹೇಳುವಂಥದ್ದು ಅವ್ರದ್ದು ಒಂದು ಕ್ಯೂರಿಯಾಸಿಟಿ ಇತ್ತು. ಆವಾಗಲೇ ನಾನು ಎಣಿಸಿದೆ, ನಮ್ಮ ಸಿನಿಮಾಕ್ಕೆ ಈ ಲೆವೆಲಿದ್ದು ವ್ಯಾಲ್ಯೂ ಇದೆ ಅಂತೇಳಿ. ಫಸ್ಟ್ ಆಫ್ ಆಲ್, ನನಗೆ ಮಡ್ರಾಸಿಗೆ ಹೋಗುವಾಗ ಪ್ರಸಾದ್ ಲ್ಯಾಬಲ್ಲಿ 16 mm ಬ್ಲೋ ಅಪ್ ಹೇಳಿದ ಕೂಡಲೇ ಅದು ನೈಟ್ ಮಾಡೋದು ಅಂತ ಹೇಳಿದರು. ಏನು ಅದು 16 mm, ಅದು ನೈಟ್ ಬನ್ನಿ ಅಂತ ಹೇಳ್ತಾ ಇದ್ದ. ನಾನು ನಮ್ಮ ಎಡಿಟರ್ ಹತ್ರ ಕೇಳಿದೆ, ನೈಟ್ ಯಾಕೆ ಮಾಡ್ತಾರೆ ಅದನ್ನು ಅಂತೇಳಿ. ಆಗ ಅವ್ರು ಏನು ಹೇಳಿದರೆ, ಈ ಸೆಕ್ಸ್ ಮೂವೀಸ್ ಎಲ್ಲ ಇದಲ್ಲ, ಅದೆಲ್ಲ ನೈಟ್ ಮಾಡೋದು, ಅದೆಲ್ಲ ಬ್ಲೋ ಅಪ್ ಮಾಡೋದು ಯಾವುದು 16 mm. ಆವಾಗ ಮಡ್ರಾಸಲ್ಲಿ, ಇಲ್ಲಿ 16 mm ಮಾಡಿದವರು ಅಲ್ಲಿ ಇಟ್ಕೊಂಡು ಹೋಗುವಾಗ ಆ ವರ್ಕೆಲ್ಲ ನೈಟಿಗೆ ಹೋಗುತ್ತೆ. ಅದು 16 mm ಹೇಳಿದ ಕೂಡ ನಮ್ಮದು ಆ ಥರ ಸಿನಿಮಾ ಅಂತೇಳಿ ನಮ್ಮನ್ನು ನೈಟಿಗೆ ಹಾಕಿಬಿಟ್ಟಿದ್ದಾರೆ, ಯಾವುದು ನಮ್ಮ ತುಳು ಸಿನಿಮಾವನ್ನು. ಅಲ್ಲಿ ನನ್ನಲ್ಲಿ ಒಂದಾಯಿತು, ಒಂದಲ್ಲ ಒಂದು ದಿವಸ ಈ ತುಳು ಇಂಡಸ್ಟ್ರಿಯನ್ನು, ಈ ಒಂದು
ಇದರಿಂದ ಹೊರಗೆ ತೆಗಿಬೇಕಂತೇಳಿ. ಆನಂತರ ನಾನು ಡಿಸೈಡ್ ಮಾಡಿದ್ದೇನೆಂದರೆ ಇನ್ನು ಬ್ಲೋಪ್ ಇದು ಇಲ್ಲ, ಸಿನಿಮಾ ಮಾಡಲಿಕ್ಕೆ ಇಲ್ಲ, ದೊಡ್ಡ ಬಜೆಟಿನ ಒಂದು ಸಿನಿಮಾವೇ ಮಾಡಬೇಕು. ಅದು ಒರಿಯರ್ ದೊರೆ ಸರ್ 2011 92 ಇಂದ ನಾನು ಕೂತಿದ್ದೆ ಆ ಸಮಯಕ್ಕೆ. ಓಕೆ, 92 ಇಂದ 2011 ವರೆಗೆ ನಾನು ಮಧ್ಯೆ ಸಿನಿಮಾದು ಬೇರೆ ಸಿನಿಮಾಕ್ಕೆ ಹಾಡು ಬರೆದಿದ್ದೇನೆ, ಸಂಭಾಷಣೆ ಬರೆದಿದ್ದೇನೆ, ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೇನೆ. ಈ ಕಡಲಮಗೆ ಸಿನಿಮಾಕ್ಕೆ ಎಲ್ಲ ಹಾಡು ಬರೆದಿದ್ದೇನೆ, ಸಂಭಾಷಣೆ ಎಲ್ಲ ಮಾಡಿದ್ದೀನಿ. ನಾನು ನಿರ್ಮಾಣ ಮಾಡಲಿಲ್ಲ, ನನ್ನ ಕಥೆಯನ್ನು ನಾನು ಮಾಡಲಿಲ್ಲ. ಅದು 2011ಗೆ ಒರಿಯರ್ ದೊರೆ ಸರ್. 92ರಿಂದ 2011 ಸರ್, ಆ ಸುದೀರ್ಘವಾದಂಥ ಕಾಯುವಿಕೆ ಇದೆ ನೋಡಿ, ಅದು ನಿಮ್ಮಲ್ಲಿ ದೊಡ್ಡ ತಾಳ್ಮೆ. ಅಲ್ಲಿವರೆಗೆ ನಾನು 8 ನಿರ್ಮಾಪಕರು ನಂದು ಸಿನಿಮಾವನ್ನು ಅನೌನ್ಸ್ ಮಾಡಿ ಡ್ರಾಪ್ ಆಗಿದೆ. ಯಾವಾಗ ಒರಿಯರ್ ದೊರೆ ಸಲ 8 ಸಲ ಅನೌನ್ಸ್ ಆಗಿತ್ತು, 9ನೇ ಸಲ ನಾನು ನಿರ್ಮಾಣ ಮಾಡಿದ್ದೆ ಅದನ್ನು. ಯಾಕದು 8 ಸಲ ಡ್ರಾಪ್ ಆಯಿತು? ಅದು ಒಂದೊಂದು ಕಾರಣಕ್ಕೆ ಆಗ್ತಾ ಇತ್ತು. ಫಸ್ಟ್ ಕಳ್ಳ ಕುಳ್ಳ ಅಂತ ಸಿನಿಮಾ ಮಾಡಿದವರಿದ್ದಾರೆ, ಅಶ್ವಥ್ ನಾರಾಯಣ್, ವಿಷ್ಣುವರ್ಧನ್ ದ್ವಾರಕೀಶ್, ಅವರು ಫಸ್ಟ್ ಮಾಡ್ತೇನೆ ಅಂತ ಬಂದದ್ದು. ಆಗ ಅವರು ಬರುವಾಗ ಹೇಳಿದ್ದು ಇದು 16mm ಇಂದ 35mmಗೆ ಬ್ಲೋ ಅಪ್ ಅಂತೇಳಿ. ಅದು ನಾನು ಡ್ರಾಪ್ ಮಾಡಿದ್ದೆ. ಆನಂತರ ಬೇರೆ ಬೇರೆ ನಿರ್ಮಾಪಕರು ಬಂದರು. ಒಮ್ಮೆ ರಿಚರ್ಡ್ ಕ್ಯಾಸ್ಲಿನೋ ಮಾಡ್ತೇನೆ ಅಂತೇಳಿ ಮುಹೂರ್ತ ಆಯಿತು. ಆಗ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅವರು ಅಪಹರಣ ಮಾಡಿದರು. ಆ ಕಾರಣದಿಂದ 100 ದಿವಸ ಇಂಡಸ್ಟ್ರಿ ಬಂದಾಯಿತು, ಆಗ ನಿಂತೋಯ್ತು. ಓಕೆ, ಎರಡು. ಆಮೇಲೆ ಮುಂಬೈಯ ನನ್ನ ಫ್ರೆಂಡ್ಸ್ ಇದ್ದಾರೆ ಅಲ್ಲ, ಮುಂಬೈ ಇದು, ಅವರೆಲ್ಲ ಸೇರಿಕೊಂಡು ಅರ್ಧ ಪೇಜ್ ಆ್ಯಡ್ ಹಾಕಿ ನನಗೆ ಅಡ್ವಾನ್ಸ್ ಎಲ್ಲ ಮಾಡಿದರು. ಓಕೆ, ಅದೇ ಸಮಯದಲ್ಲಿ ನಮ್ಮ ಟೀಮ್ ಬ್ರೇಕ್ ಆಯಿತು. ಒಮ್ಮೆ ನವೀನ್ ಡಿ ಪಡೀಲ್, ಆನಂದ್ ಬೋಳರ್ ಎಲ್ಲ ಹೊರಗೆ ಹೋದರು. ಅವರಿಲ್ಲದೆ ಈ ಸಿನಿಮಾ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಹಾಗೆ ಡ್ರಾಪ್ ಆಯಿತು. ಓಕೆ, ಮತ್ತೊಮ್ಮೆ ಗುರುಕಿರಣ್ ಹೀರೋ ಆಗಿ ಮಾಡೋದಂತೇಳಿ ಗುರುಕಿರಣ್ ಫೋಟೋಶೂಟ್ ಎಲ್ಲ, ಆಗ ಅವರು ಸಂಗೀತ ನಿರ್ದೇಶಕ ಆಗಿರಲಿಲ್ಲ. ಓಕೆ, ಹಾಗೆ ಒಂದು ಅನೌನ್ಸ್ ಆಯಿತು. ಅದು ಏನೋ ಒಂದು ಕಾರಣದಿಂದ ಅದೂ ನಿಂತೋಯ್ತು. ಹಾಗೆ 7-8 ಬಾರಿ ಕೊನೆಗೆ ಸೌದಿಯಿಂದ ಒಬ್ಬರು ನನ್ನ ಗೆಳೆಯರು ಬಂದರು, ಅವರು ಮಾಡ್ತೇನೆ ಅಂತೇಳಿ ಅದು ಕನ್ಫರ್ಮ್ ಆಗಿತ್ತು. ಅಲ್ಲಿ ಮಾತ್ರ ತಪ್ಪು ನಂದೇ ಆಗಿತ್ತು, ಅವರದ್ದಾಗಿರಲಿಲ್ಲ. ಓಕೆ, ಅವರು ಮಾಡಲಿಕ್ಕೆ ನನಗೆ ಅಡ್ವಾನ್ಸ್ ಮಾಡಿದ ಟೈಮಿಗೆ ನಂದು ಮದುವೆ ಕುಟುಂಬ 2 ಡ್ರಾಮಾ ಹಿಟ್ ಆಗಿತ್ತು, ನನಗೆ ಟೈಮ್ ಇರಲಿಲ್ಲ. ಓಕೆ, ನಾನು ನಿಲ್ಲಿಸಿ ಮತ್ತೆ ಆರಂಭ ಮಾಡಿ ಹೇಳುವಾಗ ಅವರು ಬೇರೆ ಇದಕ್ಕೆ ಇನ್ವೆಸ್ಟ್ ಮಾಡಾಗಿದೆ, ಅವರು ನಾನು ಮಾಡೋದಿಲ್ಲ ಹೇಳಿದರು. ಓಕೆ, ಲಾಸ್ಟ್ ಮ್ಯಾನ್ ಅಣಜಿ ನಾಗರಾಜ್, ಕನ್ನಡದ ಖ್ಯಾತ ನಿರ್ಮಾಪಕರು. ಅವರು ಮುಹೂರ್ತ ಮಾತ್ರ ಮಾಡಿದ್ದು, ಪಬ್ಲಿಸಿಟಿ ಆಗಿದೆ. ಅದರ ನಂತರ ಅವ್ರದ್ದೊಂದು 4 ಕನ್ನಡ ಸಿನಿಮಾ ನೆಲ ಕಚ್ಚಿತ್ತು. ಅವ್ರು ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದರು. 9ನೇದಾಗಿ ನಾನು ಕೈಗೆತ್ತಿಕೊಂಡದ್ದು. ಸರ್, ಅದ್ಭುತವಾದಂಥ ಸ್ಟೋರಿ ಇದು. ಇದೇ ಒಂದು ಸಿನಿಮಾ. ಹೌದು, 9ನೇದಾಗಿ ನಾನು ಮಾಡಿದ್ದು. 8 ಸಲ ಅನೌನ್ಸ್ ಆಗಿದೆ ಇದು. ಅಲ್ಲ, 8 ಸಲವೂ ನಿಮಗೆ ಏನೋ ಬ್ರೇಕ್ ಆಗ್ತಾ ಇದೆ ಅಂತಂದ್ರೆ, ಇಷ್ಟೊಂದೆಲ್ಲ ಅಡೆತಡೆ ಬರ್ತಾ ಇದೆ, ಇದು ನನ್ನ ಕೈಗೂಡುದಿಲ್ಲ ಅಂತ ನಿಮ್ಗೆ ಅನ್ಸಿಲ್ವಾ? ಇಲ್ಲ, ಹಾಗೆ ಆಗಲಿಲ್ಲ. ಒಂದಲ್ಲೊಂದು ದಿವಸ ಮಾಡಬೇಕಂತ ಇತ್ತು, ಅದಕ್ಕೆ ಕೊನೆಗೆ ನಾನೇ ಕೈಗೆ ಎತ್ತುಕೊಂಡೆ. ಅಲ್ಲ, ಆ ಬೆನ್ನು ಬಿದ್ದು ಮಾಡುವಂತ ಒಂದು ಛಾತಿ ಇದೆ ನೋಡಿ ಸರ್, ಅದು ಎಲ್ರಿಗೂ ಬರೋದಿಲ್ಲ. ಸಾಮಾನ್ಯ 2 ಸಲ ಆದ್ರೂ ಆ ಕಾರಣಕ್ಕೆ ಒಂದು ಹಾಡಿಗೆ ಬಂದು ಹೋದದ್ದು. ಅವ್ರು ಹೇಳಿದ್ರು ಇದು ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಆವಾಗದು. ಓಕೆ, ನನಗೆ ಒಂದು ಸೀನಲ್ಲಾದ್ರೂ ನಾನು ನನ್ನ ನೆನ್ಪಿಟ್ಟು ಹೇಳಿದ್ರಲ್ಲ ನಾನು ಮಾಡ್ತೇನೆ ಅಂತೇಳಿ ಒಂದು ಹಾಡಿಗೆ ಗುರುಕಿರಣ್ ಅವರು SP ಅವರ ಹಾಡಿಗೆ ಬಂದು ಹೋದ. ಓಕೆ, ಓಕೆ, ಆಗಲಿ ಸರ್. ಈಗ ನಾವು ಸಿನಿಮಾದ ಬಗ್ಗೆನೇ ಮಾತನಾಡ್ತಿರೋದ್ರಿಂದ ಇತ್ತೀಚೆಗೆ ಒಂದು ಸಿನಿಮಾ ನೋಡಿದೆ ಸರ್, ದಸ್ಕತ್ ಅಂತ. ನೀವು ಆ ಸಿನಿಮಾದ ಬಗ್ಗೆ ಬಹಳ ಮುಕ್ತ ಕಂಠದಿಂದ ನಾನು ಒಳ್ಳೆ ಸಿನಿಮಾ ಯಾವುದು ಬಂದರೆ ಸೊ ಈಗ ಸ್ಕೂಲ್ ಲೀಡರ್ ನಾನು ನೋಡಿದೆ, ನಂಗೆ ಚೆನ್ನಾಗಿತ್ತು. ಅದರ ಬಗ್ಗೆ ನಾನು ನನ್ನಿಂದ ಇಷ್ಟ ಆಗ್ತದೆ ಅಷ್ಟು ಜನರಿಗೆ ನಾನು ಹೇಳ್ತೇನೆ ನೋಡಿ ಅಂತ ಹೇಳಿ. ಅರವಿಂದ್ ಬೋಳಾರ್ ಅವ್ರ ಪಾತ್ರದ ಬಗ್ಗೆ ಖಂಡಿತ ಮುಕ್ತವಾಗಿ ನೀವು ಹೊಗಳಿದ್ರಿ. ಏನ್ ಅನ್ಸುತ್ತೆ ಅಂದ್ರೆ, ಬಿಕಾಸ್ ಅರವಿಂದ್ ಬೋಳಾರ್ ನಮಗೆ ಕಾಮಿಡಿ ಅಂತಾನೆ ಕಾಣ್ತಾರೆ. ನನಗೆ ಅವ್ರದ್ದು ಈ ತರ ಕಾಮಿಡಿ ಬೇಕಂತ ಅನಿಸ್ತು. ಏನಂತ ಹೇಳಿದ್ರೆ ಅದು ಕಂಟ್ರೋಲ್ಡ್ ಕಾಮಿಡಿ. ಅವ್ರದ್ದು ಒಂದು ಸ್ಕೂಲ್ನ ಪಾಠ ಮಾಡುವ ಮೇಷ್ಟ್ರು, ಈಗ ನಮ್ಮ ಶಾಲಾ ಜೀವನದಲ್ಲಿ ನಾವು ಅದೆಲ್ಲ ಕಂಡಿದ್ದೇವಲ್ಲ ಅಂತೇಳಿ, ಸ್ವಲ್ಪ ಹಾಸ್ಯ ಮಿಶ್ರಿತ ಒಂದು ಕಾಮಿಡಿ ಮೇಷ್ಟ್ರು, ಅದು ಅರವಿಂದರಲ್ಲಿ ನಾವು ಕಂಡೇವದು. ಮತ್ತು ಸ್ಕೂಲ್ ಲೀಡರ್ ಅವರು ಈ ಹಿಂದೆ ಪೆನ್ಸಿಲ್ ಬಾಕ್ಸ್ ಮಾಡಿದರು, ಅದಕ್ಕಿಂತಲೂ ಅಪ್ಡೇಟ್ ಆಗಿ ಮಾಡಿದ್ದಾರೆ. ಅವರು ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಒಂದು ಒಳ್ಳೆ ಮೆಸೇಜ್ ಇದೆ ಅದರೊಳಗೆ ಅಲ್ವಾ? ಹೌದು. ಓಕೆ, ಮೆಸೇಜ್ ಶಿಕ್ಷಕರಿಗೆ ಅಲ್ಲ, ಪೋಷಕರಿಗೆ ಅಲ್ಲ, ಸರ್ಕಾರಕ್ಕೆ ಒಂದು ಮೆಸೇಜ್ ಇದೆ ಅದರಲ್ಲಿ. ನಿಜಕ್ಕೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಏನಾದರೂ ಒಂದು ಮಾಡ್ಬೋದು ಸರ್. ಇರಲಿ, ನಾವು ದಸ್ಕತ್ ಬಗ್ಗೆ ಮಾತಾಡುವ. ನೀವು ತುಂಬಾ ಗಟ್ಟಿ ಧ್ವನಿಯಲ್ಲಿ ದಸ್ಕತ್ ಮಾಡಿದಂಥ ಹುಡುಗರನ್ನೆಲ್ಲ ಹೊಗಳಿದ್ರಿ ಸರ್ ನೀವು. ಮತ್ತೆ ಒಂದ್ ಕಡೆಯಲ್ಲಿ ನೀವು ಹೇಳಿದ್ರಿ, ನಾವು ಕರೆಕ್ಟ್ ಟಾರ್ಚ್ ಹಾಕಿ ಹುಡುಕಿದ್ರೆ ದಸ್ಕತ್ ಮಾಡಿದಂಥ ಹುಡುಗರು ಮಂಗಳೂರು, ಉಡುಪಿಯಲ್ಲಿ ತುಂಬಾ ಜನ ಇದ್ದಾರೆ. ಹೌದು, ಇವ್ರನ್ನ ಹುಡುಕುದು ಯಾರು ಈಗ? ಅಲ್ಲ, ಏನು ಗೊತ್ತಾ, ಅದು ಕೂಡಿ ಬರ್ಬೇಕು. ಏನಂತ ಹೇಳಿದ್ರೆ ಅಂಥ ಹುಡುಗರಿಗೆ ರಾಘವೇಂದ್ರ ಕೊಡುವ ಅಂತ ನಿರ್ಮಾಪಕರು ಸಿಗ್ಬೇಕು. ಯಾಕೆ, ಅಂಥದ್ದೇನಿತ್ತು ಅವರಲ್ಲಿ? ಇಲ್ಲ, ರಾಘವೇಂದ್ರ ಕೊಡುವ ಅವರಲ್ಲಿ ಅವರು ಈ ಹಿಂದೆ 2 ಸಿನಿಮಾ ಮಾಡಿದ್ರು, ಯಶಸ್ಸು ಸಿಗ್ಲಿಲ್ಲ. ಆದರೆ ಅವರಿಗೆ ಒಂದು ಛಲ ಇತ್ತು, ಒಂದು ಒಳ್ಳೆ ಟೀಮ್ ಬೇಕು, ಒಳ್ಳೆ ಸಿನಿಮಾ ಮಾಡ್ಬೇಕಂತ ಅವರು ಹುಡುಕಾಟದಲ್ಲಿದ್ದರು. ಈ ಹುಡುಗರು ಸಿಕ್ಕಿದ್ರು ಅವರಿಗೆ. ಬಟ್ ನಿರ್ಮಾಪಕರು ಸಿಗುದು ದೊಡ್ಡದಲ್ಲ, ಆ ನಿರ್ಮಾಪಕರನ್ನು ಉಳಿಸಿಕೊಳ್ಳುವಂಥದ್ದು ಒಂದು ಕೆಲಸ ಇದೆ ಯಾರ ಹತ್ರ, ನಿರ್ದೇಶಕರ ಹತ್ರ. ಅದು ಇವರು ಮಾಡಿದ್ರು. ನೀವು ಪ್ರಾಮಾಣಿಕವಾದ ನಿರ್ಮಾಪಕ ಸಿಕ್ಕಿದಾಗ, ಪ್ರಾಮಾಣಿಕವಾದ ನಿರ್ದೇಶಕ ಅದರ ಜೊತೆಯಲ್ಲಿ ಕೂಡಿದಾಗ, ಪ್ರಾಮಾಣಿಕವಾದ ತಂತ್ರಜ್ಞರು ಸಿಕ್ಕಿದಾಗ
ಒಂದು ಒಳ್ಳೆ ಸಿನಿಮಾ ಮೂಡಿ ಬರ್ತದೆ ಹೇಳೋದಕ್ಕೆ ದಸ್ಕತ್ ಒಂದು ಉದಾಹರಣೆ. ಓಕೆ, ಪ್ರಾಮಾಣಿಕವಾದ ದಸ್ಕತ್, ಧರ್ಮದೈವ ಲೋ ಬಜೆಟಲ್ಲಿ ಮಾಡಿ ಅದು ಹಾಕಿದ ದುಡ್ಡನ್ನು ತೆಗೆದ್ರಲ್ಲ. ಓಕೆ, ಪ್ರಾಮಾಣಿಕವಾದಂಥ ನಿರ್ಮಾಪಕರು ಸಿಕ್ಕಿದ್ರು, ಹೌದು, ಒಬ್ಬ ಪ್ರಾಮಾಣಿಕ ನಿರ್ದೇಶಕನು ಸಿಕ್ಕಿದ. ಹೌದು. ಪ್ರಾಮಾಣಿಕ ನಿರ್ಮಾಪಕ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದರೆ, ದುಡ್ಡು ಹಾಕೋವನಲ್ಲಿ ಅವನಲ್ಲಿ ಒಳ್ಳೆ ಸಿನಿಮಾ ಕೊಡಬೇಕು ಹೇಳುವಂಥ ಹಠ ಮಾತ್ರ ಇರಬೇಕು. ತಾನು ಅದರಲ್ಲಿ ಅಭಿನಯಿಸಬೇಕು ಅಥವಾ ತನ್ನ ಇಂಥವರಿಗೆ ಪಾತ್ರ ಕೊಡಬೇಕು, ಅದೆಲ್ಲ ಅವರ ಹತ್ರ ಬೇಕಾಗಿಲ್ಲ. ಇದ್ದಿದ್ರೆ ಅದು ಆಗೋದಿಲ್ಲ. ಓಕೆ ಓಕೆ, ಫೈನ್ ಸರ್. ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ, ಒಳ್ಳೆ ಪ್ರಾಮಾಣಿಕವಾದಂಥ ನಿರ್ಮಾಪಕ ಸಿಕ್ಕಿದ್ರು, ಪ್ರಾಮಾಣಿಕ ನಿರ್ದೇಶಕ ಸಿಕ್ಕಿದ್ರು, ಪ್ರಾಮಾಣಿಕ ಪ್ರಯತ್ನನೂ ಆಯಿತು. ಎಷ್ಟೊಂದು ಸಿನಿಮಾಗಳು ಈ ಪ್ರಾಮಾಣಿಕತೆಯಿಂದನೇ ಸೋತಿದ್ದು ಇದೆಯಲ್ಲ ಸರ್? ಇಲ್ಲ, ಪ್ರಾಮಾಣಿಕತೆಯಲ್ಲಿ ಅಂದರೆ ಈ ನಿರ್ದೇಶಕನಲ್ಲಿ ಪ್ರಾಮಾಣಿಕತೆ ಇದ್ದರೆ, ಪ್ರಾಮಾಣಿಕತೆ ಎಲ್ಲಿ ಹುಟ್ಟುದು? ಅವನಿಗೆ ಹಣದ ಆಸೆ ಇಲ್ಲದಾಗ ಮಾತ್ರ. ಹಣದ ಆಸೆ ಇದ್ದರೆ ಪ್ರಾಮಾಣಿಕತೆ ಹುಟ್ಟೋದಿಲ್ಲ. ಆಗ ಒಂದು ಒಳ್ಳೆ ಸಬ್ಜೆಕ್ಟ್ ಬರಲಿಕ್ಕೆ ಸಾಧ್ಯತೆ ಇದೆ. ಅವನು ಮಾಡುವಂಥ ಗುರಿ ಒಳ್ಳೇದಿರಬೇಕು. ಯಾವುದು? ಈಗ ಸಿನಿಮಾ ಮಾಡುವಂಥ ಗುರಿ, ನಾನದು ಯಾರು ಬೆಟ್ಟು ಮಾಡಿ ಹೇಳುವುದಿಲ್ಲ, ಅಂದರೆ ಹೆಚ್ಚಿನದು ಹಾಗೆ ಆಗ್ತಾ ಇದೆ. ಒಳ್ಳೆ ಸಿನಿಮಾ ಕೊಟ್ಟು ಪ್ರೇಕ್ಷಕರು ಕೊಟ್ಟ ಹಣದಿಂದ ನಾವು ಲಾಭವನ್ನು ತೆಗೆಯುವ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಸಿನಿಮಾ ಮಾಡ್ತಾ ಇರುವಾಗಲೇ ನಮಗೆ ದುಡ್ಡು ಮಾಡಬೇಕು. ಯಾವುದು? ಶೂಟಿಂಗ್ ಆಗ್ತಾ ಇರುವಾಗಲೇ ದುಡ್ಡು ಮಾಡಬೇಕು ಹೇಳುವಂಥ ಸಂಖ್ಯೆ ಜಾಸ್ತಿ ಆಗಿದೆ. ಅದು ಇವತ್ತು ಚಿತ್ರರಂಗ ಬೀಳಲಿಕ್ಕೆ ಕಾರಣ ಆದದ್ದು. ಓಕೆ, ಅದು ಬೇಡ ಅಂತ ನೀವು ಹೇಳಿರಿ. ನಿಮ್ಮ ಸ್ನೇಹಿತರೊಬ್ಬರ ಜೊತೆ ಮಾತನಾಡ್ತಾ ಇದ್ದೆ, ಸುಮ್ಮನೆ ನನಗೆ ನಿಮ್ಮ ಬಗ್ಗೆ ಒಂದಷ್ಟು ಗೊತ್ತಿಲ್ದಿದ್ದ ವಿಚಾರ ಬೇಕಿತ್ತು ಸಂದರ್ಶನಕ್ಕೆ ಕೂತ್ಕೊಳ್ಳುವಾಗ ಅಂತ. ಅವ್ರು ಸೋತವ್ರ ಜೊತೆ ನಿಂತವ್ರು ಮಾರಾಯ, ಯಾರು ಸೋಲ್ತಾರೆ ಅವ್ರ ಜೊತೆ ಕೊಡಿಯಲ್ ಬೈಲ್ ನಿಲ್ತಾರೆ. ಏನಂತೀರಿ? ಖಂಡಿತ ಅದು. ಯಾಕೆಂದರೆ ನನಗೆ ಸೋತು ಗೊತ್ತಿದೆ. ನನಗೆ ಗೆದ್ದವರ ಜೊತೆ ತುಂಬ ಜನ ಇರ್ತಾರೆ. ಸೋತವರ ಜೊತೆ ಅಂತ ಹೇಳಿದರೆ, ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡಿ ಸೋತ್ರೆ ಅವರ ಜೊತೆ ನಾನು ನಿಲ್ತೇನೆ. ಖಾಲಿ ಸೋತವರ ಜೊತೆ ನಿಲ್ಲಕ್ಕೆ ಆಗೋದಿಲ್ಲ. ಸೋತವರಲ್ಲಿ ಏನಾದರೂ ಒಂದು ಇದ್ದರೆ, ಅವರಲ್ಲಿ ಒಂದು ಪ್ರತಿಭೆ ಇದ್ದರೆ, ಅದಕ್ಕೆ ನಮ್ಮಿಂದ ಏನಾಗ್ತದೆ ಅಷ್ಟು ಸ್ವಲ್ಪ ನಾನು ಸಹಾಯ ಮಾಡುವಂತ ನಾನು ಹೋಗ್ತೀನಿ. ನಾನು ಅಷ್ಟೇ ಸರ್. 3 ವರ್ಷ ನೀವು ಏನೋ ನಾನು ಬ್ರೇಕ್ ತಗೊಂಡೆ, ಸ್ವಲ್ಪ ನನಗೆ ಸಮಸ್ಯೆ ಆಯಿತು ಅಂತ ಹೇಳಿದ್ರಿ. ನಿಮ್ಮ ಅಸ್ತ್ರ ನಿಮ್ಮ ಬರವಣಿಗೆ. ಆದರೆ ಆಗ ಬರೀಲಿಕ್ಕೆ ಆಗಲಿಲ್ಲ ನನಗೆ. ಬರೀಲಿಕ್ಕೆ ಅಸ್ತ್ರನೇ ನಿಮ್ಮ ಬರವಣಿಗೆ. ಮಹಾನ್ ಪ್ರತಿಭಾವಂತರು ಸರ್ ನೀವು. ಈ 3 ವರ್ಷದ ನಿಮ್ಮ ಆ ಏಕಾಂಗಿತನ, ಆ ಮನಸ್ಸಿನ ಒಳಗಿನ ದುಗುಡ, ಆ ಒಳಗೊಳಗೆ ನಡೆಯುವಂತಹ ಆ ಹೋರಾಟ, ಇದನ್ನ ಎದುರಿಸಿದ ಬಗ್ಗೆ ಹೇಗೆ? ಇದನ್ನ ಹೇಳಿ ಸರ್. ಯಾಕೆ ಅಂತ ನಾನು ಹೇಳ್ತೇನೆ. ನನಗೆ ಯಾವುದೇ ಕ್ಯಾಮರಾದ ಮುಂದೆ ಹೇಳಲಿಕ್ಕೆ ಏನೂ ಇಲ್ಲ. ಕೊರೋನಾ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ ಇತ್ತು. ಇದರಿಂದ ಹೊರಗೆ ಬರುವಂತ ಒಂದು ದಾರಿ ಇದೆಯಲ್ಲ ಸರ್, ನಮ್ಗೆ ಯಾರಾದ್ರೂ ದಾರಿ ತೋರಿಸಿದ್ರೆ ಸಾಕು ಅಂತ ಅನ್ಸಿಬಿಡುತ್ತೆ ಸರ್. ಆ ಸ್ಟ್ರಗಲ್ ಬಗ್ಗೆ ನನಗೆ ನಿಮ್ಮಿಂದನೇ ಕೇಳಿ. ನೋಡಿ, ಅದು ನಂದು ಬ್ಯಾಡ್ ಟೈಮ್. ಆ 3 years ಇದೆಯಲ್ಲ, ನಂದು ಮೋಹನ್ ಅಂತ ಹೇಳಿ ಒಂದು ಫ್ರೆಂಡ್ ಇದ್ದಾರೆ, ಒಬ್ರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ನಮ್ಮ ಜೊತೆ ಇದ್ದವರು. ಆ 3 years ಅವರೊಂದು ದಿವಸ ನನಗೆ ಅರ್ಜೆಂಟ್ ಮಾತಾಡ್ಲಿಕ್ಕೆ ಒಂದು ಸಿಕ್ಕಿ ಅಂತ ಹೇಳಿದರು. ನಮ್ಮದು ಹಳೆ ಜಾಗ ಇದೆ, ಗಣೇಶ್ ಪ್ರಸಾದ್, ನಿಮ್ಗೆ ಗೊತ್ತಿದೆ, ಬನ್ಕಟ್ಟದ. ಸಿಕ್ಕಿದ, ದೂರ ಕರ್ಕೊಂಡೋಗಿ ಕಣ್ಣಲ್ಲಿ ನೀರಿದೆ ಅವ್ರದ್ದು. ನೆನ್ನೆ ಒಂದು ಟೇಬಲಲ್ಲಿ ನಾವು ಮಾತಾಡ್ತಾ ಇರುವಾಗ ಒಬ್ಬ ಚಾಲೆಂಜ್ ಆಗಿದೆ, ಇನ್ನು ಕೊಡಿಯಲ್ ಬೈಲ್ನ ಕತೆ ಮುಗೀತು, ಇನ್ನು ಅವರು ಬರೆಯೋದಿಲ್ಲ, ಇನ್ನು ನಾಟಕನಿಲ್ಲ, ಸಿನಿಮಾನೂ ಇಲ್ಲ ಅಂತ. ಅವ್ರಿಗೆ ಏಜ್ ಆಯಿತು, ಇನ್ನು ಅವರಿಗೆ ಬರೀಲಿಕ್ಕೆ ಆಗೋದಿಲ್ಲ ಹೇಳುವಂಥ ಮಾತಂದು ಹೇಳಿದರು. ಅದು ತುಂಬ ದುಃಖ ಆಯಿತು ನನಗೆ. ನಾನು ಸಹಿಸ್ಲಿಕ್ಕೆ ಆಗಲಿಲ್ಲ ನನಗೆ. ನೀವು ಪುನಃ ಬರೀಬೇಕು, ನಾನು ಚಾಲೆಂಜ್ ಹಾಕಿದ್ದೇನೆ ಅಂತೇಳಿ. ನಾನು ಚಾಲೆಂಜ್ ಹಾಕಿದ್ದೇನೆ ಅವಾಗ. ನಾಳೆ ನೀವು ಹೇಗೆ ಚಾಲೆಂಜ್? ನನಗೆ ಬರೀಲಿಕ್ಕೆ ಆಗ್ತಾ ಇಲ್ಲ ಈಗ, ನನ್ನ ಮನಸ್ಸು ಆಗ್ತಾ ಇಲ್ಲ ಈಗ. ಇಲ್ಲ, ನಿಮಗೆ ಈ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ನಿಮಗೆ, ಇವಾಗ ನಾನು ರೂಮ್ ಹಾಕಿ ಕೊಡ್ತೇನೆ, ನಿಮ್ಗೆ ಏನೆಲ್ಲ ಬೇಕು ಅಲ್ಲಿ ವ್ಯವಸ್ಥೆಗಳಾಗ್ತದೆ, ನೀವು ಬರೀರಿ ಅಂತೇಳಿ ರೂಮ್ ಹಾಕಿ ಕೊಟ್ಟರು ಅವರು. ನಾನು 1 ವಾರ ರೂಮಲ್ಲಿ ಕೂತಿದ್ದೇನೆ, 1 ಪೇಜ್ ಬರೀಲಿಕ್ಕೆ ಆಗಲಿಲ್ಲ ಅವಾಗ. ಅಂದರೆ ನನಗೆ ಏನಾಯ್ತು ಗೊತ್ತುಂಟ, ಆ ಒಂದು ಸೋಲು ನನ್ನನ್ನು ಇದಾಯ್ತು, ಏನು ಕಂಪ್ಲೀಟ್ ನನ್ನನ್ನು ದೊಡ್ಡ ದೊಡ್ಡ ಕಷ್ಟಗಳನ್ನು ನೋಡಿದ್ದೇನೆ, ಸೋಲು ನೋಡಲಿಲ್ಲ. ವರ್ಕಲ್ಲಿ ಸೋಲು ನೋಡಲಿಲ್ಲ, ಅದು ಫಸ್ಟ್ ನೋಡಿದ್ದು ನಾನು. ಒಂದು ನೋಡಿದ್ದು 83 ಯಾವುದು ಫಸ್ಟ್ ಡ್ರಾಮಾ, ಅದಾದರೂ ಅದು ದೊಡ್ಡ ಇದಾಗಲಿಲ್ಲ ನನಗೆ, ಸಣ್ಣ ಹುಡುಗ. ಆಗ ನಮಗೆ ದೊಡ್ಡ ಇದು ನನ್ನ ಕ್ಷೇತ್ರ ಅಲ್ಲ ಅಂತ, ಮತ್ತೆ ಅದನ್ನು ಗಂಭೀರವಾಗಿ ತಗೊಂಡ ನಂತರ ಆದ ಸೋಲು ಇದೆಯಲ್ಲ, ಅದು ನನ್ನ ಕೈಯನ್ನು ನಡಗಿಸಿತ್ತದ. ಅವ್ರು ಹೇಳಿದರು, ಇನ್ನೊಬ್ರು ಹೇಳಿದರು, ಮನೆಯವರು ಎಷ್ಟು ಪ್ರೆಷರ್ ಹಾಕಿದ್ರು. 3 years ನನಗೆ ಏನು ಮಾಡಲಿಕ್ಕೆ ಆಗಲಿಲ್ಲ, ಬರೀಲಿಕ್ಕೆ ಆಗಲಿಲ್ಲ ಅದು. ಓಕೆ ಓಕೆ. ಇದು ಬದುಕು ಹೇಗೆ ನಡೀತಿತ್ತು ಸರ್ ಆಗ? ಅದು ಒಂದು ಗ್ರೇಟ್. ಅದು ಏನಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸಣ್ಣ ಏನಾದರೂ ವರ್ಕ್ ಸಿಗ್ತಾ ಇತ್ತು, ಏನೋ ಸಣ್ಣ ವರ್ಕ್ ಸಿಗ್ತಾ ಇತ್ತು, ಏನೋ ಒಂದು ರೀತಿ ಕಷ್ಟ ಇತ್ತು ಮಾತ್ರ. ಮತ್ತು ಬ್ರದರ್ ನನಗೆ ಬಿಟ್ಟಾಕಲಿಲ್ಲ, ನನ್ನ ಬ್ರದರ್ ಇದ್ದ ಜೊತೆಯಲ್ಲಿ, ಅವನು ಬಿಟ್ಟಾಕಲಿಲ್ಲ. ಆ ಥರ ಎಲ್ಲ ಆಯಿತು ಒಂದು 3 years. ಆ ಟೈಮಲ್ಲಿ ಮಧ್ಯದಲ್ಲಿ ಒಂದು ಹೋಟ್ಲು ಮಾಡಿದೆ, ಇದು ಬೇಡವೇ ಬೇಡ ಅಂತೇಳಿ ಒಂದು ಹೋಟ್ಲು ಮಾಡಿದೆ. ಒಂದು ಹೋಟ್ಲು ಮಾಡುವಾಗ ಏನಾಯಿತು ಗೊತ್ತಾ, ಅದಕ್ಕೆ ಲೋನ್ ತೆಗೆದಿದ್ದೆ. ಆ ಹಣವನ್ನು ಆ 3 years ಅದು ಖಾಲಿ ಆಯ್ತು, ಹೋಟೆಲ್ ಬಂದ್ ಮಾಡಿಬಿಟ್ಟೆ. ಮತ್ತೆ ಯಾವ ಹೋಟೆಲ್ ಮಾಡಿದ್ರಿ? 5 star ಅಂತ ಹೇಳಿ ಇದೆಯಲ್ಲ ಬೆಂಗಳೂರಲ್ಲಿ, ಇದೆಲ್ಲ
5 ಸ್ಟಾರ್ ಫ್ರಾಂಚೈಸ್ ತಗೊಂಡದ್ದು ನಾನು ಅದರದ್ದು. KFC ಥರ ಒಂದು ಇನ್ನೊಂದು ಕಂಪನಿ ಇದೆ ಅದರದ್ದು. ಒಂದು 10-20 ಲಕ್ಷ ರೂಪಾಯಿ ಅದರಲ್ಲಿ ಕಳ್ಕೊಂಡಿದ್ದೇನೆ. ಅದು 3 ಇಯರ್ಸ್ ಅದರಲ್ಲಿ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ದೆ. ಹೇಗೋ ಬದುಕು ನಡೆಯಿತು. ಹೌದು. ನೀವು ನಂಬಿದ ಗುರುಗಳು ನಿಮ್ಮ ಕೈ ಹಿಡಿದು. ಈ ಖಂಡಿತ ಅದು ಮಾತ್ರ ಇದ್ದದ್ದು ಒಂದು ಪವರ್. ಸರ್, ಇವತ್ತಿಗೂ ಕೂಡ ಇದು ನಾನು ಏನು ಒಂದು ಪ್ರಶ್ನೆ ಕೇಳಿದ್ನಲ್ಲ, ಅದು ನಂಗೆ ಒಬ್ರು ಹೇಳಿದ್ದು, ಸೋತವ್ರ ಜೊತೆ ಇವ್ರು ನಿಲ್ತಾರೆ ಅಂತ. ಇನ್ನೊಬ್ಬರ ಹತ್ರ ನೋಡಿ, ನೀವು ಹೇಗೆ ಆ ಟೈಮನ್ನು ಇದು ಮಾಡಿದ್ದೀರಿ ಅಂತ ಕೇಳಿದಿರಲ್ಲ. ಸುಮ್ಮನೆ ಒಂದು ದಿವಸ ನಿಂತಿದ್ದೇನೆ, ಕಂಪ್ಲೀಟ್ ಇದಾಗಿದೆ, ನಾನು ಡ್ರೈ ಆಗಿದೆ, ಏನಿಲ್ಲ, ಸುಮ್ಮನೆ ನಿಂತಿರುವಾಗ ಫಸ್ಟ್ ಒಂದು ತೆಗೆದ ಗಾಡಿ ಇತ್ತು ನಾನು 407. ಅದು ಫಸ್ಟ್ ಗಾಡಿ ಅಂತೇಳಿ ಅದು ಯಾವುದಕ್ಕಾಗಲಿಲ್ಲ, ಅದರದ್ದು ಇದಾಗಿದೆ, ಏನು ಟೈಮ್ ಆಗಿದೆ ಅದು. ಸರಿ, ಅದೊಂದು ಮಾರೋದು ಬೇಡ, ಇದಕ್ಕೆ ಸ್ಕ್ರಾಪಿಗೆ ಕೊಡೋದು ಬೇಡ ಅಂತ ಇಟ್ಟಿದ್ದೆ ನಾನು. ಒಂದು ದಿವಸ ಏನಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿದೆ. ಅದು ಏನು ಮಾಡೋದು ಅಂತೇಳಿ ಮಾಡ್ತಾ ಇರುವಾಗ ಆ ಗಾಡಿ ಕಂಡಿತ್ತು. ಇದು ಹೇಗೆ ಸ್ಕ್ರಾಪಿಗೆ ಕೊಟ್ಟರೆ ಅಂತೇಳಿ 40,000 ಸಿಕ್ಕಿದೆ. ಅದರಲ್ಲಿ 1 ತಿಂಗಳು ಹೋಗಿದ್ದೇನೆ ನಾನು. ಆ ಥರ ಒಂದು ಹೋಗಿದ್ದೇನೆ. ಆಗ ನಾನು ಹೇಳಿಸಿದೆ, ನನಗೆ ಕಷ್ಟದ ಟೈಮಲ್ಲಿ ನನ್ನ ಫಸ್ಟ್ ಗಾಡಿ ಇದಾಯ್ತು ಅಂತೇಳಿ. ಯಾರ್ಯಾರು ಹೇಗೆ ಕೈ ಹಿಡಿತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಸರ್. ಓಕೆ, ಇನ್ನೊಬ್ಬರ ಹತ್ರ ಮಾತನಾಡಿದಾಗ ಹೇಳಿದ್ದು, ಇವತ್ತಿಗೂ ಕೂಡ ರಂಗಭೂಮಿಯಲ್ಲಿರಲಿ, ಸಿನಿಮಾ ರಂಗದಲ್ಲಿರಲಿ, ಆರ್ಟಿಸ್ಟ್ಗಳು, ತಂತ್ರಜ್ಞರು ಏನೇ ಸಮಸ್ಯೆಯನ್ನ ಎದುರಿಸಿದರೆ ಕುಡಿಯಲ್ವೆಲ್ ಮನೆಗೆ ಬರ್ತಾರೆ, ಅಲ್ಲಿ ಸಾರ್ಟ್ ಔಟ್ ಆಗುತ್ತೆ ಅಂತ. ಇದೇನಿದು? ಇಲ್ಲ, ಅದೇನೋ ಒಂದು ನನಗೆ ದೇವರು ಕೊಟ್ಟ ಒಂದು ಶಕ್ತಿ. ಏನು ಪ್ರಾಬ್ಲಮ್ ಆದರೆ ಒಂದು ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ ನನಗೆ, ಅದು ಅಲ್ವಾ? ಅಷ್ಟು ಮಾತ್ರ ಹೇಳ್ತೀರಾ? ಹೌದು, ಖಂಡಿತ. ಆಗಲಿ ಸರ್. ಇನ್ನು ಸ್ವಲ್ಪ ಈಗ ಒಂದು ಆರ್ಥಿಕ ಸಮಸ್ಯೆ ಬಂದರು, ಆ ಸಮಯದಲ್ಲಿ ನನ್ನ ಹತ್ರ ಇಲ್ಲದಿದ್ದರೂ ಬೇರೆಯವರಿಂದ ಕೊಡಿಸುವಂಥ ಒಂದು ಶಕ್ತಿ ಆದರೂ ಇದೆ ನನ್ನ ಹತ್ರ. ಈಗ ನಾನು ನನಗಾಗಿ ಏನು ಕೇಳೋದಿದ್ರು, ಇನ್ನೊಬ್ಬರಿಗೆ ಕೇಳಿದರೆ ಯಾರು ಕೊಡ್ತಾರೆ ನನಗೆ? ಓಕೆ, ಆಗಲಿ ಸರ್. ಒಳ್ಳೊಳ್ಳೆ ನಾಟಕಗಳು, ಒಳ್ಳೊಳ್ಳೆ ಹೆಸರು ಇಟ್ಟಂತ ನೀವು ಇತ್ತೀಚೆಗೆ ಸ್ವಲ್ಪ ನೀವು ಬಲಪಂಥದ ಕಡೆಗೆ ವಾಲ್ತಾ ಇದ್ದೀರಾ? ಇಲ್ಲ, ಅದು ನಾನು ಬಲನೂ ಇಲ್ಲ, ಎಡನೂ ಇಲ್ಲ, ನಾನು ನೇರ ಅಷ್ಟೇ. ನಾನು ಮೂಢನಂಬಿಕೆಯನ್ನು ನಂಬೋದಿಲ್ಲ, ಮೂಲನಂಬಿಕೆಯನ್ನು ಬಿಟ್ಟು ಕೊಡೋದಿಲ್ಲ ಅಷ್ಟೇ. ಬಲ ಅಂತ ಹೇಳಿ ಏನಿಲ್ಲ, ದೇವರನ್ನು ನಂಬ್ತೀನಿ ನಾನು ಅಷ್ಟೇ. ಅಷ್ಟಕ್ಕೆ ನಾನು ಬಲ ಅಂತ ಹೇಳೋದು ಸರಿ ಅನ್ನಿಸೋದಿಲ್ಲ. ಯಾಕೆ ಹೇಳಿದರೆ, ಮೂಢನಂಬಿಕೆಯನ್ನು ನಂಬೋದಿಲ್ಲ ನಾನು, ಮೂಲನಂಬಿಕೆಯನ್ನು ಬಿಟ್ಟು ಕೊಡೋದಿಲ್ಲ. ಯಾಕೆ ಹೇಳಿದರೆ ಅದು ಇದೆ ಅಂತೇಳಿ ನನಗೆ ಗಟ್ಟಿಯಾಗಿ ಗೊತ್ತಾಗಿದೆ ನನಗೆ. ಈಗ ನೀವು ಹೇಳಿದಿರಲ್ಲ ಹೇಗೆ ಎಲ್ಲ ಅದೊಂದು ಶಕ್ತಿ ಆಟ ಆಡಿದೆ ಅಷ್ಟೇ ಅಲ್ವಾ? ಆಗಲಿ ಸರ್, ಇದಕ್ಕೂ ನೀವು ಕ್ಲಾರಿಟಿ ಕೊಟ್ರಿ. ಸಾರಿ, ಈ ಪ್ರಶ್ನೆನ ನಾನು ಕೇಳಿದ್ದು ಅನ್ನೋದಕ್ಕಿಂತ ಇದನ್ನ ಕೇಳು ಅಂತ ಹೇಳಿದವರು ಇದ್ರು, ಅದಕ್ಕಾಗಿ ಆ ಕ್ಲಾರಿಟಿ ನಿಮ್ಮಿಂದನೇ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಕೇಳಿದೆ ಸರ್. ಇನ್ನು ಇದೊಂದು ಕೇಳೋದು, ಒಂದೇ ಪ್ರಶ್ನೆ ಇರೋದು ಒಂದೇ, ಅದ್ರಲ್ಲಿ ನಂಗೆ ಇನ್ನೊಂದು ಹುಟ್ಕೊಂಡಿದೆ ಸರ್. ಹಾಗೆ ನನಗೆ ನೋಡ್ಕೋದ್ರೆ, ನಾನು ಎಡ ಅಂತ ಹೇಳಿ ಬಂದದ್ದು ನೀವು ಪೋಸ್ಟರ್ಸ್ಗಳು ನೋಡಿದ್ದೀರಾ? ಇಲ್ಲಲ್ಲ. ಓಕೆ, ಪುಳಿಮುಂಚಿ ಅಂತ ಹೇಳಿ ಒಂದು ಸಿನಿಮಾ ಬಂತು. ಅದರಲ್ಲಿ ಅವರೊಂದು ಫಸ್ಟ್ ಪೋಸ್ಟರ್ ಬಿಡುವಾಗ ಶ್ರೀಕೃಷ್ಣ ಪರಮಾತ್ಮಂದು ಅಷ್ಟಮಿಗೆ ಒಂದು ಪೋಸ್ಟರ್ ಬಿಟ್ಟರು. ವಿನೀತ್ ಇದ್ದಾರಲ್ಲ ಈಗ ಆರ್ಟಿಸ್ಟ್, ಅವರು ಕೊಳಲು ಇಟ್ಕೊಂಡು ಬಾರಿಸಿದ ಕೃಷ್ಣಾಷ್ಟಮಿಯ ಶುಭಾಶಯಗಳು ಪುಳಿಮುಂಚಿ ಚಿತ್ರತಂಡ ಅಂತೇಳಿ, ಅದು ವಿಜಯ್ ಕುಮಾರ್ ಕೊಡಿಯಲ್ಬೆಲ್ ಪ್ರೆಸೆಂಟ್ಸ್ ಅಂತ ಅವರು ಹಾಕಿದ್ರು. ಆವಾಗ ಫೇಸ್ಬುಕ್ಕಲ್ಲೆಲ್ಲ ಬರೆದ್ರಲ್ಲ, ಇವರು ಇವರು ಹಿಂದೂ ಧರ್ಮದ ದೇವತೆಗೆ ಅಪಮಾನ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೆ, ನನಗೆ ಇದು ಏನಂತೇಳಿ ನನಗೆ ಅರ್ಥ ಆಯ್ತಾ? ನಾನು ಮತ್ತೆ ಒಂದು 3-4 ದಿವಸ ಬಿಟ್ಟೆ. ಅದರ ಡೈರೆಕ್ಟರ್ ಹೇಳಿದರು, ಇದಕ್ಕೆ ಉತ್ತರ ಕೊಡಬೇಕು, ನನಗೆ ಟಾರ್ಚರ್ ಆಗ್ತಾ ಇದೆ ಅಂತೇಳಿ. ನಾನು ಹೇಳಿ 4 ದಿವಸ ಏನೆಲ್ಲ ಮಾತಾಡ್ಲಿಕ್ಕೆ ಉಂಟು ಎಲ್ಲ ಮಾತಾಡಲಿ. ಬಂತಲ್ಲಿ ಒಳ್ಳೊಳ್ಳೆ ಜಾಗದಿಂದ ಬಂತೆಲ್ಲ, ಒಳ್ಳೊಳ್ಳೆ ಬರೆದ್ರಲ್ಲ, ಇವರ ನಾಟಕವನ್ನು ನೋಡಬಾರ್ದು, ಇವರು ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾರೆ, ಶ್ರೀಕೃಷ್ಣನಿಗೆ ಇದು ಮಾಡಿದರು, ಅದು ಅಂತೇಳಿ. ಮತ್ತೆ ನಾನೊಂದು ಸಣ್ಣ ವಿಡಿಯೋ ಬಿಟ್ಟೆ, ನಾನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಲ್ಲಿ ಕೊಟ್ಟದೇನಂತ ಹೇಳಿದರೆ, ಹಾಸ್ಯ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೊಟ್ಟು ಶ್ರೀಕೃಷ್ಣಂದು ಇದು ಕೊಟ್ಟದು. ನಾನು ವಿಡಿಯೋದಲ್ಲಿ ಕೊಟ್ಟೆ, ಹೌದು ಅಂತ ಹೇಳಿದೆ. ತುಳು ಚಿತ್ರರಂಗದಲ್ಲಿ ಈಗ ಅಶ್ಲೀಲ ಸಂಭಾಷಣೆಗಳು ಬರ್ತಾ ಇದೆ, ಅದಕ್ಕೆ ಶುದ್ಧ ಹಾಸ್ಯವನ್ನು ಸ್ಥಾಪಿಸಲಿಕ್ಕೆ ನಾನು ಮತ್ತೆ ಬರ್ತೇನೆ ಅಂತ ಹೇಳಿದರೆ, ಶ್ರೀಕೃಷ್ಣ ಹೇಳಿದರೆ ತಪ್ಪಾಗ್ತದೆ ಅದು ಅಂತೇಳಿ. ಓಕೆ, ಆ ಕ್ಲಾರಿಟಿ ಕೊಟ್ಟೆ. ಇನ್ನು ವಿರೋಧ ಇದ್ದರೆ ತಿಳಿಸಿ ಅಂತ ಹೇಳಿದರೆ, ಎಲ್ಲರೂ ಅದನ್ನು ಡಿಲೀಟ್ ಮಾಡಿದರು. ಮತ್ತು ಸಿನಿಮಾ ಬಿಡುಗಡೆ ಆದ ನಂತರ ಅದರಲ್ಲಿ ಏನಾದರೂ ಅಂಥದ್ದು ಇದ್ದರೆ ನನ್ನನ್ನು ಸಂಪರ್ಕಿಸಿ ಅಂತೇಳಿ ಒಂದು ವಿಡಿಯೋ ಬಿಟ್ಟೆ. ಅದರ ನಂತರ ಅದು ಬರಲಿಲ್ಲ. ಕೋಡೈನಿಯಲ್ಲೇ ನಾಟಕ ಕೊಡುವಾಗ ನಾನು ಎಡ ಅಂತ ಬಂತು, ಸಂಸಾರದ ಸರ್ಕಸ್ ಕೊಡುವಾಗ ಬಂತು, ನಾನು ಎಷ್ಟು ವಾಸ್ತವ ಹೇಳುವ ಬಗ್ಗೆ ಕತೆ ಕೊಟ್ಟೆ, ಅಲ್ಲಿ ಬಂತು. ಯಾವುದಕ್ಕೆ ವಿರೋಧ ಬರಲಿಲ್ಲ ಹೇಳಿ? ಒರಿಯರ್ ದರ್ಸಲ್ ಮಾಡುವಾಗಲೂ ಬಂದಿದೆ, ಉಡುಪಿ ರಂಗಭೂಮಿ ಕಡೆಯಿಂದ ಎಲ್ಲ ಬಂದಿದೆ. ಅಂದರೆ ಇದು ನಾಟಕ ಅಲ್ಲ ಅಂತ ಹೇಳುವಂಥದ್ದು. ಅಂದರೆ ವಿರೋಧ ಹೇಳಿದರೆ ಆ ಥರದ್ದು ವಿರೋಧ ಅಲ್ಲ, ಯಾವುದೇ ಒಂದು ಇದನ್ನು ಇಟ್ಕೊಂಡು ಮಾಡಿದಲ್ಲ, ಇದು ನಾಟಕನೇ ಅಲ್ಲ ಅಂತೇಳಿ ವಿರೋಧ ವ್ಯಕ್ತಪಡಿಸಿದವರು ಇದ್ದಾರೆ.
ವೈಕಲಾವ್ ನಕಲು ಮಾಡುವಾಗ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಸೆಕೆಂಡ್ ಡ್ರಾಮಾ, ಅದಕ್ಕೆ ಸಾಧು ಶೆಟ್ಟಿ ಅವರ ವಿರೋಧ ಬಂತು. ಯಾರ್ದು ಅಂಡರ್ವರ್ಲ್ಡ್ ಡಾನ್ ಬರೆದ ಕೈಯನ್ನು ಕಡಿತೇನೆ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಸಂಸಾರ ಸರ್ಕಸ್ ಬರುವಾಗ ವಾಸ್ತುವಿಗೆ ತಮಾಷೆ ಮಾಡಿದಾನಂತ ಹೇಳಿ ಬಂತು. ಅಕ್ಲೆಲ ಕೈಂಕುಲತ್ತು ನಾಟಕ ಮಾಡುವಾಗ ನಾನು ಅದು ವೈದಿಕ ಮತ್ತು ವಿಜ್ಞಾನದ ಸಂಘರ್ಷ ಕೊಟ್ಟದು. ಡಾಕ್ಟರ್ನವರೆಲ್ಲ ಇದು ನಮ್ಮ ಪ್ರೊಫೆಷನ್ಗೆ ಇದು ಮಾಡಿದ ಏನು ಮಾಡಿದ್ರು ನಿಮಗೆ ಬರ್ತದೆ. ಅದು ಶಿವದತ್ತ ಗುಳಿಗೆ ಮಾಡುವಾಗ ಅದು ಬಂತು, ಎಲ್ಲದರಲ್ಲೂ ಬರ್ತದೆ ಸರ್. ಇಷ್ಟು ಹೊತ್ತು ಕೇಳಿದೆ ಸರ್ ನಿಮ್ಮ ಮಾತು. ನಿಮ್ ಬದುಕೇ ಒಂದು ಪಾಠ ಸರ್ ಅಲ್ಲ? ಮತ್ತೆ ಹಿಂದಿಯ ಒಂದು ಹಾಡು ನೆನಪಿದೆ ನಿಮ್ಗೆ, ನೀವು ಕೇಳಿರ್ತೀರಿ. ಕುಚ್ ತೋ ಲೋಗ್ ಕಹೇಂಗೆ ಲೋಗೋಂ ಕಾ ಕಾಮ್ ಹೈ ಕೆಹನಾ, ಚೋಡೋ ಬೇಕಾರ ಕಿ ಬಾತ್ ಹೈ ಕಹಿ ಬೀತ್ ನ ಜಾಯ ರಹೆ. ಖಂಡಿತ ಜನ ಮಾತಾಡ್ತಾ ಇರ್ತಾರೆ, ನೀನ್ ಮುಂದೆ ಹೋಗೋದು ನಿನ್ನ ಕೆಲಸ ಮಾಡ್ತಾ, ಆಮೇಲೆ ಅದೇ ಜನ ನಿನ್ನ ಜೊತೆಗೆ ನಿಲ್ತಾರೆ ಅವ್ರಿಗೆ ಅರ್ಥ ಆದ ಮೇಲೆ ಅಂತ. ಅಷ್ಟೇ. ಇದೇ ನೀವು ಹೇಳೋದಕ್ಕೆ ಖಂಡಿತ ಖಂಡಿತ ಖಂಡಿತ. ನಾಟಕದ ಬಗ್ಗೆ ಜಾಹೀರಾತುಗಳು ಪತ್ರಿಕೆಯಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಿಮ್ಮೊಬ್ಬರ ಫೋಟೋ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸರ್. ಆ ಫೋಟೋ ತೆಗೆದವರು ಯಾರು? ಒಳ್ಳೆ ಬ್ರ್ಯಾಂಡ್ ಆಗ್ಬಿಟ್ಟಿದೆ ಅದು. ಉದಯ್ ಬಳ್ಳಾಲ್ ಅಂತ ಹೇಳಿ, ಈಗ ಒಂದ್ 2-3 ಸಿನಿಮಾಕ್ಕೆ ಕ್ಯಾಮರಾಮನ್ ಆಗಿದ್ದಾರೆ ಅವರು. ನೆತ್ತರಕೆರೆ, ಕಟ್ಟೆಮಾರು, ಒಂದ್ 2-3 ಸಿನಿಮಾಕ್ಕೆ ಅವರು ಹಿಂದೆನೂ ಸಿನಿಮಾ ಮಾಡಿದ್ದಾರೆ. ಕಾಪಿಕಾಡ್ ಅವರ ಸಿನಿಮಾ ಮಾಡಿದ್ದಾರೆ, ಅವ್ರು ತೆಗೆದ ಫೋಟೋ. ಒಳ್ಳೆ ಫೋಟೋ ಸರ್ ಅದು, ಅಂದ್ರೆ ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಆದ್ರೆ ನಂಗೆ ಇಲ್ಲಿ ಕೇಳಬೇಕಾಗಿರೋದು ಏನಂತಂದ್ರೆ, ನಿಮ್ಮ ನಾಟಕ ಇಷ್ಟೊಂದೆಲ್ಲ ಜನಪ್ರಿಯ ನಾಟಕಗಳು, ಯಾವುದೇ ಆರ್ಟಿಸ್ಟ್ ಗಳ ಫೋಟೋ ಅಲ್ಲಿರೋದಿಲ್ಲ, ನಿಮ್ದು ಫೋಟೋ ಮಾತ್ರ. ಅದು ಯಾಕೆ ಸರ್? ಆರ್ಟಿಸ್ಟ್ ಗಳ ಫೋಟೋ ಹಾಕ್ತಿದ್ದೆ ನಾನು. ಅಂದ್ರೆ ಒಂದು ಮುಖ್ಯ ಪಾತ್ರ ಇರುತ್ತೆ, ಮುಖ್ಯ ಪಾತ್ರ ಇದ್ರೆ ಆ ಪಾತ್ರಧಾರಿಯನ್ನು ನಾವು ಹೈಲೈಟ್ ಮಾಡ್ತೇವೆ. ಈಗ ಎಲ್ರು ಡ್ರಾಮಾದಲ್ಲಿ ಎಲ್ರು ಹಾಕ್ತಾರೆ, ಅಂದ್ರೆ ಒಂದು ಟೈಟಲ್ ನ ಮೇಲೆ ಇಂಥ ಕಲಾವಿದರು ಅಭಿನಯಿಸುವ ಅಂತೇಳಿ, ಹೌದು, ಇಂಥ ಕಲಾವಿದರು ಅಭಿನಯಿಸುವ ಅಂತೇಳಿ. ಅದು ಹಾಕಿದ್ರೆ ಆ ನಾಟಕ ಯಶಸ್ವಿ ಆದ್ರೆ ಮತ್ತೆ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ, ಅವನು ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋದ ನಂತರ ಆ ಕಲಾವಿದ ಒಂದ್ ದಿವಸ ಒಂದು ಜ್ವರದಲ್ಲಿ ಬೀಳ್ತಾನೆ, ಏನಾದ್ರೂ ಆಗುತ್ತೆ, ಆ ಹೆಸರು ಹಾಕಿದ್ದ ಕೂಡ ಅದು ರಿಜಿಸ್ಟರ್ ಆಗಿ ಹೋಗುತ್ತೆ. ನಮಗೆ ನಂತರ ಸಮಸ್ಯೆ ಬರೋದೇನಂತ ಹೇಳಿದ್ರೆ, ಅವನು ಇಲ್ಲದ ದಿವಸ ನಮಗೆ ನಾಟಕ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಅನುಭವದ ಮಾತು. ಹೌದು. ತಿಳ್ಕೊಂಡು ನೀವು ಇಲ್ಲ, ನಾನೆಂದ್ರೆ ಒಂದು 35 years ಅಲ್ಲಿ ನೋಡಿದ್ದೇನಲ್ಲ. ಅಂದ್ರೆ ಏನಂತ ಹೇಳಿದ್ರೆ, ಯಾವುದೇ ಒಂದು ನಾಟಕ ಆಗುವಾಗ ಅದರಲ್ಲಿ ಒಂದು ಪ್ರಮುಖ ಪಾತ್ರ ಇರುತ್ತೆ, ಕೇಂದ್ರ ಬಿಂದು ಪಾತ್ರ. ಕರೆಕ್ಟ್. ಆ ಪಾತ್ರವನ್ನು ನಾವು ಎಷ್ಟು ಹೈಲೈಟ್ ಮಾಡ್ತಾ ಹೋಗ್ತೇವನ, ಅಷ್ಟೇ ಆ ಪಾತ್ರ ಮಾಡುವ ಪಾತ್ರಧಾರಿ ಅವನು ಬದಲಾಗ್ತಾ ಹೋಗ್ತಾನೆ ಅವನು. ಇದು ನನ್ನ ಅನುಭವದ ಮಾತು. ಅಂದರೆ ಪ್ರತಿ ಕೇಂದ್ರ ಬಿಂದು ಪಾತ್ರ ಎಲ್ಲಿ ಆಯಿತು, ಸೃಷ್ಟಿ ಆಯಿತು, ಆ ನಾಟಕ ನಿಂತೋಗೋದು ಫಸ್ಟ್ ಅವನಿಂದಲೇ. ಆವಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಇವಾಗ ಇತ್ತೀಚೆಗೆ ನಮ್ಮ ಶಿವದೂತ ಗುಳಿಗೆ ಆಗುವಾಗ ಸ್ವರಾಜ್ ಶೆಟ್ಟಿ ಅವರು ಬೇರೆ ಕಾರಣಾಂತರದಿಂದ ಕಾಂತಾರ ಮತ್ತು ನೆತ್ತರಕೆರೆ 4-5 ಸಿನಿಮಾ ಸಿಕ್ಕಿತ್ತು ಅವರಿಗೆ. ಸಡನ್ ಆಗಿ ಅವರು ಬಿಟ್ಟರು, ಹೆಚ್ಚು ನಮಗೆ ಅವಕಾಶ ಇರಲಿಲ್ಲ. ಆದರೆ ನಾನು ಅದಕ್ಕೆ ತಯಾರಾಗಿ ಇದ್ದದ್ರಿಂದ ನಾನು ಬದುಕುಳಿದೆ. ನಾನು ಅಲ್ಲಿ ಸ್ವಲ್ಪ ಸಮಯ ಪ್ರಾಬ್ಲಮ್ ಆಯಿತು. ಏನಂತ ಹೇಳಿದರೆ, ಕಾಂತಾರದ ಗುರುವ ಎಲ್ಲಿ ಅಂತೇಳಿ. ಮತ್ತು ನಾನು ಯಾವುದಾದ್ರು ಸಿನಿಮಾದಲ್ಲಿ ಮಾಡಿದವರನ್ನು ಆ ಸಿನಿಮಾದ ನಟ ಅಂತ ಹೇಳಿ ಅದನ್ನು ಪ್ರಚಾರಕ್ಕೆ ಬಳಸಿಕೊಳ್ಳೋದಿಲ್ಲ. ಯಾಕೆಂತ ಹೇಳಿದರೆ ಅದು ಸಮಸ್ಯೆ ಆಗುತ್ತೆ. ಆ ಸಿನಿಮಾದ ಹುಚ್ಚಿಂದ ನಾಟಕದ ಆದ್ಯತೆ ಕಮ್ಮಿ ಆಗುತ್ತೆ. ಅದರ ಹೀರೋ ಮಾಡೋದು ಅಂತೇಳಿ ಅದು ಒಂದು ವೈಭವೀಕರಣ ಆಗ್ತದೆ. ಮತ್ತು ಆ ನಟ ಇಲ್ಲದಾಗ ಮತ್ತು ಬಿಟ್ಟು ಹೋದಾಗ ನಮಗೆ ಸಮಸ್ಯೆ ಆಗಿ ಕಾಡುತ್ತೆ. ಅದು ಅವನು ಬಂದು ಕೇಳುವಾಗ ನಮಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆ ಕೇಳುವ ವ್ಯಕ್ತಿಗೆ ಆ ನಾಟಕದ ಲೇಖಕ ಬೇಡ, ನಿರ್ದೇಶಕ ಬೇಡ, ಅದರಲ್ಲಿ ಕೆಲಸ ಮಾಡುವ 29 ಜನಗಳು ಬೇಡ. ಅವನು ಬರೋದು ಕೇವಲ ನಾವು ಯಾರನ್ನು ವೈಭವೀಕರಣ ಮಾಡ್ತೇವೆ ಅವನು ಮಾತ್ರ ಬೇಕಂತ ಕೇಳೋದವರು. ಆಗ ವ್ಯಾಲ್ಯೂ ಇರೋದಿಲ್ಲ ಯಾರಿಗೂ, ನಿರ್ದೇಶಕನೂ ಇಲ್ಲ, ಲೇಖಕನಿಗೆ ಇಲ್ಲ, ಅದರಲ್ಲಿ ಮಾಡುವ ತಂತ್ರಜ್ಞರಿಗಿಲ್ಲ, ಸಹ ಕಲಾವಿದರು. ಒಂದು ಕೇಂದ್ರ ಪಾತ್ರ ಬರಬೇಕಂತಂದರೆ ಸಹ ಕಲಾವಿದರು ಸಹ ಅಷ್ಟೇ ಎಫರ್ಟ್ ಹಾಕಬೇಕಾಗುತ್ತೆ. ಈಗ ಉದಾಹರಣೆ, ಅಸಲ್ ಏರಿ ಹೇಳುವಂಥ ನಾಟಕ ನಾವು ಮಾಡಿದೆವು ರಂಗಭೂಮಿಯಲ್ಲಿ. ಟೆಕ್ನಿಕಲ್ ಡ್ರಾಮಾ ಅಂಥದ್ದು ಇಷ್ಟವರೆಗೆ ಯಾವುದು ಬರಲಿಲ್ಲ ಅಂತ ನಾನು ಎದೆ ತಟ್ಟಿ ಹೇಳ್ತಾನೆ. ಅಂದರೆ ಯಾವುದು ಬರಲಿಲ್ಲ. ಉಡುಪಿ ರಂಗಭೂಮಿಯವರು ಮೆಚ್ಚಿಕೊಂಡಂಥ ನಾಟಕ. ನನಗೆ ಎಲ್ಲ ನಾಟಕಗಳು ಅವರು ಇದು ಮಾಡಿದವರು ನನ್ನನ್ನು ತಪ್ಪಂತ ಹೇಳೋದಿಲ್ಲ, ಅದೇ ನನ್ನಲ್ಲಿ ಬದಲಾವಣೆ ಆದದ್ದು. ಉಡುಪಿ ರಂಗಭೂಮಿಯೇ ನನ್ನ ಬದಲಾವಣೆಗೆ ಫಸ್ಟ್ ಉಳಿಯ ಪೆಟ್ಟು ಕೊಟ್ಟದ್ದು ಅಂತ ಹೇಳಿ ನಾನು ಹೇಳ್ತೇನೆ. ಹೌದೌದು. ಆಫ್ಟರ್ ನಾಗೇಶ್ ಉದ್ಯ ಅವರವರು, ನಾನು ಯೂತ್ ಅವರು ಒಳ್ಳೆ ಗೆಳೆಯ ನಂದು. ನಾನು ಹೇಳ್ತೇನೆ, ನಾನು ಬದಲಾಗ್ಲಿಕ್ಕೆ ಕಾರಣ ನೀವು ಅಂತೇಳಿ. ಆ ದಿವಸ ನಾನು ಅವರನ್ನು ವೈರಿಯನ್ನಾಗಿ ನೋಡಿದೆ. ನಾನು ವೈರಿಯದರಸಲ್ ಅದು ನಾಟಕನೇ ಅಲ್ಲ ಅಂತೇಳಿ ಅವರು ವಿರೋಧ ಮಾಡಿದವರು. ಆದರೆ ವೈಕಲಾವ್ ನಾಟಕ ಬರೆದಾಗ ಅವರು ಬಂದು ನನ್ನ ಬೆನ್ನು ತಟ್ಟಿ ಹೇಳಿದ್ದಾರೆ, ಇಂಥ ನಾಟಕ ಬರೀರಿ ಅಂತೇಳಿ. ಅದು ಅವರ ಅಭಿಪ್ರಾಯ. ಮತ್ತೆ ನಾನು ಇನ್ನೊಮ್ಮೆ ಸಿಗುವಾಗ ಹೇಳಿದೆ, ನೀವು ಅಂಥ ನಾಟಕ ಬರೀರಿ ಅಂತ ಹೇಳಿದಿರಲ್ಲ, ಅದು ನಾಟಕ ನಿಮ್ಮಂಥ ವಿಮರ್ಶಕರು ಮಾತ್ರ ಒಳ್ಳೆದಿದೆ ಅಂತ ಹೇಳಿದ್ದು. ಹೊಟ್ಟೆಪಾಡಿಗೆ ನಮ್ಮನ್ನು ಸಾಕ್ತಾರಲ್ಲ ಅವರು, ಇವನ ತಲೆ ಕೆಟ್ಟಿದೆ ಅಂತ ಹೇಳಿದ್ದಾರೆ. ಒರಿಯರ್ ದಿವಸಲ್ಲಿ ಇವನು ಬರ್ದದ್ದೇ ಅಲ್ಲ, ಇವನು ಕಾಮಿಡಿ ಸೆನ್ಸ್ ಇಲ್ಲ ಅಂತ ಹೇಳಿದವರು ಇದ್ದಾರೆ. ಆದರೆ ನಮಗೆ ನಮ್ಮದು ವೃತ್ತಿ ರಂಗಭೂಮಿ, ನಾವು ಬದುಕಬೇಕಂತಾದರೆ ಇಂಥ ನಾಟಕಗಳೇ ಬೇಕು. ಆನಂತರ ನಾನು ಮಾಮಗುಂಜಿ ಮಾಮಿ ಬರೆದು ಮತ್ತೆ ಎದ್ದುಕೊಂಡದ್ದು ನಾನು.
ಮತ್ತೆ ನಾನು ಆರಂಭ ಮಾಡಿದೆ ಏನಂತ ಹೇಳಿದ್ರೆ, ಒಂದು ವರ್ಷಕ್ಕೆ ಒಂದು ಡ್ರಾಮಾ ಹೊಟ್ಟೆಪಾಡಿಗೆ, ಯಾವುದು ತಂಡ ಉಳಿಸ್ಲಿಕ್ಕೆ, ಓಕೆ ಒಂದು ನಾಟಕ ನನ್ನ ತೃಪ್ತಿಗೆ, ಒಂದು ಸೀರಿಯಸ್, ಒಂದು ಕಾಮಿಡಿ, ಆ ಥರ ಕೊಟ್ಟು ಇದು ಎಷ್ಟು ವರ್ಷದಿಂದ ನಡ್ಕೊಂಡ್ ಬಂತು? ಮಂಡ್ಯ ಬಲಿಪೂಜಿ ಕೊಟ್ಟು, ಮಂಡ್ಯ ಬಲಿಪೂಜಿ ಸೀರಿಯಸ್ ಡ್ರಾಮಾ, ಅದನ್ನು ಮುಂಬೈ ಪ್ರೇಕ್ಷಕರು ಒಪ್ಪಿಕೊಂಡ್ರು. ಇಲ್ಲಿ ಪ್ರೇಕ್ಷಕರು ಕಾಮಿಡಿ ಇಲ್ಲ ಅಂತ ಹೇಳಿದ್ರು. ಆವಾಗ ಅಂದ್ರೆ ಕಾಮಿಡಿಯ ಇದು ನೆರೆ ಆವಾಗ ಹೌದಪ್ಪ. ಕಾಪಿಗಾಡ್ ಅವರದ್ದು ಪುದರ್ದಿ ತಿಜಿ ಅದರ ಎದುರಿಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅವಾಗ. ಓಕೆ. ಆ ರೀತಿಯ ನಾಟಕ ಬರುವಾಗ ನಾನು ಕಾರ್ಗಿಲ್ ಯುದ್ಧ ಆಗುವಾಗ ಕಾರ್ಗಿಲ್ ಯೋಧನ ಬಗ್ಗೆ ಬರೆದ ನಾಟಕ ಮಂಡ್ಯ ಬಲಿಪೂಜಿ. ಓಕೆ. ಆಗ ಇಲ್ಲಿ ಎಲ್ಲರೂ ಹೇಳಿದ್ರು ಅವನು ತಲೆ ಓಡುದಿಲ್ಲ, ಅದಕ್ಕೆ ಆ ನಾಟಕ ಬರ್ತದ ಅಂತ ಹೇಳಿ. ಆದರೆ ಆ ನಾಟಕದ ಬಗ್ಗೆ ನನಗೆ ಭರವಸೆ ಕಳ್ಕೊಂಡಿರುವಾಗ ಮುಂಬೈಗೆ ಹೋಗಿ ಅದು ನಾಟಕ ಫಸ್ಟ್ ಶೋ ಆಯಿತು. ಆದ ಕೂಡಲೇ ಮುಂಬೈ ಪ್ರೇಕ್ಷಕರು ಏನಂತ ಹೇಳಿದ್ರೆ, ಅವರಿಗೆ ಕತೆ ಬೇಕು, ಅವರಿಗೆ ಬಾಕಿ ಎಲ್ಲ ಡ್ರಾಮಾ ಕ್ಯಾನ್ಸಲ್, ಅದೇ ಡ್ರಾಮಾ ಒಂದು ದಿವಸಕ್ಕೆ 4 ಯಾವುದು ಮಂಡ್ಯ ಬಲಿ. ಆಗ ನನಗೆ ಈ ನಾಟಕದಲ್ಲಿ ಏನೋ ಇದೆ ಅಂತ ಆಯ್ತು. ಆದರೆ ಇಲ್ಲಿ ಬಂದು ನಾವು ಬದುಕಬೇಕು, ಡೈಲಿ ನಾಟಕ ಮಾಡಬೇಕಂತಾದ್ರೆ ಫುಲ್ ಕಾಮಿಡಿ ಬೇಕು. ಆಗ ನಮ್ಮ ಏಕೆ ವಿಜಯರು ಹೇಳಿದರು, ನೀವು ಇದು ಒಂದು ಇರಲಿ ನಿಮಗೆ ಸೇಫ್ಟಿಗೆ, ಯಾರಾದರೂ ಕೇಳಿದರೆ ಇದು ನಮ್ಮ ಹತ್ರ ಉಂಟಂತ ಹೇಳಿ. ಆದರೆ ನಾವು ಬದುಕಬೇಕಾದ್ರೆ ಇನ್ನೊಂದು ನೀವು ಫುಲ್ ಕಾಮಿಡಿ ಬರಬೇಕು, ಅದು ಮಾಮು ಗೊಂಜಿ ಮಾಮಿ, ಅದರಲ್ಲಿ ಕಥೆಯೇ ಇಲ್ಲ. ಆದರೆ ಅದು ನಮಗೆ ಮತ್ತೆ ಬದುಕು ಕಟ್ಟಿಕೊಟ್ಟಿತು. ಸೂಪರ್ ಸರ್. ನೋಡಿ 500-600 ಶೋ ಆ ನಾಟಕ ಆಗಿದೆ, ಆದರೆ ಅದರಲ್ಲಿ ಕತೆ ಇಲ್ಲ, ಆದರೆ ಒಂದು ಸಂದೇಶ ಸಣ್ಣದು ಓಡಾಡ್ತಾ ಇತ್ತು ಅದರಲ್ಲಿ. ಒಳ್ಳೇದಾಯ್ತು. ನಿಮ್ಮ ಇದೇ ಪಾಯಿಂಟಿಗೆ ನಾನು ಈಗೊಂದು ಕೇಳ್ಬೇಕು ಸರ್. ನಾನೇನು ಗೊತ್ತುಂಟ, ಅದು ಅಂಥ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿಕೊಂಡು ಈಗ ನನಗೆ ಸಿಕ್ಕಿದ ಸ್ಥಾನಕ್ಕೆ ಅದು ಒಂದು ಕಾರಣ. ಅಂದರೆ ಇವಾಗ ಅದನ್ನು ಆಗ ಒಪ್ಕೊಳ್ಳದೆ ಇರುವವರು ಈಗ ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಈಗ ಅದೇ ಪ್ರೇಕ್ಷಕರು ಅಸಲಿ ಒಮ್ಮೆ ಮಾಡಿ, ಮಂಡ್ಯ ಬಲಿಪೂಜಿ ಒಳ್ಳೆ ಡ್ರಾಮಾ ಅದು ಮಾಡಿ, ಸಂಸಾರ ಸರ್ಕಸ್ ಅದು ಫಿಲ್ಮ್ ಸ್ಟೋರಿ ಅದು ಮಾಡಿ, ಅಥವಾ ವಿದ್ದು ಒಳ್ಳೆ ಆ್ಯಕ್ಷನ್ ಸಬ್ಜೆಕ್ಟ್, ಅಸಲ್ ಮೂರ್ತಿಲು ಮಾರಿ ಅದು 4 ಜನ ಇದ್ದದ್ದು ಅದು ಸಾಲಿಡ್. ಈಗ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದಾರೆ ಎಲ್ಲ. ಆದರೆ ನಾನು ಕೊಟ್ಟದೇನಾಯ್ತು, ಎಲ್ಲ ಅಡ್ವಾನ್ಸ್ ಆಯ್ತದ, ಅದು ಈಗ ಬೇಕಿತ್ತು ಅದೆಲ್ಲ ಡ್ರಾಮಾಗಳು. ಓಕೆ. ವಾಸ್ತುದು ನಾಟಕ ಮಾಡುವಾಗ ಆಗ ವಾಸ್ತು ಏನಂತ ಹೇಳಿ ಯಾರಿಗೂ ಗೊತ್ತಿರಲಿಲ್ಲ. 10ರಲ್ಲಿ 7 ಜನರಿಗೆ ವಾಸ್ತು ಅಂತ ಗೊತ್ತಿರಲಿಲ್ಲ ಅವಾಗ. ಇದು ಯಾವ ವರ್ಷದಲ್ಲಿ ಸರ್? ಇದು ಆಯ್ತು, ಇದು 28 ವರ್ಷದಿಂದ. ಹಾಗಾದ್ರೆ ಒಂದು 10 ವರ್ಷಗಳ ಹಿಂದೆ ಯೋಗರಾಜ್ ಭಟ್ರು ಒಂದು ವಾಸ್ತು ಪ್ರಕಾರ ಅಂತ ವಾಸ್ತು ಪ್ರಕಾರ. ಹೌದು. ಓಹೋ, ನೀವು ಅದಕ್ಕೂ ಮುಂಚೆನೆ ಬರೆದಿದೆ. ಖಂಡಿತ. ಆಗ ವಾಸ್ತು ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೂ ಅಲ್ಲ, ಗೊತ್ತಿತ್ತು, ಅದು ಅಷ್ಟು ಡೀಪ್ ಗೊತ್ತಿರಲಿಲ್ಲ. ಓಕೆ. ಅಲ್ಲ, ಅದನ್ನೀಗ ರಿಲೀಸ್ ಮಾಡೋದಕ್ಕೆ ಏನು ಸಮಸ್ಯೆ? ಮಾಡ್ಬೋದು, ಅದರಲ್ಲಿ ಕಲಾವಿದರು ಜಾಸ್ತಿ. ಇವಾಗ ಕಲಾವಿದರ ಸಂಖ್ಯೆ ಕಡಿಮೆ ಇದ್ದ ನಾಟಕವನ್ನು ನಮಗೆ, ಅಲ್ಲ ನೀವು ಹೇಳ್ದಂಗೆ ಜನರಿಗೆ ಈಗ ಅಂತದನ್ನ ಅದ್ರ ರುಚಿ ಕೊಟ್ರೆ ಮೇ ಬಿ ಇನ್ನಷ್ಟು ದೊಡ್ಡ ಯಶಸ್ಸು ಕಾಣ್ಬೋದೇನೋ ಅಲ್ವಾ? ಅಲ್ಲ, ಜನರ ಬದುಕಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನು ತರಬಹುದಲ್ಲ ಸರ್? ಆದರೆ ಈಗ ನಾನು ಹೇಳೋದು ಏನಂತ ಹೇಳಿದ್ರೆ, ಅದು ಅಗತ್ಯ ಇಲ್ಲ, ನಾವು ಹೊಸ ಸ್ಕ್ರಿಪ್ಟ್ನ ತಗೋಗುವ ಅಂತೇಳಿ. ರೈಟ್. ಅದಕ್ಕಿಂತ ಒಳ್ಳೇದು ಕೂಡ ಹಳೇದನ್ನೇ ಪುನಃ ಕೊಟ್ಟರೆ ಅದನ್ನು ಹೇಳ್ತಾರೆ. ಅವನ ಹತ್ರ ಈಗ ಕೆಪಾಸಿಟಿ ಇಲ್ಲ, ಅದಕ್ಕೆ ಹಳೇದನ್ನು ಓಲ್ಡ್ ಬಾಟಲ್ ನ್ಯೂ ವೈನ್ ಅಂತ ಹೇಳ್ತಾರೆ, ಅದಕ್ಕೆ ಅದು ಹೇಳ್ತಾರೆ. ಈಗ ಅದೇ ಕೆಪಾಸಿಟಿ ಇದ್ದೇ ಪ್ರಶ್ನೆ ಕೇಳಬೇಕು ನಾನು ನಿಮಗೆ. ನಿಮ್ಮಲ್ಲಿ ಸಾಮಾಜಿಕ ನಾಟಕ ಬರೆಯೋದಕ್ಕೆ ಈಗ ಸಾಮರ್ಥ್ಯ ಇಲ್ಲ. ಹೌದು, ಹೇಳ್ತಾರೆ. ಏನಂತೀರಿ? ಹೇಳ್ತಾರೆ ಅಂದ್ರೆ ಅದು ಆಗೋದಿಲ್ಲ, ಅದಕ್ಕೆ ಅವರು ಪೌರಾಣಿಕ ಕೊಟ್ಟು ಬದುಕ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಉತ್ತರ ಇದೆ ಬೇಗ. ನೆಕ್ಸ್ಟ್ ಪೌರಾಣಿಕನಿಲ್ಲ, ಚಾರಿತ್ರಿಕನಿಲ್ಲ, ಸಾಮಾಜಿಕವೇ. ರೆಡಿ ಮಾಡ್ತಾ ಇದ್ದೀನಿ ನಾನು ಕೆಲಸದ ಮೂಲಕ ಉತ್ತರ. ಹೌದೌದು, ಅಷ್ಟೇ. ರೈಟ್ ಸರ್, ಒಳ್ಳೆ ವಿಷಯ. ಈಗ ಹಾಗೆ ಶಿವದತ್ತುಗಳಿಗೆ ಆಗುವಾಗ ಹೇಳಿದರು, ಇದರ ನಂತರ ಅವರಿಗೆ ಇದನ್ನು ನೋಡಿದ ಪ್ರೇಕ್ಷಕರಿಗೆ ಅದನ್ನು ಮೀರಿಸುವಂಥ ಡ್ರಾಮಾ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದು ಬಂದಿತ್ತು ಮಾತು. ಅರ್ಥ ಆಯ್ತಾ? ನನ್ನ ಫಸ್ಟ್ ಪ್ಲೇಗೆ ಜನ ಜಾಸ್ತಿ ತುಂಬುದು ಹೇಗೆ ಹಾಗೆ ಅದು ನೋಡಲಿಕ್ಕೆ ಅಂಥದ್ದು ಒಂದು ವರ್ಗ ಇದೆ ನೋಡಲಿಕ್ಕೆ. ಒಳ್ಳೇದಾಗಬೇಕಂತೇಳಿ ಬರುವವರು ಸಹ ಇದ್ದಾರೆ, ನನ್ನ ಮೇಲೆ ಅಭಿಮಾನ ಇಟ್ಟವರು ಸಹ ಇದ್ದಾರೆ. ಅವರ ನಾಟಕ ಒಳ್ಳೇದು ಇರಬೇಕು, ಅದು ನೋಡಲೇಬೇಕು, ಫಸ್ಟ್ ಶೋ ನೋಡ್ಬೇಕಂತೇಳಿ. ಹಾಗೆ ಇದು ಬೀಳ್ತದ ಹೇಳ್ತದ ಅಂತೇಳಿ ನೋಡುವವರ ಸಂಖ್ಯೆ ಕೂಡ ಇದೆ. ಇದು 2 ಇದ್ದದ್ರಿಂದ ಸಕ್ಸಸ್ ಸಿಕ್ಕಿದ್ದು. ಎಕ್ಸಾಕ್ಟ್ಲಿ. ಒರೇ ಸಲ 25 ವೀಕ್ ಓಡಿದ ಹಾಗೆ. ಸರ್, ನಿಮ್ಮ ಕ್ಷೇತ್ರದವರೇ ನಿಮಗೆ ಕಂಡಾಪಟ್ಟೆ ಜನ ಇಲ್ಲ, ಅದು ಎಲ್ಲರಿಗೆ ಎಲ್ಲ ಕ್ಷೇತ್ರದಲ್ಲೂ ಉಂಟಲ್ಲ, ಅವರವರ ಕ್ಷೇತ್ರದವರೇ ವಿರೋಧಿಗಳು ಸ್ವಲ್ಪ ಜನ ಇರ್ತಾರೆ. ಮುಂದುವರಿಸ್ತೇನೆ ಸರ್. ಇರ್ತಾರೆ. ನೀವು ಯಾರನ್ನ ಕತ್ತೆತ್ತಿ ನೋಡ್ತಾ ಇದ್ರು, ಏಕಲವ್ಯ ಅಂತಾರ ಇವ್ರು ನನ್ನ ಗುರು, ಇವರಿಂದ ನಾನು ತುಂಬಾ ಕಲ್ತಿದ್ದೇನೆ, ನಾನು ಉದ್ಧಾರ ಆಗಿದ್ದೇನೆ ಅಂತ ನೀವು ಯಾರನ್ನು ನೋಡಿದ್ರು ಅವರೇ ನಿಮಗೆ ಚೂರಿ ಹಾಕಿದ್ರಲ್ಲ ಸರ್? ಹೌದು ಸರ್, ಆದರೆ ಹೆಸರನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಬೇಡ, ಖಂಡಿತ ಅಲ್ಲ, ಬೇಡ. ಇದನ್ನ ನೀವು ಅದನ್ನ ತಗೋಬೇಕಲ್ಲ ಸರ್. ಏನಂತಂದ್ರೆ ತಗೊಂಡಿದ್ದೀನಿ, ಊಟ ಮಾಡಿ, ಒಟ್ಟಿಗೆ ಚಾ ಕುಡಿದು, ಒಟ್ಟಿಗೆ ಖುಷಿಯಿಂದ ಬಾಯಿ ತುಂಬ ಮಾತಾಡಿ, ನಾನೇ ಬಂದು ಆಕ್ಸೆಪ್ಟೆನ್ಸ್ ಅದು ಹೇಗೆ ಸರ್? ಅದು ತಗೊಂಡಿದ್ದೀನಿ ನಾನು ಅದನ್ನು. ಏನಂತ ಹೇಳಿದರೆ, ನಾವು ನೋಡಿ, ಒಂದು ಮನುಷ್ಯನಲ್ಲಿ ಒಂದು ಗುಣ ಇರ್ತದೆ. ಏನಂತ ಹೇಳಿದರೆ, ಈಗ ನನ್ನ ಜೊತೆ ಇದ್ದ ಒಂದು ಗೆಳೆಯ ಅಂತ ಎಣಿಸ್ಕೊಳ್ಳಿ, ನಾನೇ ನಿಮ್ಮ ಜೊತೆ ಇದ್ದೇನೆ, ನನಗೆ ನಿಮ್ಮ ಮೇಲೆ ತುಂಬ ಅಭಿಮಾನ, ತುಂಬ ಪ್ರೀತಿ, ಮತ್ತು ನೀವು ಒಳ್ಳೆಯದಾಗಬೇಕು ಹೇಳುವಂಥ ಒಂದು ಮನಸ್ಸಿರ್ತದೆ, ಪ್ರಾಮಾಣಿಕವಾದ ಮನಸ್ಸು, ನೀವು ಒಳ್ಳೇದಾಗಬೇಕು ಅಂತ ಹೇಳುವಂಥದ್ದು. ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ, ನಾನು ನಿಮಗೆ ಏನಾದರೂ ನನ್ನಿಂದ ಆದಷ್ಟು ಹೆಲ್ಪ್ ಮಾಡ್ತಾ ಹೋಗ್ತೇನೆ.
ನೀವು ನನ್ನಿಂದ ಆ ಹೆಲ್ಪ್ ತಗೊಂಡವರು ಓಕೆ ನನಗಿಂತ ಎತ್ತರ ಬೆಳಿತೀರಿ ನೀವು. ಓಕೆ ಆವಾಗ ನನ್ನ ಮನಸ್ಸು ಬದಲಾಗ್ತದೆ. ಓ, ನಾನು ಇವನು ಒಳ್ಳೇದಾಗಬೇಕು ಎಣಿಸಿದ್ದು ಇಷ್ಟೇ, ಬಟ್ ಈ ಲೆವೆಲ್ ಅಲ್ಲ ನಾನು ಎಣಿಸಿದ್ದು, ಸ್ವಲ್ಪ ಕೆಳಗಿಳಿಲಿ ಅಂತ ಹೇಳಿ ಅದೇ ಮನಸ್ಸು ಬಯಸ್ತದೆ. ಮತ್ತೆ ಇಲ್ಲಿ ಆದದ್ದು ಅದೇ ನನ್ನ ವಿಷಯದಲ್ಲಿ. ಹಾಗೆ ನಿಮ್ಮ ಆಗಿದೆ, ಹಾಗೆ ತುಂಬ ಮನಸ್ಸುಗಳು ಹಾಗೆ ಆಗಿದೆ. ಎಂಥ ಮನಸ್ಸಲ್ಲ ಸರ್ ಇದು, ಕೋಡಿ ಮನಸ್ಸು. ಇದಕ್ಕೆ ಎಷ್ಟರ ವಯಸ್ಸೋ ಗೊತ್ತಿಲ್ಲ, ಅಂತೂ ಮನಸ್ಸು ಮಾತ್ರ ಈ ಥರ ಹೇಳ್ತಾ ಇರ್ತದೆ. ಖಂಡಿತ ಅಲ್ಲ, ಇದು ತುಂಬ ತುಂಬ ಒಳ್ಳೆ ಪಾಯಿಂಟ್. ನಾನು ಇಷ್ಟು ಮಾತ್ರ ಇವ ಮೇಲೆ ಬೆಳಿಬೇಕು ಅಂತ ಅಂದ್ಕೊಂಡಿದ್ದು, ಇವ್ನು ನೋಡಿದರೆ ಇದಕ್ಕಿಂತ ಲೆಕ್ಕಕ್ಕಿಂತ ಹೋದ ನನ್ನನ್ನು ಎಳಿತಾನೆ ಅಂತ. ಸರ್ ಒಂದು ಭಾಳ ನನಗೀಗ ಒರಿಯರ್ದೊರೆ ಸಲ ನಾವು ಸಿನಿಮಾ ಮಾಡಿದ್ದೇವಲ್ಲ, ಆವಾಗ ತುಂಬ ಹಣದ ಅವಶ್ಯಕತೆ. ನನ್ನ ಹತ್ರ ಏನಿರಲಿಲ್ಲ ಒರಿಯರ್ ಸಲ ನಾನು ನಿರ್ಮಾಣ ಮಾಡುವಾಗ. ಎಲ್ಲ ಹಣ ನನಗೆ ಹೊರಗಿಂದ ಬಂದ ಹಣ, ನನಗೆ ನನ್ನ ಗೆಳೆಯರು ಕೊಟ್ಟ ಹಣ. ವಾಪಸ್ ತೀರಿಸಿದ್ದೀನಿ. ನಂತರ ನನಗೆ ಕೇಳಿದವರಿದ್ದಾರೆ, ನೀವು ಮಾಡ್ಬೋದಲ್ಲ, ನಿಮ್ಗೆ ಯಾವ ಸಲ ಬಂದದ್ದೆಲ್ಲ ಕೊಟ್ಟಿದ್ದೀರಲ್ಲ, ಇನ್ನೊಂದು ಅದೇ ಥರ ಮಾಡಿ ಅಂತೇಳಿ. ಅದು ಒನ್ ಟೈಮ್ ಮಾತ್ರ. ಆ ಕೊಟ್ಟ ಮನಸ್ಸುಗಳು ಎಲ್ಲ ಇವಾಗ ಅದೇ ರೀತಿ ಇರೋದಿಲ್ಲ. ಆವಾಗ ಕೊಟ್ಟಿದ್ದಾರೆ ಅವರು ಕೊಟ್ಟದೆ ಅವನು ಮಾಡ್ತಾನೆ, ಇಂದ ಕೊಡ್ಬೋದು, ಕೊಡಲಿಕ್ಕಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಕೆಲವರು, ಎಲ್ಲರಂತ ಹೇಳೋದಿಲ್ಲ. ಮತ್ತೆ ಕೆಲವರು ನಾವು ಯಾಕಾಗಿ ಕೊಟ್ಟೆವು ಅಂತೇಳಿ ಆಗಿರ್ಬೋದು, ಕೆಲವರಿಗೆ ಆದವರು ಇದ್ದಾರೆ. പക്ഷെ ನಾವು ಕೊಡದಿದ್ದರೆ ಇದು ಆಗ್ತಿರ್ಲಿಲ್ಲ ಅಂತೇಳಿ. ಅರ್ಥ ಆಯ್ತಾ? ನಿಮಗೆ ಮನಸ್ಸುಗಳು ಬೇರೆ ಬೇರೆ ಥರ ಇರುತ್ತೆ. ಓಕೆ ಸರ್, ಬದುಕಿನಲ್ಲಿ ನಡೆಯುವಂತಹ ಘಟನೆಗಳು ಒಂದಕ್ಕೆ ಲಿಂಕ್ ಇರುತ್ತೆ ಅಂತ ಅನಿಸುತ್ತೆ ಸರ್ ನಿಮಗೆ? ಹೌದು ಹೌದು. ಉದಾಹರಣೆ ಸಹಿತ ಹೇಳಿ ನೋಡೋಣ. ನೋಡಿ, ಈಗ ಮದಿಮೆ ಸಿನಿಮಾದ ಬಗ್ಗೆ ಒಂದು ಅಪಪ್ರಚಾರ ನಡೀತಲ್ಲ ಅವಾಗ. ಹೌದು. ಓಕೆ, ಸರಿ, ಅದು ಕೆಟ್ಟದ್ದೇ ಸಿನಿಮಾ ಅಂತ ಎಣಿಸ್ಕೊಳ್ಳಿ. ನಾನು ಒಳ್ಳೇದಂತ ಹೇಳಿದ್ರು, ಏನು ನನ್ನ ವಿರುದ್ಧವಾಗಿ ಒಂದು ಹೋರಾಟ ನಡೆಯುತ್ತಲ್ಲ, ಅದು ಕೆಟ್ಟ ಸಿನಿಮಾ ಅಂತೇಳಿ ಅದನ್ನು ಸಾಯಿಸಬೇಕಂತ ಎಣಿಸಿದ್ರಲ್ಲ, ಕೆಟ್ಟದೆ ಅಂತ ಎಣಿಸ್ಕೊಳ್ಳಿ. ಆದರೆ ಫೇಸ್ಬುಕ್ಕಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಬರಲಿಕ್ಕೆ ಶುರು ಆಯಿತು. ಅದನ್ನು ಖುಷಿ ಪಟ್ಟುಕೊಂಡು, ಓ ಒಳ್ಳೆಯದಾಯಿತು, ಇವರಿಗೆ ತುಂಬ ಕೊಬ್ಬಿತ್ತು, ಓ ಇದು ತಮಾಷೆಯಾಗಿ ವ್ಯಂಗ್ಯವಾಗಿ ಎಲ್ಲ ಬರೆಯುವಂಥದ್ದು. ಆ ಕಂಟಿನ್ಯೂ ಬರೆಯುವವರು ಯಾರು ಅಂತ ಹೇಳುವಂಥ ಒಂದು ಸರ್ಚ್ಗೆ ನಾವು ಹೋದೆವು. ಹೋದ್ರಾ? ಹೌದು. ಹೋಗುವಾಗ ನನಗೆ ಸರ್ಪ್ರೈಸ್ ಅದು. ಒಬ್ಬರು ಒಂದೊಂದು ರೀತಿಯ ಇದು. ಉದಾಹರಣೆ, ಒಂದು ಡಾಕ್ಟ್ರು. ಆ ಡಾಕ್ಟ್ರಿಗೆ ನನಗೆ ಕನೆಕ್ಷನ್ ಇಲ್ಲ. ಅವರ ವಿರುದ್ಧವಾಗಿ ನಾನು ಯಾವತ್ತೋ ಒಂದು ದಿವಸ ಒಂದು ಹೋರಾಟ ಮಾಡಿದ್ದೇನೆ. ಅವರ ಒಂದು ತಪ್ಪನ್ನು ಹಿಡ್ಕೊಂಡು ಅವರನ್ನು ಒಳಗೆ ಹಾಕಿಸಿದ್ದೆ ನಾನು. ಆ ಡಾಕ್ಟ್ರು ಟೈಪ್ ಮಾಡ್ತಾ ಇದ್ದಾರೆ, ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ. ವೆರಿ ಗುಡ್. ಓಕೆ, ಅರ್ಥ ಆಯ್ತಾ? ನೀವು ಯಾವಾಗಲೂ ಮಾಡಿದ್ದು ಯಾವಾಗಲೂ ನಿಮಗೆ ಹೊಡಿತದೆ. ಒಂದು ಡ್ಯಾನ್ಸ್ ಸ್ಕೂಲ್ನ ಒಂದು ಟೀಚರ್, ಮೇಲ್ ಟೀಚರ್, ಅವನು ಹೊಡಿತಾ ಇದ್ದಾನೆ ಕೋಡಿಕಲ್ಲಿಂದ. ಏನು ಇದು ಸಿನಿಮಾ ಒಳ್ಳೆ ಇಲ್ಲ, ನೋಡಬೇಡಿ ಯಾರು, ಅದು ನೋಡಿ ವಾಕರಿಕೆ ಬರ್ತದೆ, ಅದೆಲ್ಲ ಬರಿತಾ ಇದ್ದಾನೆ. ಅವನು ಯಾರು ಅಂತೇಳಿ ಅದನ್ನು ಸರ್ಚ್ ಮಾಡಿ ನೋಡುವಾಗ, ಅವನ ಸ್ಕೂಲಲ್ಲಿ ಅವನು ಸೆಕ್ಸ್ ಹ್ಯಾರಾಸ್ಮೆಂಟ್ ಮಾಡಿದ ಒಂದು ಮಗುವಿಗೆ ನನ್ನಲ್ಲಿ ಕಂಪ್ಲೇಂಟ್ ಬಂದಿತ್ತು. ಅವನನ್ನು ನಾನು ಹೊಡೆದು ಅವನಿಗೆ ಸ್ಟೇಷನಿಗೆ ಕೊಟ್ಟಿದ್ದೆ ನಾನು. ಅವನೀಗ ರಿವೆಂಜನ್ನು ಅವನು ತೀರಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಪರ್ಟಿಕ್ಯುಲರ್ ಒಂದು ಕಂಪನಿಯಲ್ಲಿ 500 ಪತ್ರಿಕೆಯನ್ನು ಆ ದಿವಸ ಹಂಚಿದ್ದಾರೆ, ಏನು ಇದರ ಪತ್ರಿಕೆಯನ್ನು. ಅಲ್ಲಿ ಎಷ್ಟೋ ನಮಗೆ ಫ್ರೀ ಪೇಪರ್ ಕೊಡ್ತಾ ಇದ್ದಾರೆ ಅಂತೇಳಿ. ಕೋಡಿಯೇನಿಯಲ್ಲೇ ನಾಟಕ ಮಾಡುವಾಗ ಆ ಕಂಪನಿಯನ್ನು ನಾನು ವಿರೋಧಿಸಿದ್ದೆ, ಪರಿಸರ ಇದರ ಬಗ್ಗೆ. ಅದು ಪರಿಸರ ಹಾಳಾಗ್ತಾ ಇದೆ ಆ ಕಂಪನಿಯಿಂದ ಅಂತೇಳಿ. ಕಂಪನಿ ಹೆಸರು ಹೇಳೋದಿಲ್ಲ. ಈಗ ನಾವು ಈ ಹಿಂದೆ ಮಾಡಿದ್ದೆಲ್ಲ ಕರ್ಮಗಳಿಲ್ಲಲ್ಲ, ಅದು ಇವಾಗ ನಮಗೆ ಸುತ್ತಿಕೊಂಡಿದೆ. ಅವಾಗ ಎಲ್ಲ ಕರ್ಮ ರಿಟರ್ನ್ಸ್. ನಾವು ಮಾಡಿದ್ದು ಒಳ್ಳೇದು ಮಾಡಿದ್ದು, ಅದು ನಾನು ಕರ್ಮ ಅಂತಲೇ ಎನಿಸ್ಕೊಳ್ತೇನೆ. ಅದೆಲ್ಲ ಇವಾಗ ಪೆಟ್ಟು ಬೀಳ್ತಾ ಉಂಟೆಲ್ಲ. ನಾನು ಟೀಮಿಂದ ತೆಗೆದವರು, ಯಾವುದೇ ಕಾರಣಕ್ಕೂ ನಾನು ಜಗಳ ಮಾಡಿಕೊಂಡಿದ್ದವರು ಈ ಟೈಮಿಗೆ ಎಲ್ಲ ರಿವೆಂಟ್ ತೆಗಿತಾರೆ. ಅಂದರೆ ಎಲ್ಲ ಅದಕ್ಕೆ ಕಮೆಂಟ್ ಕೊಡ್ತಾರೆ, ಲೈಕ್ ಕೊಡ್ತಾರೆ ಎಲ್ಲ. ಓಕೆ, ಆಗ ಒಂದು ಮಾತು ಹೇಳಿ, ಕನೆಕ್ಟ್ ಆಗುತ್ತದೆ ಬೇರೆ ಬೇರೆ ಕಡೆಯಲ್ಲಿ. ಹೌದು, ಅದಾಗಿದ್ದಕ್ಕೆ ಇದಾಯಿತು, ಇದಾಗಿದ್ರಿಂದ ಅದಾಯಿತು. ನೀವು ಆಗ ಒಂದು ಮಾತು ಹೇಳಿದ್ರಿ, ಒಂದು ದೊಡ್ಡ ಸಕ್ಸಸ್ ಸಿಕ್ಕರೆ ಅದ್ರ ಹಿಂದೆ ಫೇಲ್ಯೂರ್ ಬರ್ತಾ ಇದೆ ಅಂತ ಅರ್ಥ ಅಂತ. ಸರ್, ಇದೊಂಥರ ನೆಗೆಟಿವ್ ಥಾಟ್ ಅಂತ ನಿಮ್ಗೆ ಅನ್ಸುತ್ತಾ? ನಾ ಕೇಳ್ತಿರೋದು, ನಂಗೆ ಗೊತ್ತಿಲ್ಲ, ನೀವು ಹೇಳಿ ನನಗೆ. ನೆಗೆಟಿವ್ ಥಾಟ್ ಅಂತ ಅನ್ಸುತ್ತಾ ಅಥವಾ ಇದೇ ಸತ್ಯ ಅಂತ ಅನ್ಸುತ್ತಾ? ಯಾಕೆ ಕಣ್ಣ ಮುಂದೆ ನೂರಾರು ಉದಾಹರಣೆಗಳಿವೆ. ಅಂಥ ವಿಜಯ್ ಮಲ್ಯ ಅವ್ರಿಗೆ ಏನಾಯಿತು, ಹೌದು, ಅಂಥ ಬಿ ಆರ್ ಶೆಟ್ಟರಿಗೆ ಏನಾಯಿತು, ಅಂಥ ಮಾಜಿ ಮುಖ್ಯಮಂತ್ರಿಗಳಿಗೆ ಏನಾಯಿತು, ಹೌದು. ಆ್ಯಂಡ್ ದ ಪಟ್ಟಿ ಗೋಸ್ ಆನ್. ಉಂಟೆ ಚಕ್ರ ತಿರುಗುತ್ತಾ ಇರ್ತದೆ. ಈಗ ನಾನು ಒಂದು ದಿವಸ ಇಳಿಲಿಕ್ಕಿದೆ. ಸೊ ಸಕ್ಸಸ್ ಇದ್ದರೆ ಅದರ ಬೆನ್ನಿಗೆ ಒಂದು ಫೇಲಿಯರ್ ಇದೆ ಅಂತನಾ? ಅಲ್ಲ, ನಾನು ಹೇಳೋದು ಏನಂತ ಹೇಳಿದರೆ, ಸಕ್ಸಸ್ ಇದ್ದರೆ ಒಂದಲ್ಲೊಂದು ದಿವಸ ಅದು ನಿರಂತರವಾಗಿ ಇರೋದಿಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಪ್ರತಿ ವ್ಯಕ್ತಿಗೆ ನಮ್ಮಂತ ಬರ್ತಾನೆ, ಕಷ್ಟ ಬಿಗಿನಿಂಗಿಂದಲೂ ಕಷ್ಟ ಮಾರೆ ನನಗೆ ಅಂತೇಳಿ. ನಾನು ಯಾವಾಗ ನನಗೆ ಬುದ್ಧಿ ಬಂತು ಅಲ್ಲಿಂದಲೂ ಇಲ್ಲಿವರೆಗೆ ಕಷ್ಟ ಅಂತೇಳಿ. ನಾನು ಅದಕ್ಕೆ ಅವರಿಗೆ ಮಾತು ಹೇಳೋದೇನಂತ ಹೇಳಿದರೆ, 3 ಜಂಕ್ಷನ್ ಇರ್ತದೆ ನಮ್ಮ ಲೈಫಲ್ಲಿ. ಒಂದು ಆರಂಭ, ಇನ್ನೊಂದು ಮಧ್ಯಂತರ, ಮತ್ತೊಂದು ಕೊನೆ, ಅಂತ್ಯ ನಮ್ಮದು. ಅದೇ ದೇವರು ಪ್ರತಿಯೊಬ್ಬರಿಗೆ
ಕೆಲವರಿಗೆ ಆರಂಭದಲ್ಲಿ ಒಳ್ಳೆಯದು ಕೊಡ್ತಾನೆ, ಕೆಲವರಿಗೆ ಮಧ್ಯಂತರದಲ್ಲಿ ಕೊಡ್ತಾನೆ. ಆದರೆ ಆರಂಭ ಮತ್ತು ಮಧ್ಯಂತರ ಕೊಟ್ಟು ಕ್ಲೈಮ್ಯಾಕ್ಸ್ ನಿಮಗೆ ಅದೇ ಕೊಡೋದಿಲ್ಲ. ನಿಮಗೆ ಕ್ಲೈಮ್ಯಾಕ್ಸಿಗೆ ಒಂದು ದುಃಖವನ್ನು ತೋರಿಸಿ ಹೋಗ್ತಾರೆ. ಕೆಲವರಿಗೆ ಆರಂಭ ದುಃಖ ಸಿಗ್ತದೆ, ಮಧ್ಯಂತರ ದುಃಖ ಸಿಗ್ತದೆ, ಅವನು ಚಿಂತೆ ಮಾಡೋದು ಬೇಡ, ಅವನಿಗೆ ಎಂಡ್ ಒಳ್ಳೆಯದು ಸಿಗ್ತದೆ. 3 ಜಂಕ್ಷನ್ ಕೂಡ ಒಂದೇ ರಿಸಲ್ಟ್ ಕೊಡೋದೇ ಇಲ್ಲ ದೇವರು. ಅದು ತಗೊಂಡವ ಪರಮ ಸುಖಿ, ಅವನು ಸಿಗೋದಿಲ್ಲ. ಆದ ಕಾರಣ ಸೋತವರಿಗೆ ನಾವಾಗಲೂ ಅದನ್ನು ಹೇಳಬೇಕು. ಆ ಪಾಯಿಂಟ್ ಯಾಕೆ ಹೇಳಿದರೆ, ಅವನು ನಿರೀಕ್ಷೆಯಲ್ಲೇ ಇದ್ದುಕೊಂಡು ಅವನು ಗೆಲ್ಲಬೇಕು ಅವನು. ಮತ್ತು ನಾನು ಹಾಗೆ ನನ್ನ ಒಂದು ವೈರಿಗೆ, ಒಂದು 30 ವರ್ಷ ಮಾತು ಬಿಟ್ಟ ವೈರಿಗೆ ನನ್ನ ಜೀವನ ಇವತ್ತು ಏನು ನಾನು ಪಟ್ಟಿದ್ದೇನೆ ಅದರ ಹಿಂದೆ ಹೆಸರು ಹೇಳೋದಿಲ್ಲ. ಒಂದು ವ್ಯಕ್ತಿಗೆ ಆಫ್ಟರ್ 30 ಇಯರ್ಸ್ ನಾನು ಫೋನ್ ಮಾಡಿ ಹೇಳಿದ್ದೇನೆ ಅವನಿಗೆ. ಆಫ್ಟರ್ 30 ಇಯರ್ಸ್ ನಾನೊಂದು ಕಾಲ್ ಮಾಡಿ ಅವನ ಹತ್ರ ಅರ್ಧ ಗಂಟೆ ಮಾತಾಡಿದ್ದೇನೆ. 30 ವರ್ಷದ ನಂತರ, ನಿನ್ನ ಆರಂಭ ಚೆನ್ನಾಗಿತ್ತು, ಮಧ್ಯಂತರ ಚೆನ್ನಾಗಿತ್ತು, ಕ್ಲೈಮ್ಯಾಕ್ಸ್ ದುರಂತ ಕಟ್ಟಿಟ್ಟ ಬುತ್ತಿ ನಿನಗೆ ಅಂತ ಹೇಳಿದೆ ನಾನು. ನನ್ನ ಆರಂಭ ಕಷ್ಟ ಇತ್ತು, ಮಧ್ಯಂತರ ಕಷ್ಟ ಇತ್ತು, ನಂದು ಎಂಡ್ ಒಳ್ಳೆ ಸಿಗ್ತದೆ ಅಂತೇಳಿ ಅದಾಗಿದೆ. ಆ ವ್ಯಕ್ತಿ ನಾನು ಹೇಳಿದಂದಿನಿಂದ ಇವತ್ತಿನವರೆಗೆ ಡೈಲಿ ಅದನ್ನು ಎಣಿಸಿ ಮಲಗ್ಬೋದು. ಅದು ಖಂಡಿತ. ನಾವೀಗ ನೋಡ್ತೇವೆ ಯಾರಾದರೂ, ಅವನು ಇಷ್ಟು ಕೆಟ್ಟದ್ದು ಮಾಡ್ತಾಯಿದ್ದಾನೆ, ಅವನು ಒಳ್ಳೆಯದೇ ಆಗ್ತಾಯಿದ್ದಾನಲ್ಲ ಅಂತ ಹೇಳ್ತೀವಿ ನಾವು ಕೆಲವರಿಗೆ. ಸುಮ್ಮನೆ ಅದು ಮಧ್ಯಂತರದಲ್ಲಿ ಇರ್ಬೋದು ಅವಾಗ. ಎಂಡ್ ಅವನಿಗೆ ಸಿಗ್ತದೇನೆ ಅದು. ಸೊ ಮತ್ತೆ ಎಂಡ್ ಅವನಿಗೆ ಸಿಗೋದಿಲ್ಲ, ಬೇರೆ ಬೇರೆ ರೂಪದಲ್ಲಿ ಅವನಿಗೆ ಸಿಗ್ತದೆ. ಅವನು ಮಾಡಿದ ಇನ್ನೊಬ್ಬರಿಗೆ ಸಿಕ್ಕಿ ಅದನ್ನು ನೋಡಿ ಅವನು ದುಃಖ ಪಡುವಂಥ ದಿನಗಳು ಬರುತ್ತೆ. ಅದು ಶೂರ್. ನೀವು ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಿ, ಗೊಂದಲದಲ್ಲಿದ್ದೀರಿ, ಪದೇ ಪದೇ ದೇವ್ರು ನನಗೆ ಈ ಕಷ್ಟ ಯಾಕೆ ಕೊಡ್ತಿದ್ದಾನಂತ ನೀವು ಪದೇ ಪದೇ ಆಲೋಚನೆ ಮಾಡಿ. ಇಲ್ಲ, ನನಗೆ ಅದು ನಿನಗೆ ಆಗ್ತಿರೋದು ಒಳ್ಳೇದಕ್ಕೆ ಅಂತ. ಹೌದು, ಖಂಡಿತ ಟೆಸ್ಟ್ ಇರುತ್ತೆ ಒಂದು. ರೈಟ್ ಸರ್. ಒಂದು ಅದ್ಭುತ ಪಾಠ ಹೇಳಿಕೊಟ್ರಿ ಸರ್ ನೀವು. ಇಲ್ಲ, ಏನಿಲ್ಲ, ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಅದು ಅಲ್ಲಲ್ಲ ಗೊತ್ತಿರುವಂಥದ್ದು. ಅದು ಏನಾಗುತ್ತೆ ಸರ್, ಈಗ ನೀವೇನು ಹೇಳಿದ್ರಿ ಅಲ್ಲ, ಇದು ನೋಡ್ತಾ ಇರುವಂಥ ಪ್ರತಿ ಒಬ್ಬನ ಬದುಕಿನಲ್ಲಿ ನಡೀತಾ ಇರುವಂಥ ವಿಚಾರ ಇದು. ಆದರೆ ಅದನ್ನು ನೀವು ಹೇಳಿದ್ರೆ ನಮ್ಗೆ ಯಾಕೆ ಒಂದು ವಿಷಯ ಇಷ್ಟ ಆಗುತ್ತೆ, ನಿಮ್ಮ ನಾಟಕ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ, ವಿಜಯ್ ಕುಮಾರ್ ಕೊಡೆಲ್ಬೆಲ್ ನಾಟಕ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ, ಆ ನಿಮ್ಮ ವಿಚಾರ ನಮ್ಮೊಳಗಿತ್ತು ಅಂತ ಅರ್ಥ. ನೀವು ಅದನ್ನು ಸ್ಟೇಜ್ ಮೇಲೆ ತಂದ್ರಿ ಅಷ್ಟೇ, ಅದಕ್ಕೋಸ್ಕರ ನಮಗಿದು ಇಷ್ಟ ಆಗುತ್ತೆ ಸರ್. ಸೊ ನಿಮ್ಮಂಥವ್ರ ಬಾಯಿಂದ ಬಂದಾಗ ಕೇಳುಗನಿಗೆ ಎಲ್ಲೋ ಒಂದು ಕಡೆಯಲ್ಲಿ ಸಾಂತ್ವನ ಸಿಗುತ್ತೆ. ಅದಕ್ಕಾಗಿ ನೀವು ಹೇಳಿದ್ರಿ, ಆ ಪಾಠ ನಮಗೆ ಹೇಳಿಕೊಟ್ರಿ ಅಂತ ಹೇಳಿದೆ ಸರ್. ಖಂಡಿತ, ತುಂಬ ಥ್ಯಾಂಕ್ಸ್. ಮುಂದಕ್ಕೆ ಹೋಗೋಣ. ಕಾಪಿಕಾಡ್ ಅವರು ನಿಮ್ಮ ಮೇಲಿನ ಅಭಿಮಾನದಿಂದ ಒಂದು ಮಾತು ಹೇಳಿದರು. ರಂಗಭೂಮಿಯ ಛತ್ರಪತಿ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್, ಭಾಳ ದೊಡ್ಡ ಪ್ರಶಸ್ತಿ ಸರ್. ದೊಡ್ಡತನದವ್ರದ್ದು. ಇದಕ್ಕೆ ನಿಮಗೆ ಗೊತ್ತಾಯ್ತು ಅದು? ಅದೇ ಸುಮ್ಮನೆ ಈಗ ನಿಮ್ಮ ಜೊತೆಗೆ ಕೂತ್ಕೊಳ್ಳುವಾಗ ಏನಾದರೂ ಒಂದು ಸಣ್ಣ ರಿಸರ್ಚ್ ಮಾಡಬೇಕಲ್ಲ, ಆವಾಗ ಗೊತ್ತಾಯಿತು. ಅದು ಇದಕ್ಕೆ ಹೇಳಿದೆ, ಛತ್ರಪತಿ ಶಿವಾಜಿ ನಾಟಕದ್ದು ಫಸ್ಟ್ ಶೋಗೆ ಅವರು ದೀಪ ಬೆಳಗಿಸಿ ಹೇಳಿದ. ಬಟ್ ಅದು ದೊಡ್ಡತನ. ಅವರೇ, ನಾನೇ. ಹೌದಪ್ಪ. ಅಂದರೆ ಅವರು ಆಲ್ರೌಂಡರ್, ನಾವು ಆಲ್ರೌಂಡರ್ ಅಲ್ಲ. ಒಂದು ವಿಷಯದಲ್ಲಿ ಅವರು ದೊಡ್ಡದಿರ್ಬೋದು, ಒಂದು ವಿಷಯದಲ್ಲಿ ನಾನು ದೊಡ್ಡದಿರ್ಬೋದು. ಆದರೆ ಅವರು ನಮಗಿಂತ ತುಂಬ ಎತ್ತರದಲ್ಲಿದ್ದಾರೆ. ಅವರು ಸಾಮಾಜಿಕ ನಾಟಕವನ್ನು ಇಟ್ಟುಕೊಂಡು ಇಷ್ಟು ವರ್ಷ ಅವರು ನಂಬರ್ 1 ಪ್ಲೇಸಲ್ಲಿ ಇರೋದು ಹೇಳಿದರೆ ಅದು ಸುಲಭದ ಮಾತಲ್ಲ, ಯಾರಿಗೂ ಸಾಧ್ಯವಾಗದ ಮಾತು. ಬರೆದು, ಡೈರೆಕ್ಷನ್ ಮಾಡಿ, ಆ್ಯಕ್ಟ್ ಮಾಡಿ, ಹಾಡು ಹಾಡಿ, ಮ್ಯೂಸಿಕ್ ಮಾಡಿ ಒಂದು ಸಂಸ್ಥೆಯನ್ನು ಕೊಂಡೋಗೋದು ದೊಡ್ಡ ವಿಷಯ. ನನ್ನಂಥ ಕಷ್ಟಗಳು ಅವರಿಗೂ ಬಂದಿದ್ದು ಒಂದು ಟೈಮಲ್ಲಿ. ಅವರು ಅದನ್ನು ಮೆಟ್ಟಿ ನಿಂತು ಅವರು ಬಂದಿದ್ದಾರೆ. ಇಡೀ ನಮ್ಮ ಮಾತುಕತೆಯ ಈ ಸಾರಾಂಶ ನೋಡಿದರೆ ನಾವು ಹೆಚ್ಚಾಗಿ ಮಾತಾಡಿದ್ದು ಸ್ವಲ್ಪ ಘರ್ಷಣೆಗಳ ಬಗ್ಗೆನೇ ಸರ್, ಅಲ್ವಾ? ಒಳ್ಳೇದು ಮಾತಾಡೋಣ. ಒಳ್ಳೇದು ಅಲ್ಲ ಮುಂದಿನ ಪ್ರಶ್ನೆ ಏನು ಅದಕ್ಕೆ ಆಗಿರುತ್ತೆ ಸರ್. ಈ ಘರ್ಷಣೆಗಳಿಲ್ಲದೆ ಯಾವುದು ಹೊಸ್ತು ಹುಟ್ಟೋದಕ್ಕೆ ಇಲ್ಲ, ಒಳ್ಳೆದಾಗಲಿಕ್ಕೆ ಸಾಧ್ಯನೇ ಇಲ್ಲ, ಆಗೋದಿಲ್ಲ ಅಲ್ವಾ? ಹಾಗಾಗಿ ಈ ಘರ್ಷಣೆಗಳು ಬೇಕೇ ಬೇಕು. ಘರ್ಷಣೆಗಳು ಆರೋಗ್ಯಕರವಾಗಿರ್ಬೇಕು, ಬೇಕೇ ಬೇಕು. ಘರ್ಷಣೆ ಹೇಳಿದ್ರೆ ಕಷ್ಟ ಅಷ್ಟೇ, ಬೇಕೇ ಅದು. ಓಕೆ ಸರ್, ನಂಗೆ ಇದನ್ನ ಹೇಳಿ. ಈಗ ಕಷ್ಟಗಳು ಈ ಭೂಮಿ ಮೇಲಿನ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ, ಆಯ್ತಾ? ಅದರ ರೂಪಗಳು ಬೇರೆ ಬೇರೆ ಸರ್. ಮತ್ತೆ ಆ ಕಷ್ಟಗಳು ಬಂದಾಗ ಅದು ತಾನಾಗೆ ಬರೋದು, ನಾವು ಹೇಳ್ಕೊಳ್ಳೋದಲ್ಲ ಬಲ ಅಂತ ನಾವು ಹೇಳೋದು ಅಲ್ವಾ ಸರ್? ಸೊ ಅದು ಬಂದಾಗ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡುವ ಬಗೆ ಹೇಗಿರಬೇಕು? ಕೊಡೆಲ್ಬೆಲ್ ಏನು ಹೇಳ್ತಾರೆ? ಒಂದು, ಆ ಕಷ್ಟಗಳು ಬರುತ್ತಲ್ಲ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಆಗ್ತದೆ, ನಾವು ಮಾಡ್ತೀವಿ ಹೇಳುವಂಥ ಛಲ ಇರಬೇಕು ಅಷ್ಟೇ, ಬೇರೆ ಏನಿಲ್ಲ. ನಾನು ಅದನ್ನು ಒಂದು 3 ಇಯರ್ಸ್ ಬಿಟ್ಟಿದ್ದೆ. ನಾನು ಹೇಳಿದೆ, ನನ್ನ ಒಂದು ಅಜ್ಞಾತವಾಸ ಇತ್ತಲ್ಲ, ಬರೆಯದೇ ಇರುವ ಟೈಮಿಗೆ ಆಯಿತು, ನನ್ನಿಂದ ಇನ್ನು ಸಾಧ್ಯ ಇಲ್ಲ ಅಂತೇಳಿ ಕೈ ಬಿಟ್ಟಿದ್ದೆ. ಬಟ್ ಮತ್ತೆ ಯಾವತ್ತೂ ನಾನು ಆ ಥರ ಮಾಡಿಲ್ಲ. ಶಿವಾಜಿ ನಾಟಕಕ್ಕೆ ಏನು ತಕರಾರು ಇಲ್ಲ. ಶಿವಾಜಿ ನಾಟಕ ಹಾಗೂ ಆರಂಭದಲ್ಲಿ ಒಂದು ಸ್ವಲ್ಪ ಬಂದದ್ದು. ಅದೇನಂತ ಹೇಳಿದರೆ, ಮಹಾರಾಷ್ಟ್ರ ಇದು ಗಡಿ ವಿವಾದ ಇದೆಯಲ್ಲ, ಪ್ರಶ್ನೆ ಇದೆಯಲ್ಲ, ಅಲ್ಲಿ ನಮ್ಮ ಕನ್ನಡಿಗರಿಗೆ ಮತ್ತು ಮಹಾರಾಷ್ಟ್ರದ ಒಂದು ಗಲಾಟೆ ನಡೀತಾ ಇತ್ತೆ.
ಬೆಳವಡಿ ಮಲ್ಲಮ್ಮನ ಬಗ್ಗೆ ಶಿವಾಜಿ ಮಹಾರಾಜರು ಏನೋ ತಪ್ಪಾಗಿ ನಡ್ಕೊಂಡಿದ್ದಾರೆ ಹೇಳುವಂಥ ಬಗ್ಗೆ ಕನ್ನಡಿಗರ ಒಂದು ವಾದ. ಬಟ್ ನಾನು ಹೇಳೋದೇನಂತ ಹೇಳಿದ್ರೆ, ಶಿವಾಜಿ ಮಹಾರಾಜರು ಯಾವಾಗಲೂ ಅವರು ದೇಶದ ಬಗ್ಗೆ ಹೋರಾಟ ಮಾಡಿದ್ರು, ಒಂದು ಮರಾಠ ಸಮುದಾಯದ ಬಗ್ಗೆ ಹೋರಾಟ ಮಾಡಿದಲ್ಲ ಅವರು. ಅವ್ರು ಹೇಳಿದ ಭಾಷೆಯ ಗಡಿಮೀರಿ ನಾವು ಸಂಬಂಧವನ್ನು ಕಟ್ಟಿಕೊಳ್ಬೇಕಂತ ಹೇಳಿ. ದುರಂತ ಏನಂತ ಹೇಳಿದ್ರೆ, ಇವತ್ತು ಭಾಷೆಯ ಸಮಸ್ಯೆ ಶಿವಾಜಿಯನ್ನು ನೆಗೆಟಿವ್ ಆಗಿ ತೋರಿಸ್ತಾ ಇದೆ. ಶಿವಾಜಿ ಮಹಾರಾಜರು ಯಾವಾಗಲೂ ಹೇಳಿದ್ದು, ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಂಡು ಇತರ ಧರ್ಮಕ್ಕೆ ಗೌರವ ಕೊಡುವ ಅಂತ ಹೇಳಿದ್ದವರು. ಪರ್ಫೆಕ್ಟ್. ಶಿವಾಜಿಯ ಸಾಮ್ರಾಜ್ಯದಲ್ಲಿ ಪ್ರತಿ ಧರ್ಮದ ಸ್ತ್ರೀಯರಿಗೂ ಪ್ರಥಮ ಆದ್ಯತೆ ಅಂತ ಅವರು ಹೇಳಿದ್ದು. ಆ ಶಾನಬಾನು ಪ್ರಕರಣದಲ್ಲಿ ಬರ್ತದೆ. ಅವ್ರು ಯಾವತ್ತು ಇನ್ನೊಂದು ಧರ್ಮವನ್ನು ನಾಶ ಮಾಡಿ ಅಂತ ಹೇಳಿಲ್ಲ, ಸ್ವರಾಜ್ಯ ಕಟ್ಟುವ ಹೋರಾಟ ಮಾಡಿದ್ದು. ನಮ್ಮ ಧರ್ಮವನ್ನು ನಾವು ಎಷ್ಟು ಗೌರವಿಸ್ತೇವೆ ಇತರ ಧರ್ಮಕ್ಕೆ ಅಷ್ಟೇ ಗೌರವ ಕೊಡಬೇಕಂತ ಹೇಳಿದ್ದು. ಆದರೆ ಬೆಳಗಾವಿ ಗಡಿ ವಿವಾದದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಶಿವಾಜಿ ಕನ್ನಡಿಗರ ವಿರೋಧಿ ಅಂತ ಆಯಿತು. ಶಿವಾಜಿಯ ಕಾಲದಲ್ಲಿ ಅವರು ಕರ್ನಾಟಕವನ್ನು ಕಾಪಾಡಲಿಕ್ಕೆ ಹೋರಾಟ ಮಾಡಿದ್ದಾರೆ. ಸಂಭಾಜಿಯ ವಿಷಯದಲ್ಲಿ ಗೊತ್ತಾಗುತ್ತೆ ನಿಮಗೆ ಅವಾಗ. ಬಟ್ ಅದನ್ನು ಬಿಟ್ಬಿಡೋಣ. ಬಟ್ ಎಲ್ಲ ತಿಳಿಯಾಗಿದೆ, ಅದು ತಿಳಿಯಾಗಿದೆ. ನಮ್ಮ ನಾಟಕ ನೋಡಿ, ಅಲ್ಲಿ ಯಾವುದೇ ರೀತಿಯ ಅಂಥದ್ದು ಸಂಭಾಷಣೆಗಳು ಇಲ್ಲ, ಒಪ್ಕೊಂಡಿದ್ದಾರೆ. ನಾನು ಅದನ್ನು ಪುನಃ ಹೇಳ್ಕೊಂಡು ಬರಲಿಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ರೀತಿ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿಯೇ ಹೋಗ್ಲಿ ಅಂತ ಹಾರೈಸು. ಸರ್, ಎಷ್ಟಾಯ್ತು ಶೋಸ್? ಎಷ್ಟಾಯ್ತು? 52 ಆಯ್ತು. ಇವಾಗ ಮಳೆಗಾಲ ಆದ್ರಿಂದ 2 ತಿಂಗಳು ಬ್ರೇಕ್ ಇದೆ. ಎಷ್ಟು? ಬಟ್ ಇನ್ನೊಂದು 100 ಮೇಲೆ ಇದೆ. ಓಕೆ, ಆಗ್ಲಿ ಸರ್. ಈಗ ನಾವೀಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಹೀಗೆ ನಿಮ್ಮ ಹತ್ರ ಮಾತಾಡ್ತಾ ಕೂತ್ರೆ ನಾವು ಎಲ್ಲಿಂದ ಹೋಗಿ ಬರ್ಬೋದು. ಇರ್ಲಿ, 1 ಗಂಟೆ ಆಗ್ತಾ ಬಂತು. ಸರ್, ತುಳು ಸಿನಿಮಾ ರಂಗದ ಕೆಲವು ನಟರುಗಳ ಹೆಸರನ್ನ ಹೇಳ್ತೇನೆ. ಒಬ್ಬ ನಿರ್ದೇಶಕರಾಗಿ ನೀವು ಅವರನ್ನ ವರ್ಣಿಸಬೇಕು. ಓಕೆನಾ? ಅರ್ಜುನ್ ಕಾಪಿಕಾಡ್. ತುಳು ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಿನಿಮಾದಲ್ಲಿ ಒಂದು ಆಕ್ಷನ್ ಹೀರೋ ಅಂತ ಹೇಳಿ ಪ್ರಪ್ರಥಮವಾಗಿ ಮೂಡಿ ಬಂದ ಒಂದು ನಾಯಕ. ಈಗಲೂ ಒಂದು ಅದೇ ಹುಮ್ಮಸ್ಸಿದೆ, ಏನಾದರೂ ಹೊಸ್ತು ಮಾಡ್ಬೇಕಂತೇಳಿ ಹೊಸ ಸಿನಿಮಾದ ತಯಾರಿಯಲ್ಲಿದ್ದಾರೆ. ದೊಡ್ಡ ಪ್ರತಿಭೆ ಮನೆಯಲ್ಲಿದೆ. ಅವರ ಬ್ಯಾಕ್ಗ್ರೌಂಡ್ ಇದ್ರೂ ತಾನು ನಿರ್ದೇಶನ ಮಾಡ್ತಾ ತಾನು ಸ್ವಂತ ಕಾಲ ನಿಲ್ಬೇಕಂತ ಹೋರಾಟ ಮಾಡ್ತಿರುವಂಥ ಒಬ್ಬ ನಟ. ಓಕೆ. ಪೃಥ್ವಿ ಅಂಬಾರ್, ಅದು ಬೇರೆ ನನ್ನ ಫೇವರೇಟ್ ಆರ್ಟಿಸ್ಟ್ ಅವರು. ನಾನು ಶಿವಾಜಿ ಡಬ್ಬಿಂಗಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಧ್ವನಿ ಅವ್ರ ಹತ್ರ ಕೊಡಿಸಿದೆ. ನಾನು ಜೀವನದಲ್ಲಿ ನಾನು ಅಂಥ ಡಬ್ಬಿಂಗ್ ಆರ್ಟಿಸ್ಟೇ ನೋಡಲಿಲ್ಲ ನಾನು. ಅಂದರೆ ನೀವು ಹೇಳಿದ್ದನ್ನು ಅವ್ರ ಖಾಲಿ ಪೆನ್ನಲ್ಲೇನೋ ಮಾರ್ಕ್ ಮಾಡಿಕೊಂಡು ಹೋಗ್ತಾರೆ. ಕೆಲವು ಜನರನ್ನು ನೋಡಿದೆ ನಾನು. ಅದು ಆ ಥರದ್ದು ಒಂದು ವೇರಿಯೇಷನ್ ಕೊಡುವ ಆರ್ಟಿಸ್ಟನ್ನೇ ನೋಡಿಲ್ಲ. ಅದಕ್ಕೆ ಯಶ್ ಅವರ ತಾಯಿ ಅವರ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ನೋಡಿ. ಅದು ಎಷ್ಟು ಜನರಿಗೆ ಸಿಗ್ತದೆ ಇದು ಚಾನ್ಸ್? ಅದು ಯಶ್ ಅವರ ತಾಯಿ ಒಂದು ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಹೀರೋ ಕೊತ್ತಲ್ವಾಡಿಯ ಏನೋ ಟೈಟಲ್. ಅದ್ಭುತ ನಟ ಅವರು. ರೈಟ್ ಸರ್. ಸ್ವಲ್ಪ ಹೈಟ್ ಇರ್ತಿದ್ರೆ ಎಷ್ಟು ಎತ್ತರಕ್ಕೆ ಬೆಳೀತಿದ್ರು ಅವರು ಇನ್ನು. ಎಕ್ಸಾಕ್ಟ್ಲಿ. ಆದರೆ ಹೈಟ್ ತೊಂದರೆ ಆಗಲಿಲ್ಲ ಅವರಿಗೆ, ಅವಕಾಶಗಳು ಸಿಕ್ಕಿದೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ. ರೂಪೇಶ್ ಶೆಟ್ಟಿ. ತುಳು ಇಂಡಸ್ಟ್ರಿಯಲ್ಲಿ ನಮಗೆ ಏನು ಕನಸಿತ್ತು, ಏನು ಇಂಡಸ್ಟ್ರಿಯನ್ನು ಈ ಲೆವೆಲಿಗೆ ಕೊಂಡೋಗ್ಬೋದು ಅಂತೇಳಿ, ಅದು ಸಾಧ್ಯತೆ ಇರುವಂಥ ಒಂದು ದೊಡ್ಡ ಇದು ನಮ್ಮೊಂದು ಆಶಾಕಿರಣ. ಸಿನಿಮಾ ರಂಗವನ್ನು, ಒಂದು ಸಿನಿಮಾವನ್ನು ಹೇಗೆ ಕಟ್ಟಬೇಕು ಮತ್ತು ಕಟ್ಟಿದ ನಂತರ ಆ ಸಿನಿಮಾದ ಹಾಕಿದ ಬಂಡವಾಳವನ್ನು ಹೇಗೆ ತೆಗಿಬೇಕಂತೇಳಿ ಎಲ್ಲರೂ ರೂಪೇಶ್ ಹತ್ರ ಕ್ಲಾಸ್ ತಗೊಳ್ಬೇಕೆಲ್ಲ. ಮತ್ತು ಅವರು ಮಾಡ್ತಾ ಇರುವಾಗ ಅವರ ಸಿನಿಮಾದ ಬಗ್ಗೆ ಚಿಂತೆ ಮಾಡೋದಿಲ್ಲ, ಬೇರೆ ಸಿನಿಮಾಕ್ಕೂ ಅದೇ ರೀತಿಯ ಒಂದು ಸಪೋರ್ಟಿವ್ ಆಗಿ ಇದ್ಕೊಂಡು ದುಡಿತಾರೆ. ಅಂಥವರ ಸಂಖ್ಯೆ ಹೆಚ್ಚಾಗಬೇಕು ನಮಗೆ. ಸಾಮಾಜಿಕ ಕಳಕಳಿಯೂ ಇದೆ. ಸಾಮಾಜಿಕ ಕಳಕಳಿ ಇದೆ, ಮತ್ತು ಎತ್ತರಕ್ಕೆ ಏರಿದ್ದಾರೆ. ಇನ್ನು ತಲೆಗೆ ಏನು ಇಲ್ಲ, ನಾನು ಅಲ್ಲೇ ಇದ್ದೇನೆ ಹೇಳುವಂಥ ಒಂದು ಇದಿದೆ. ಅಂಥವರ ಸಂಖ್ಯೆ ಹೆಚ್ಚಾಗಬೇಕು. ಹಿಂದೆ ನಟರಾಗಿದ್ರು, ಈಗಲೂ ನಟ ಅಂತ ಅನ್ಸುತ್ತೆ, ಬಟ್ ಹೆಚ್ಚಾಗಿ ನಿರ್ದೇಶನದ ಕಡೆ ಸ್ವಲ್ಪ ಜಾಸ್ತಿ ವಾಲ್ತಾ ಇದ್ದಾರೆ. ರಾಹುಲ್ ಅಮೀನ್ ಅವರು ಒಂದು ಭರವಸೆಯ ನಿರ್ದೇಶಕ. ಯಾಕೆ ಹೇಳಿದ್ರೆ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ದೊಡ್ಡ ಸಕ್ಸಸ್ ಕೊಟ್ಟಿದೆ. ಆ ಸಕ್ಸಸ್ಸಿಗೆ ಕಾರಣ ಏನಂತ ಹೇಳಿದ್ರೆ, ನಾನು ಹೇಳೋದು ಯಾವಾಗಲೂ ಬರುವಾಗ ನಮ್ಮಾಗೆ ಗುರು ಇಲ್ಲದೆ ಅಥವಾ ಯಾವುದೇ ಒಂದು ಶಿಬಿರಕ್ಕೆ ಹೋಗೋದೆ, ಇನ್ಸ್ಟಿಟ್ಯೂಟಿಗೆ ಹೋಗೋದೆ ಹಾಗೆ ಬಂದರೆ ಆಗೋದಿಲ್ಲ. ನಾವು ಬಂದದೆಲ್ಲ ಹಾಗೆ, ಗುರು ಇಲ್ಲ, ಇನ್ಸ್ಟಿಟ್ಯೂಟಿಗೆ ಹೋಗಲಿಲ್ಲ, ಏನಿಲ್ಲ. ಬಟ್ ರಾಹುಲ್ ಕೆಲವು ಕಾಲ ದೇವದಾಸ್ ಕಾಪಿಕಾಡ್ರ ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡಿದೆ, ಅದು ಅವರಿಗೆ ಒಂದು ಅನುಕೂಲ ಆಯಿತು. ಮತ್ತು ಸ್ವಲ್ಪ ಸೀರಿಯಲ್ಗಳಲ್ಲಿ ಅಭಿನಯ ಮಾಡಿದ್ದಾರೆ ಅವರು, ಅದು ಅವರಿಗೆ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮಾಡುವಾಗ ಅದಕ್ಕೆ ಸಪೋರ್ಟಿವ್ ಆಗಿ ಸಿಕ್ಕಿತು. ನಿರೀಕ್ಷೆ ಮಾಡ್ಬೋದು ಅವರಿಂದ ತುಳು ಸಿನಿಮಾಗಳನ್ನು. ಒಳ್ಳೆ ನಟ ಮತ್ತು ನಿರ್ದೇಶಕ ಅವರು. ವಿನೀತ್ ಅವರು ತುಂಬ ರಾಜ್ ಸೌಂಡ್ಸ್ ಅಷ್ಟು ದೊಡ್ಡ ಸಕ್ಸಸ್ ಕೊಟ್ಟರು, ಅದೇ ವಿನೀತ್ ಆಗಿ ಇದ್ದಾರೆ ಅವರು, ವಿನೀತವಾಗಿದ್ದಾರೆ. ಮತ್ತು ಅವರು ಒಂದೇ ಸಿನಿಮಾ, ಬೇರೆ ಅವರ ತಲೆಯಲ್ಲಿ ಯಾವುದು ಓಡೋದಿಲ್ಲ. ಸಿನಿಮಾ. ಬಟ್ ಅವರಿಗೂ ರೂಪೇಶ್ ಥರ ಒಂದು ದೊಡ್ಡ ಫ್ಯಾನ್ಸ್ ಎಲ್ಲ ಇದ್ದ ನಟ ಅವರು.
ಪ್ರಯತ್ನದಲ್ಲಿದ್ದಾರೆ. ಸ್ವರಾಜ್ ಶೆಟ್ಟಿ ಒಂದು ಡೆಡಿಕೇಟೆಡ್ ಆರ್ಟಿಸ್ಟ್, ಅವ್ರದ್ದು ನೆತ್ತರ ಕರೆ ನಾಳ್ದು ಬರ್ತಾ ಇದೆ. ಅವರು ಅಷ್ಟೇ ಒಂದು ವರ್ಕಿಗೆ ಇಳಿದ್ರೆ ವರ್ಕಲ್ಲಿ ರಾಕ್ಷಸ ಅಂತಲೇ ಹೇಳ್ಬೋದು. ಅವರು ಸ್ವಲ್ಪ ಕೆಲವು ವಿಷಯದಲ್ಲಿ ಸ್ವಲ್ಪ ತಿದ್ದಿಕೊಳ್ಬೇಕು. ಇವ್ರ ಹತ್ರ ಎಲ್ಲ ಇರುವಂಥ ನಾನು ಪ್ಲಸ್ ಪಾಯಿಂಟ್ಸ್ ಯಾವ್ದು ಹೇಳಿದೆ ಅದೆಲ್ಲ ಅವ್ರು ಕಲಿಬೇಕು. ರೈಟ್ ಸರ್. ಇನ್ನು ಒಬ್ಬರ ಹೆಸರನ್ನು ಹೇಳ್ತೇನೆ. ಇವರು ಮೇ ಬಿ ನಾಯಕ ನಟರಲ್ಲ ಆಗಿರ್ಬೋದು, ಆದರೆ ಬಹಳ ಮುಖ್ಯವಾಗಿ ನಾವು ಇವ್ರನ್ನ ಪೋಷಕ ನಟರಾಗಿ ಕಂಡಿದ್ದೇವೆ. ಮತ್ತು ನನಗೆ ನಿಮ್ಮ ಥರ ಅಂದರೆ ಮಲ್ಟಿ ಟ್ಯಾಲೆಂಟೆಡ್, ಮಲ್ಟಿ ಟಾಸ್ಕರ್, ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಬಹುದು ಅಂತ ನನಗೆ ಅನಿಸುತ್ತೆ. ಆದರೆ ಇನ್ನೂ ದೊಡ್ಡ ಹೆಸರು ಬಂದಿಲ್ವೇನೋ ಅಂತಲೂ ಒಂದೊಂದು ಕಡೆಯಲ್ಲಿ ಅನಿಸುತ್ತೆ. ಬಟ್ ಅಪ್ಪಟ ಪ್ರತಿಭಾವಂತ ಶೋಭರಾಜ್ ಬಾವೂರ್. ಅದು ಒಂದು ಸಿನಿಮಾಕ್ಕೆ ಹೀರೋಗೆ ಗ್ಲಾಮರ್ ಬೇಕು, ಹೈಟ್ ಬೇಕು, ಆ ಥರ ಬೇಕು, ಈ ಥರ ಬೇಕು ಎನಿಸಿದ್ರೆ ಅದು ಸುಳ್ಳು ಮಾಡಿ ತೋರಿಸಿದವರು. ಅವರು ಒಂದು ಪಾತ್ರಕ್ಕೆ, ಯಾವುದೋ ಒಂದು ಪಾತ್ರಕ್ಕೆ ಅಲ್ಲ, ಅವರು ಅಂದವಾಗಿದ್ದಾರೆ ಅವರು. ಬಟ್ ಅದು ಇದು ಏನು ಅದು ಏನಂತ ಹೇಳೋದು, ಅದು ಪ್ರತಿಭೆ. ಹೌದು ಪ್ರತಿಭೆಯಲ್ಲಿ ಅಂದರೆ ಯಾವ ಪಾತ್ರವನ್ನು ಮಾಡ್ಬೋದು ಅವರು. ಅವರಿಗೆ ಡೈಲಾಗೇ ಕೊಡದೆ ಖಾಲಿ ಬಾಡಿ ಲ್ಯಾಂಗ್ವೇಜಲ್ಲಿ ಅವ್ರ ಹತ್ರ ಒಂದು ಪಾತ್ರವನ್ನು ನಿಲ್ಲಿಸ್ಬೋದು. ಸ್ವಲ್ಪ ಡೈಲಾಗ್ ಕೊಟ್ಟು ಬಾಡಿ ಲ್ಯಾಂಗ್ವೇಜಲ್ಲಿ, ಎಕ್ಸ್ಪ್ರೆಷನಲ್ಲಿ ನಿಲ್ಲಿಸುವ ಕೆಪಾಸಿಟಿ ಇರುವಂಥ ಒಂದು ಕಲಾವಿದ. ಒಳ್ಳೆ ಭಾಷೆಯ ಒಳ್ಳೆ ಹಿಡಿತ ಇದ್ದ ಕಲಾವಿದ. ತುಳು ಕನ್ನಡ ಎರಡರಲ್ಲೂ ಒಂದು ಒಳ್ಳೆ ಹಿಡಿತ ಇರುವಂಥ ಕಲಾವಿದ. ನಾವು ಅವರನ್ನು ಸಣ್ಣದಿಂದ ನೋಡಿದ್ದೇವೆ, ಸಣ್ಣ ಬಾಲ ನಟನಾಗಿ ಬಂದಾಗ ನೋಡಿದ್ದೇವೆ ಅಲ್ವಾ. ಬಟ್ ಎತ್ತರದಲ್ಲಿ ಬೆಳೆದಿದ್ದಾರೆ ಅವರು. ಕನ್ನಡ ಸೀರಿಯಲಲ್ಲೆಲ್ಲ ಆ ಒಂದು ಸಮುದ್ರದಲ್ಲಿ ಈಜಿ ಗೆದ್ದುಕೊಂಡು ಬರುವಂಥದ್ದು ಸುಲಭ ಅಲ್ಲ. ಗೆದ್ದುಕೊಂಡು ಬಂದ ನಮ್ಮ ಒಂದು ಹೆಮ್ಮೆಯ ನಟ ಜಿಲ್ಲೆದು. ರೈಟ್ ಸರ್. ವಿಜಯ್ ಕುಮಾರ್ ಕೊಡಿಯಲ್ಬೈಲ್ ಸರ್, ತುಂಬ ಧನ್ಯವಾದ ನಿಮಗೆ. ನಿಮ್ಮ ಮೂಲೆ 1 ಗಂಟೆ ಸಮಯವನ್ನು ಕೊಟ್ಟಿದ್ದೀರಿ. ನೀವು ನಾನೇನು ಹೇಳ್ಬೋದು, ನಿಮ್ಮ ಜೊತೆಗೆ ಕೂತು ಮಾತಾಡುವಂಥ ಅವಕಾಶ ನನಗೆ ಸಿಗ್ತಲ್ಲ, ಅದಕ್ಕೆ ತುಂಬ ಧನ್ಯವಾದ. ನೋಡಿ, ಒಂದು 15 ವರ್ಷಗಳಿಂದ ಆದರೂ ನಿಮ್ಮ ಪ್ರಯಾಣವನ್ನು ದೂರದಲ್ಲಿ ನಿಂತು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಂಥ ವ್ಯಕ್ತಿ ನಾನು. ಸೊ ನನಗೆ ಮೋಸ್ಟ್ಲಿ ನೀವು ಅಂತಂದಾಗ ಈ ಸ್ಟ್ರಗಲ್ಸ್ಗಳೇ ಯಾವತ್ತೂ ಕಾಣಿಸುತ್ತೆ. ಸ್ಟ್ರಗಲ್ಸ್ ಮಾತ್ರ ಅಲ್ಲ, ನೀವು ಅದನ್ನು ಸ್ವೀಕಾರ ಮಾಡಿ ಮತ್ತೆ ನೀವು ಅದನ್ನು ಎದುರಿಸಿ ಗೆದ್ದು ಬಂದ್ರಿ ನೋಡಿ, ಅದಕ್ಕೆ ನೀವು ಇನ್ನೂ ದೊಡ್ಡವರಾಗಿ ಕಾಣಿ. ನಾನು ಒಂದೇನು ಗೊತ್ತಾ, ಸ್ಟ್ರಗಲ್ ಮಾಡಿದೆ ಅಲ್ಲ, ಕಷ್ಟ ಅನುಭವಿಸಲ್ಲ, ಅದೆಲ್ಲ ಈಗ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದೆ ನಾನು. ಅಂದರೆ ಅದನ್ನೆಲ್ಲ ಎಣಿಸ್ತಾ ಇದ್ದೇನೆ ನಾನು. ಸರ್, ಅದು ಇಲ್ಲದೇ ಇದ್ರೆ ನಿಮ್ಮ ಹತ್ರ ಕಥೆಗಳೇ ಇಲ್ಲ ಕತೆ ಇರ್ತಿರ್ಲಿಲ್ಲ ಅಲ್ವಾ. ಓಕೆ ಸರ್, ಇದು ಕೊನೆ ಪ್ರಶ್ನೆ. ಸಕ್ಸಸ್ ಅಂತ ಒಂದು ಪದ, ಇದಕ್ಕೆ ಒಬ್ಬೊಬ್ಬರದ್ದು ಒಂದೊಂದು ತರಹದ ವ್ಯಾಖ್ಯಾನ. ಓಕೆ, ನನಗೆ ನಿಮ್ಮ ಹತ್ರ ಕೇಳ್ಬೇಕು, ಯಾಕೆ ಅಂತಂದ್ರೆ ಬಹಳ ದೊಡ್ಡ ಯಶಸ್ಸನ್ನ ಕಂಡಿರುವವರು. ಓಕೆ, ಬೇರೆ ಬೇರೆ ನಿಮ್ಮ ಬದುಕಿನ ಬೇರೆ ಬೇರೆ ಸಂದರ್ಭಗಳಲ್ಲಿ. ಓಕೆನಾ, ಈ ಶಿವದೂತಿಗಳಿಗೆ ಸಕ್ಸಸ್ ಅಂತೂ ಮಹಾ ಅದ್ಭುತ, ಶಿವದೂತೆ ಆ ದಾರಿನಲ್ಲಿ ನೀವು ನಡೀತಾ ಇದ್ದೀವಿ. ಏನು ಸಕ್ಸಸ್ ಅಂದರೆ ನಿಮ್ಮ ಪ್ರಕಾರ? ನೋಡಿ, ಎಲ್ಲರೂ ಹೇಳ್ತಾರೆ ಸಕ್ಸಸ್ ಅಂತ ಹೇಳಿದರೆ ಅವನಿಗೆ ಒಳ್ಳೆ ಅದೃಷ್ಟ ಉಂಟು ಅಂತೇಳಿ. ನಾನು ಅದು ಇಲ್ಲವೇ ಇಲ್ಲ ಅಂತೇಳಿ ವಾದಿಸುವವನು. ಅದೃಷ್ಟ ಅಂತೇಳಿ ಸಪ್ರೇಟ್ ಒಂದು ಆಕಾಶದಿಂದ ಉದುರುವುದೇ ಇಲ್ಲ. ಅದು ಏನಿಲ್ಲದ ಅವನಿಗೆ ಒಂದು ರಪ್ಪ ಚಾನ್ಸ್ ಹೊಡೀತು ಅಂತ ಹೇಳ್ತಾರಲ್ಲ, ಸುಮ್ಮನೆ ಅದು ಯಾವುದು ಅಂತ ಹೇಳಿದ್ರೆ ಲಾಟ್ರಿ ಅಷ್ಟೇ. ಯಾವುದು ಏನು ಮಾಡಲಿಲ್ಲವ, ಕೂತಿರ್ತಾನೆ, ಅವನಿಗೆ ಟೈರ್ ಇದು ರಿಸಾಲ್ವ್ ಮಾಡೋವನಿಗೆ ಹೊಡೀತು, ಕೇರಳದಲ್ಲೆಲ್ಲ ಬರ್ತಾನೆ, ಅದನ್ನು ಅದೃಷ್ಟ ಅಂತ ಹೇಳ್ಬೋದು. ಅದು ಲಕ್ಷಕ್ಕೆ ಒಬ್ಬರಿಗೆ, ಕೋಟಿಗೆ ಒಬ್ಬರಿಗೆ ಬರ್ಬೋದು. ಮತ್ತು ನಮ್ಮ ಕ್ಷೇತ್ರದಲ್ಲೆಲ್ಲ ಬರುವ ಇದಿದೆಯಲ್ಲ ಸಕ್ಸಸ್, ಅದು ಲಕ್ ಅಲ್ವೇ ಅಲ್ಲ. ಅದು ಪ್ರಾಮಾಣಿಕ ಪ್ರಯತ್ನ, ತಾಳ್ಮೆ, ಇದೆಲ್ಲ ಒಟ್ಟು ಇದರೆಲ್ಲರ ಮೊತ್ತ ಅದೃಷ್ಟ. ಅದೆರಡು ಇದ್ದರೆ ಸಿಗುವಂಥ ರಿಸಲ್ಟೇ ಅದೃಷ್ಟ ಅಂತ ಹೇಳೋದು ನಾನು. ಅದು ಸಪ್ರೇಟಾಗಿ ಬಂದು ಉದುರುವುದೇ ಇಲ್ಲ. ಅದು ಅವನಿಗೆ ಲಕ್ ಹೊಡೀತು, ಅವನು ಲಕ್ಕಿ ಸ್ಟಾರ್, ಅದು ಸುಮ್ಮನೆ ಅದು ಇಲ್ಲವೇ ಇಲ್ಲ. ಅದು ನಾವು ಅದೃಷ್ಟ ಹೇಳುವಂಥದ್ದಿಲ್ಲ. ನಾವು ಹಣೆ ಬರ ಅಂತ ಹೇಳ್ತೇವೆ, ಅದು ಇಲ್ಲವೇ ಇಲ್ಲ. ಅವನ ಹಣೆ ಬರವೇ ಹಾಗೆ ಮಾರೆ, ಸುಮ್ಮನೆ ನಮ್ಮ ಹಣೆ ಬರವನ್ನು ನಾವೇ ತಿದ್ದಿಕೊಳ್ಬೋದು. ಸರ್, ಒಂದು ಮಾತು ತುಂಬಾ ಚೆನ್ನಾಗಿ ಹೇಳಿದ್ರೆ, ನಮ್ಮ ಹಣೆ ಬರವನ್ನು ನಾವು ತಿದ್ದಿಕೊಳ್ಬೋದು. ಹೌದು, ದೇವರ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ತಿದ್ದಲಿಕ್ಕೆ. ನಾವು ಜಾತಕದಲ್ಲಿ ಏನೋ ಬರ್ದಿದೆ, ಇಲ್ಲ ನೀನು ಇಷ್ಟೇ ನಿಂದು ಇದಂತೇಳಿ ಲಿಮಿಟ್, ಅದನ್ನು ನೋಡಿಕೊಂಡು ಅಲ್ಲಿಗೆ ಕೂರೋದಲ್ಲ, ನಾವು ಅದನ್ನು ಮೀರಿಸಿ ಏನಾದರೂ ಹೋಗ್ಲಿಕ್ಕೆ ಆಗ್ತದೆ ಅಂತ ಪ್ರಯತ್ನ ಮಾಡಬೇಕು. ವಾಸ್ತು ಪ್ರಕಾರ, ವಾಸ್ತು ಬಗ್ಗೆ ಮಾತಾಡಿದ್ವಿ. ವಾಸ್ತು ಪ್ರಕಾರ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ, ಅದರಲ್ಲಿ ಜಯಂತ್ ಕಾಯ್ಕಿಣಿಯವರು ಒಂದು ಸಾಲು ಬರೀತಾರೆ. ನೀವು ಹೇಳಿದ್ದೆ, ಹಣೆ ಬರಹ ಕೈಯಾರೆ ಬರೆಯಬಹುದು, ಎದೆಯಲ್ಲಿ ಅಕ್ಷರವ ಬಿತ್ತಿದ್ದಾರೆ. ಖಂಡಿತ ಖಂಡಿತ ಅದನ್ನೇ ನೀವು ಹೇಳಿದ್ರಿ ಸರ್. ಹೌದು, ಅಂದರೆ ಸುಮ್ಮನೆ ನಾವೇನು ಗೊತ್ತಿಲ್ಲ, ಈ ತುಂಬ ಜನ ಇದನ್ನೇ ತೋರಿಸಿಕೊಂಡು ಅಲ್ಲೇ ಬಿದ್ದಿರ್ತಾರೆ. ಯಾವುದು ಜಾತಕವನ್ನು ನೋಡಿಕೊಂಡು. ಹಾಗೆ ನನ್ನ ಜಾತಕದಲ್ಲಿ ಏನಿದೆ ಗೊತ್ತಾ, ನಾನು ಪೌರ ಆಧಿಪತ್ಯ ತೆಗೆದುಕೊಳ್ಳುವಂಥ ಜಾತಕ ಅಂತ ಹೇಳಿದ್ದಾರೆ. ಅಂದರೆ ಮೇಯರ್ ಎಲ್ಲ ಆಗುವಂಥದ್ದು. ನನಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ, ಅರ್ಥ ಆಯ್ತಾ. ನಾನು ಲೆಕ್ಕದಲ್ಲಿ ದೊಡ್ಡ ಚತುರ ಅಂತ ಇದೆ. ಲೆಕ್ಕದಲ್ಲಿ ನನ್ನಷ್ಟು ವೀಕ್ ಯಾರಿಲ್ಲ ನನ್ನ ಜೀವನದಲ್ಲಿ. ನಾನು ನಮ್ಮ ಕಲಾವಿದರನ್ನ ಯಾವುದು ಕೇಳಿ, ಕೊಡಿಯಲ್ಬೆಲೆ ಯಾವಾಗಾದರೂ
ಸಂಬಳ ಕೊಟ್ಟಿದ್ದಾರೆ ಕೇಳಿ, ನಾನು ಇಷ್ಟರವರೆಗೆ ಕೊಡಲಿಲ್ಲ. ಕೊಟ್ಟಿದ್ರು ನನ್ನ ಆ ದಿವಸ ಲೆಕ್ಕ ಎಲ್ಲೆಲ್ಲಿ ಹೋಗಿರ್ತದೆ. ನಾನು ದುಡ್ಡು ಎಣಿಸೋದ್ರಲ್ಲಿ ನಾನು ಹಿಂದೆ, ನಾನು ತುಂಬ ಅರ್ಥ ಆಯ್ತಾ. ನನಗೆ ನೀವೊಂದು 75,000 ಕೊಟ್ಟು ಎಣಿಸ್ಲಿಕ್ಕೆ ತುಂಬ ಹೊತ್ತು ಬೇಕು. ನಾನು ಲೆಕ್ಕದಲ್ಲಿ ನನ್ನಷ್ಟು ದಡ್ಡ ಯಾರಿಲ್ಲ. ನನ್ನ ಜಾತಕದಲ್ಲಿ ನಾನು ಲೆಕ್ಕದಲ್ಲಿ ಚತುರ ಅಂತ ಇದೆ, ಅರ್ಥ ಆಯ್ತಾ. ಆಮೇಲೆ ನನಗೆ 2-3 ಮದುವೆ ಅಂತ ಇದೆ. ನಾನು ಒಂದೇ ಮದುವೆ ಆಗಿದ್ದೇನೆ, ಇನ್ನೂ ಆಗ್ತದೆ ಇಲ್ಲ ಗೊತ್ತಿಲ್ಲ. ಏನು ಗೊತ್ತಾ, ಅದು ನನಗೆ ಆಶ್ಚರ್ಯ ಆಗುತ್ತೆ ಅದೆಲ್ಲ. ಆಮೇಲೆ ಅದರಲ್ಲಿ ನನಗೆ ಯಾವುದು ಇಷ್ಟ ಇಲ್ಲ, ಅದು ನನಗೆ ಇಷ್ಟ ಅಂತ ಇದೆ. ಯಾವುದು ನನಗೆ ಇಷ್ಟ ಅದು ಇಷ್ಟ ಇಲ್ಲ ಅಂತ ಇದೆ. ಟೋಟಲ್ ಅದು ಆಗಿದೆ. ಅದು ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ, ಅದು ನೀವು ಹುಟ್ಟಿದ ಗಳಿಗೆ ಸ್ವಲ್ಪ ತಪ್ಪಾಗಿ ಬರೆದ ಜಾತಕ ಮಿಸ್ ಆಗಿರ್ಬೋದು ಅಂತ ಹೇಳ್ತಾರೆ, ಅರ್ಥ ಆಯ್ತು. ಆದರೆ ಜಾತಕದಲ್ಲಿ ಇರುವಂಥದ್ದು ಎಲ್ಲವೂ ಸುಳ್ಳು ಅಂತ ಕೂಡ ನಾನು ಹೇಳೋದಿಲ್ಲ, ಸತ್ಯವೂ ಇರ್ಬೋದು. ಆದರೆ ಅಲ್ಲಿ ಬರೆದದಂತನೂ ಮೀರಿ ನಾವು ಹೋಗುವಂಥ ಇದು ನಮಗೆ ಕೊಟ್ಟಿದ್ದಾರೆ ದೇವರು. ಅದು ನಮ್ಮ ಕೆಲವು ಇದರಲ್ಲಿ ಇದೆ, ನಮ್ಮಲ್ಲ ಇದೆ. ಅದಕ್ಕೆ ಅಸ್ತ್ರಗಳು ನಮಗೆ ಏನು ಬರೆದಿದೆ ಅದನ್ನು ಚೇಂಜ್ ಮಾಡುವಂಥದ್ದು. ಅದರಲ್ಲಿ ಬರೆದದ್ದು ಒಂದೇ ಒಂದು ಸತ್ಯ ಇರೋದು ನನ್ನ ಜಾತಕದಲ್ಲಿ, ಇವನಿಗೆ ಹೆಚ್ಚು ವಿದೇಶ ಪ್ರವಾಸ ಮಾಡುವ ಯೋಗ ಉಂಟಂತೇಳಿ ಅದು ಮಾತ್ರ ಮಾಡ್ತೀವಿ. ಆಗಲಿ. ಆಗ ಅದು ಸಣ್ಣ ಇರುವಾಗ ನಮಗೆ ಓದುವಾಗ ಫ್ಲೈಟಲ್ಲಿ ಹೋಗ್ಲಿಕ್ಕೆ ಉಂಟಾ ನನಗೆ ಅಂತೇಳಿ ಆಗ್ತಿತ್ತು. ಈಗ ಅದು ದೊಡ್ಡ ವಿಷಯವೇ ಆಗೋದಿಲ್ಲ ಅಲ್ವಾ. ಆಗಲಿ ಕೊಡಿಯಾಲ್ ಬೈಲ್ ಸರ್, ತುಂಬ ತುಂಬ ಧನ್ಯವಾದ. ಸಾಕಷ್ಟು ಪ್ರಶ್ನೆಗಳಿಗೆ ಬಹಳ ಮುಕ್ತವಾಗಿ, ತುಂಬ ಪ್ರೀತಿಯಿಂದ, ತುಂಬ ಆತ್ಮೀಯತೆಯಿಂದ ಮಾತನಾಡಿದ್ರಿ. ಒಂದೇ ಮಾತಲ್ಲಿ ನಿಮಗೆ ಹೇಳೋದು, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.